ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಕೆಪಿಎಸ್ಸಿ ಮರುಪರೀಕ್ಷೆ ಡಿಸೆಂಬರ್ 29ಕ್ಕೆ ಅಂತ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ. ಇದನ್ನು ನೋಡಿಬಿಟ್ಟು ಸಾಕಷ್ಟು ಜನ ಸ್ಟೂಡೆಂಟ್ಗಳು ಮೆಸೇಜು, ಕಾಲ್ ಮಾಡೋದು, ಇಮೇಲ್ ಕಳಿಸೋದು, ಈ ಥರ ನಮ್ಮ ಸಂಕಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಗ್ರೂಪ್ ಮೆಸೇಜನ್ನು ಹಾಕೋದು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಬೇಕಂತ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ, ಕೆಪಿಎಸ್ಸಿ ಎಕ್ಸಾಮ್ ಯಾವ ಡೇಟಿಗೆ ಆಗ್ಬೋದು ಅನ್ನುವಂಥದ್ದು, ಮತ್ತು ಈ ಥರ ಇದೇ ಡೇಟಿಗೆ ಆದಾಗ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿರಬೇಕು. ಬರೀ ಪ್ರಿಲಿಮ್ಸ್ ಅಷ್ಟೇ ಓದಬೇಕಾ, ಮೇನ್ಸ್ ಅಷ್ಟೇ ಓದಬೇಕಾ, ಪೇಪರ್ 1ಗೆ ಇಂಪಾರ್ಟೆನ್ಸಾ ಅಥವಾ ಪೇಪರ್ 2ಗೆ, ಆ ಥರ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ವಲ್ಪ ಈ ವಿಡಿಯೋ ಲೆಂತಿ ಆಗ್ತದೆ, ಯಾಕಂದರೆ KS ಮೇನ್ಸಿನ ಎಲ್ಲ ಪೂರ್ತಿ ಸಿಲೆಬಸನ್ನು ಒಂದ್ಸಲ ನೋಡ್ತಾ ಇದ್ದೀವಿ ನಾವಿಲ್ಲಿ. ಅಲ್ಲಿ ಆ ಸಿಲೆಬಸ್ ಜೊತೆಗೆ ಪ್ರಿಲಿಮ್ಸ್ ಜೊತೆ ಯಾವುದು ಓವರ್ಲ್ಯಾಪ್ ಆಗ್ತದೆ ಅವುಗಳನ್ನು ಸ್ಟಡಿ ಮಾಡೋದು ಹೇಗೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಆ್ಯಂಡ್ ಅದರ ಜೊತೆಗೆ ಯಾರು ಓನ್ಲಿ ಪ್ರಿಲಿಮ್ಸ್ ಮಾತ್ರ ನೋಡಬೇಕು ಆ್ಯಂಡ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡೂ ಕೂಡ ನೋಡುವಂಥದ್ದು, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ರಿ. ಇಂಡಿವಿಜುವಲ್ ಆಗಿ ನಾವು ಮೆಸೇಜ್ ಮಾಡ್ತಾ ಕುಂತ್ರೆ ಅದರಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಈ ಒಂದು ಕಂಟೆಂಟಲ್ಲಿ, ಈ ವಿಡಿಯೋದಲ್ಲಿ ಎಕ್ಸಾಮ್ ಬಗ್ಗೆ ಮತ್ತು ಮೇನ್ಸ್ ಪ್ರಿಪರೇಷನ್ ಸ್ಟ್ರಾಟಜಿ, ಮೇನ್ಸ್ ಕಂಪ್ಲೀಟ್ ಸಿಲೆಬಸನ್ನು ನೋಡ್ತಿದೆ. ಇಂಟ್ರೆಸ್ಟೆಡ್ ಇದ್ದ ಸ್ಟೂಡೆಂಟರು ನೋಡ್ತಾ ಹೋಗ್ಬೋದು ಇದನ್ನು. ಓಕೆ, ರೈಟ್. 29 ಅಂತ ಹೇಳಿದ್ರೆ ನಾರ್ಮಲಿ ಏನು ಹೇಳ್ತಾರೆ, ಸುದ್ದಿ ಇದಕ್ಕೆ ಒಂದು ಈಗ ಪ್ರಜಾವಾಣಿ ಪೇಪರಲ್ಲೇ ಬೆಳಿಗ್ಗೆ ಬಂದ ತಕ್ಷಣ ಇದು ಬರೀ ಇದೇ ಸುದ್ದಿ ನಡೀತಾ ಇದೆ. ಇದ್ರ ಬಗ್ಗೆನೇ ಸಾಕಷ್ಟು ಕ್ವಶನ್ ಕೇಳ್ತಾ ಇದ್ರಿ. ಬಟ್ ಇದು ಅಷ್ಟೊಂದು ಡಿಸ್ಕಸ್ ಮಾಡುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಯಾವಾಗಾದರೂ ನಡೀಲಿ, ನಿಮಗೆ ಎಕ್ಸಾಮ್ ಯಾವಾಗಾದ್ರೂ ಇರಲಿ, ನೀವು ಪ್ರತಿ ವಾರ ನೆಕ್ಸ್ಟ್ ವೀಕ್ ಇದೆ ಅಂದ್ಕೊಂಡೇ ನೀವು ಪ್ರಿಪರೇಷನ್ ಆಗ್ತಾ ಹೋಗ್ಬೇಕು. ಆಲ್ರೆಡಿ ಆಗಸ್ಟ್ 27ನೇ ತಾರೀಕಿಗೆ ಎಕ್ಸಾಮ್ ನಡೆದಿತ್ತು, ಅದು ಕ್ಯಾನ್ಸಲ್ ಆಗಿ ಮತ್ತೊಂದು ಸಲ ಆಗಿದೆ. ಅಂದರೆ ಎವ್ರಿ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇದೆ ಅಂದ್ಕೊಂಡು ಒಂದು ವಾರ ಪೂರ್ತಿ ಓದಬೇಕು. ಟೆಸ್ಟ್ ಸೀರೀಸನ್ನು ಬರೀಬೇಕಾ ಏನಂತ ಅದು ಕೂಡ ಕೇಳ್ತಾ ಇದ್ರಿ. ಪದೇ ಪದೇ ರಿಪೀಟೆಡ್ ಆಗಿ ಟೆಸ್ಟ್ ಸೀರೀಸ್ ಎವ್ರಿ ಡೇ ಬರೆಯುವಂಥದ್ದಲ್ಲ ಅದು. ಟೆಸ್ಟ್ ಸೀರೀಸ್ ವಾರಕ್ಕೆ ಒಂದು ಸಲ ಮಾತ್ರ ಎರಡೂ ಪೇಪರನ್ನು ಟೆಸ್ಟ್ ಸೀರೀಸನ್ನು ಬರೀರಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಇರ್ತದೆ, ವಾರಕ್ಕೆ ಒಂದು ಸರ್ತಿ ಮಾತ್ರ. ಆ ವಾರಕ್ಕೆ ಒಂದು ಸಲ ಬರೀಬೇಕಾದ್ರೆ ಆ ಒಂದು ವಾರದಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರಿ ಟೆಸ್ಟಲ್ಲಿ ಅಂತ ಅದನ್ನು ತಿದ್ದುಕೊಂಡು ಹೇಗೆ ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತು ಒಂದು ವಾರದಲ್ಲಿ ಎಲ್ಲ ಸಿಲೆಬಸನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು, ಮಿನಿಮಮ್ ಎಷ್ಟಾಗುತ್ತೆ ಅಷ್ಟು. ಮತ್ತು ನೆಕ್ಸ್ಟ್ ವೀಕದಲ್ಲಿ ಮತ್ತೆ ಇಂಪ್ರೂವ್ಮೆಂಟ್. ಈಗ ಅಕಸ್ಮಾತ್ ಡಿಸೆಂಬರ್ 29ಕ್ಕೆ ನಡೆದಿದೆ ಅಂತ ಅಂದ್ಕೊಳ್ಳಿ. ಡಿಸೆಂಬರ್ 29ಕ್ಕೆ ಇನ್ನೂ 12 ವಾರಗಳ ಕಾಲ ಇರ್ತದೆ. ಹಾಗಂತ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನೇ PhD ಮಾಡ್ತಾ ಕೂತ್ಕೊಳ್ಳೋದಲ್ಲ. ಟಫ್ ಕೇಳಿದಾರಂತ ಮುಂದಿನ ವಾರನೇ ಎಕ್ಸಾಮ್ ಇದೆ ಅಂದ್ಕೊಂಡು ಎಲ್ಲ ಸಬ್ಜೆಕ್ಟನ್ನು ಆದಷ್ಟು ರಿವಿಷನ್ ಮಾಡೋದು, ಹೊಸದಾಗಿ ಕೆಲವು ಪಾಯಿಂಟನ್ನು ಕಲಿಯೋದು, ಮತ್ತೆ ನೆಕ್ಸ್ಟ್ ವೀಕಲ್ಲಿ ಒಂದು ಟೆಸ್ಟ್, ಮತ್ತೆ ವಾಪಸ್ ಎಲ್ಲವೂ ರಿವಿಷನ್, ಮತ್ತೆ ಎಕ್ಸ್ಟ್ರಾ ಕೆಲವೊಂದು ಪಾಯಿಂಟನ್ನು ಕಲಿಯೋದು. ಎಸ್ಪೆಷಲಿ ನೀವು ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸನ್ನು ಒಂದು ಲೆವೆಲ್ಗೆ ಅಷ್ಟೇ ಮೇಲ್ಮೇಲಿಂದ ನೋಡಿ, ಯಾವುದಾದ್ರೂ 2 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನೋಡಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಟೀರಿಯಲ್ ಎಷ್ಟಿರ್ತದೆ, ಒಂದು 300 ಪೇಜ್ ಇರ್ತದೆ, ಮತ್ತೊಂದು 300-600 ಪೇಜನ್ನು ನೀವು ಒಂದು ವಾರದಲ್ಲೇ ಓದಿ ಮುಗಿಸ್ಬೋದು. ಕರ್ನಾಟಕ ಕರೆಂಟ್ ಅಫೇರ್ಸ್ ಕೂಡ 2 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಓದಿ, ಅದು ಕೂಡ 300-200 ಪೇಜ್ ಅಷ್ಟೇ ಇರುತ್ತೆ. ಸೊ 2 ವಾರ ಪೂರ್ತಿ ಕರೆಂಟ್ ಅಫೇರ್ಸಿಗೆ ಇಟ್ಟರೂ ತೊಂದರೆ ಇಲ್ಲ. ಯಾಕಂದರೆ ನಮಗೆ ಪ್ರಿಲಿಮ್ಸಲ್ಲಿ ಪೇಪರ್ 1ನಲ್ಲಿ 100 ಕ್ವಶನ್ಸ್, ಪೇಪರ್ 2ಅಲ್ಲಿ 100 ಕ್ವಶನ್ಸ್ ನೋಡಿದಾಗ ನಿಮಗೆ ಇದರಲ್ಲಿ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇರ್ತದೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಇದರಲ್ಲಿ ಸ್ವಲ್ಪ ಟಫ್ ಕೇಳಿದ್ರು ಕೂಡ ಒಂದು 500-600 ಒಂದು ವಾರ ಟೈಮ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಇದಕ್ಕೆ ಪೂರ್ತಿ. ಇದಕ್ಕೆ ಕೂಡ ಕರ್ನಾಟಕ ಕರೆಂಟ್ ಅಫೇರ್ಸ್ 40 ಕ್ವಶನ್ ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಇದು ಏನೇ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡುವಂಗೆ ಒಂದು ಲೆವೆಲ್ ಕ್ವಶನ್ ಇರ್ತದೆ. ಸ್ವಲ್ಪ ಕರ್ನಾಟಕದ ಬಗ್ಗೆ ಇಂಪಾರ್ಟೆನ್ಸನ್ನು ಜಾಸ್ತಿ ಕೊಡಿ, ಇದರಲ್ಲಿ ಸ್ಕೋರಿಂಗ್ ಚೆನ್ನಾಗಿರ್ತದೆ. ಆ್ಯಂಡ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಪ್ಯಾಸೇಜ್, ಎಸ್ಪೆಷಲಿ ಅದರ ಪ್ಯಾಸೇಜಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಈ 70 ಮಾರ್ಕ್ಸಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಗಮನ ಕೊಡಿ. ಇನ್ನು 30 ಏನಿದೆ ಪೇಪರ್ 2 ಅಲ್ಲಿ 40 ಮಾರ್ಕ್ಸ್, 40 ಕ್ವಶನ್ಸು ಕರೆಂಟ್ ಅಫೇರ್ಸ್ ಕರ್ನಾಟಕ ರಿಲೇಟೆಡ್, 30 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಪ್ಯಾಸೇಜ್ ಆ ಥರ ಇರ್ತದೆ. ಈ 70ರಲ್ಲಿ ನೀವು ಮಿನಿಮಮ್ 50 ಆದರೂ ತಗೊಳ್ಳೋ ರೇಂಜಲ್ಲಿ ರೆಡಿ ಆಗಬೇಕು. ಅಷ್ಟು ಸ್ಕೋಪ್ ಇದೆ, ಚಾನ್ಸ್ ಇದೆ. ಪೇಪರ್ 2 ಅಲ್ಲಿ ಇವೆರದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಆ್ಯಂಡ್ ಇದರಲ್ಲಿ 30 ಕ್ವಶನಲ್ಲಿ ಎಕನಾಮಿ, ಇದು ಯಾವುದು ಎನ್ವೈರ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟು ಇನ್ ಡೆಪ್ತ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ 30ಕ್ಕೆ ಬೇಕಾದ್ರೆ ಕೆಲವೊಬ್ಬರು ನಾವು ಸ್ಟ್ರಾಂಗ್ ಇಲ್ಲ ಆದರೆ ಈ ಥರ ಏನೋ ಅಂದ್ಕೊಂಡು ಮಿನಿಮಮ್ 10 ತೆಗೆದ್ರೂ ತೊಂದರೆ ಇಲ್ಲ. ಇದರಲ್ಲಿ 60 ಕ್ವಶನ್ ನಿಮಗೆ ಆಗಿಬಿಡ್ತದೆ. ಪೇಪರ್ 1ನಲ್ಲಿ 60, ಆ ಥರ ಗುರಿಯನ್ನು ಇಟ್ಕೊಳ್ಳಿ. 50ರಿಂದ 60 ಬಂದಾದರೂ ಸಾಕು. ಇದು ಹೇಳಿದಷ್ಟು ಈಜಿ ಅಲ್ಲ, ಬಟ್ 12 ವಾರ ಟೈಮ್ ಇದೆ ಅಂದ್ಕೊಂಡು ನೀವು ಎವ್ರಿ ಡೇ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಆಗ್ತದೆ. ಆಗತ್ತಾ ಬಿಡುತ್ತಾ ಅಂತಿದೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಂತ ಕೂತ್ರೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಎಕ್ಸಾಮ್ ಇರ್ತದೆ, ಬರೆಯೋದು ಜಸ್ಟ್ ಮಿಸ್ ಆಯಿತು ಅದು ಇದು ಕತೆ ಹೇಳ್ಕೊಂಡು ನೀವು ಕೂತ್ಕೊಂಡ್ರೆ ಅದನ್ನು ಕೇಳೋರು ಯಾರೂ ಇರಲ್ಲ. ನಿಮ್ಮ ಸುತ್ತಮುತ್ತ 4-5 ಜನ ಫ್ರೆಂಡ್ಸ್ ಅವರು ಫೇಲ್ಯೂರ್ ಇದ್ದವರು ಜೊತೆಯಲ್ಲಿ ಸೇರಿದರೆ ಮಾತ್ರ ಬೇಕಾದ್ರೆ ನಿಮ್ಮ ಡಿಸ್ಕಷನ್ ಚೆನ್ನಾಗಿರ್ತದೆ. ಯಾವ ರೀತಿ ನಾನು ಫೇಲು ನೀನು ಫೇಲು, ಸೊ ಎಲ್ಲರೂ ಫೇಲ್ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಅವರು ಮಾತ್ರ ನೀವು ಹಿಂದುಳಿತಾ ಹೋಗ್ತೀರಿ, ಮಿಕ್ಕಿದವರು ಮುಂದೆ ಹೋಗ್ತಾ ಇರ್ತಾರೆ. ಸೊ ಅಂಥ ಗುಂಪುಗಳಿದ್ದರೆ ಅವನ ಕೈ ಬಿಡಿ. ಆದಷ್ಟು ಬರೀ ನೆಗೆಟಿವ್ ಮಾತಾಡೋದು ಬೇಡ, ಆದಷ್ಟು ಸ್ಟ್ರಾಟಜಿಯನ್ನು ತಿಳ್ಕೊಂಡು ಮುಂದೆ ಹೋಗ್ತಾ ಹೋಗಿ. ಈ ವಿಡಿಯೋದಲ್ಲಿ ನಾನು ಮೇನ್ಸ್ ಬಗ್ಗೆ ಸಿಲೆಬಸ್ ಏನಿದೆ ಅದು ಮತ್ತು ಪ್ರಿಲಿಮ್ಸ್ಗೆ ಯಾವ ರೀತಿ ನೀವು ಸೂಪರ್ ಇಂಪೋಸ್ ಆಗ್ತದೆ
ಅದು ಓವರ್ಲ್ಯಾಪ್ ಆಗುವಂಥದ್ದನ್ನು ಪಾಯಿಂಟ್ಸನ್ನು ನೋಡ್ತಾ ಹೋಗೋದ್ರ ಬಗ್ಗೆ ನೋಡೋಣ. ಓಕೆ, ಪೇಪರ್ 2 ಏನು ಮಾಡ್ತಾ ಇದ್ರಿ ಸ್ನೇಹಿತರೆ, 40 ಕ್ವಶನ್ ಕರೆಂಟ್ ಅಫೇರ್ಸ್ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಡಿ. 2 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಪಕ್ಕಾ ಕಂಪ್ಲೀಟ್ ಆಗಿ ಓದಿ. ಸಾಧ್ಯ ಆದ ಪ್ರಕಾರ ಇನ್ನೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ 200 ಪೇಜ್ ಮೆಟೀರಿಯಲ್ ಸಿಕ್ಕರು 3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಓದಿದ್ರು ಏನೂ ತಪ್ಪಿಲ್ಲ. ಹಾಗಂತ ತಿಂಗಳ ಮಂತ್ಲಿದು ಓದೋದಲ್ಲ, ನಾನು ಹೇಳ್ತಾ ಇರೋದು ಕಂಪೈಲೇಷನ್. ಯಾವುದು ಒಂದು 300-200 ಪೇಜ್ ಅಷ್ಟೇ ಇರ್ತದೆ. ಯಾಕಂದ್ರೆ 40 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುವಂಥದ್ದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟರೆ ಯಾವುದೇ ತಪ್ಪಿಲ್ಲ. ಓಕೆ, 40 ಇಲ್ಲಿ ಮೆಂಟಲ್ ಅಬಿಲಿಟಿಯಲ್ಲಿ 30ರಲ್ಲಿ 20 ಸ್ಕೋರ್ ಮಾಡಲೇಬೇಕು. ಆರಾಮಾಗಿ 20 ಮಾಡ್ಬೋದು. ಇನ್ನು 10 ಟಫ್ ಇರ್ತಾವೆ, ಬೇಕಾದ್ರೆ ಹೋಗ್ಲಿ, ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಜಾಸ್ತಿ ಜನ ಟಫ್ ಇರ್ತಾ ಅದು ಇದು ಬೇಡ, 20 ಸ್ಕೋರ್ ಮಾಡೋಂಗಿರುತ್ತೆ. ತುಂಬ ಪ್ರಾಕ್ಟೀಸ್ ಮಾಡಿದಾಗ 25 ಸ್ಕೋರ್ ಮಾಡ್ಬೋದು. ಓಕೆ, ಕೆಲವೊಬ್ಬರು ತುಂಬ ಚೆನ್ನಾಗಿ ಈ ಥರ MBA ಕ್ಯಾಟ್ ಎಕ್ಸಾಮ್ ಮಾಡಿದವರು, ಈ ಥರ ಇಂಜಿನಿಯರಿಂಗ್ ಕೆಲವೊಂದು ಸ್ಟೂಡೆಂಟ್ಗಳು ಅವರೆಲ್ಲ ಸ್ವಲ್ಪ 30ಕ್ಕೆ 27, 28, 30 ಕೂಡ ತೊಗೊಳ್ಳುವಂಥ ಇರ್ತಾರೆ. ಅವ್ರದ್ದೆಲ್ಲ ಕೈ ಬಿಡಿ. ಬಟ್ ಅಟ್ಲೀಸ್ಟ್ ಮಿನಿಮಮ್ ಆಗಿ 20 ತೊಗೊಳ್ಳುವಂಥದ್ದು. ಇದರಲ್ಲಿ 20 ತೊಗೊಳಂಗೆ ಪ್ರಿಪೇರ್ ಆಗಬೇಕು. ಈ 40ರಲ್ಲಿ ಇದೊಂದು 30 ಅಂತಂದಾಗ ಇಲ್ಲೇ ನಿಮಗೆ 50 ಕ್ವಶನ್ಸ್ ನಿಮಗೆ ಸೇಫ್ಟಿ ಕೊಡುತ್ತೆ. ಇಲ್ಲಿ ಪೇಪರ್ 2 ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಯಾವಾಗಲೂ ಕೂಡ. ಮೊನ್ನೆ ಪೇಪರ್ ಟಫ್ ಆಗಿತ್ತು, ಎಕ್ಸಾಮ್ ಏನು ನಡೀತಾ ಇದೆ ಅಂತ ಅಂದ್ರಲ್ಲ, ಟಫ್ ಇದ್ರು ಕೂಡ ಅಲ್ಲಿ ಪೇಪರ್ 2 ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈ 30ರಲ್ಲಿ ಸ್ವಲ್ಪ ತುಂಬ ಟಫ್ ಕೇಳಿದ್ರು ಅಟ್ಲೀಸ್ಟ್ 10 ಆದರೂ ಮಾಡೋಣ. 30ರಲ್ಲಿ 10 ಆದರೆ 60 ಕ್ವಶನ್ ಇಲ್ಲಿ ನಿಮಗೆ ನೆಟ್ ರೆಡಿ ಇದ್ದಂಗೆ ಆಗ್ತದೆ. ಇಲ್ಲಿ ಪೇಪರ್ 1 ಜನರಲ್ ಸ್ಟಡೀಸಲ್ಲಿ 40 ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, 60 ಕ್ವಶನ್ಸ್ ನಮಗೆ ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಯಾವುದು, ಪಾಲಿಟಿ, ಎಕನಾಮಿ, ನಂತರ ಜಿಯೋಗ್ರಫಿ, ಹಿಸ್ಟ್ರಿ, ಈ 4 ಸಬ್ಜೆಕ್ಟ್ ಮೇಲೆ 60 ಕ್ವಶನ್ ಅಂದರೆ 15 ಪ್ರಶ್ನೆಗಳು ಒಂದು ಪೇಪರ್ ಮೇಲೆ. ಬಟ್ ಆ ಥರ ಬಂದಿಲ್ಲ ಅದು. ಲಾಸ್ಟ್ ಟೈಮ್ ಹೇಗೆ ಬಂತು ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಪಾಲಿಟಿ 19 ಕೇಳಿಬಿಟ್ಟಿದ್ದಾರೆ, ಎಕನಾಮಿ 12 ಕೇಳಿದ್ದಾರೆ, ಕರೆಂಟ್ ಅಫೇರ್ಸ್ ಕೇವಲ 15 ಕೇಳಿದ್ದಾರೆ, ಜಿಯೋಗ್ರಫಿ 27, ಹಿಸ್ಟ್ರಿ 26. ಈ ರೀತಿ ಏನೋ ಚೇಂಜಸ್ ಆಗುತ್ತೆ, ಅವ್ರ ಪಾಡಿಗೆ ಅವ್ರು ಕೇಳ್ತಾರೆ. ನಿಮ್ಗೆ 15 ಕೇಳ್ಬೇಕಂತ ಏನು ರೂಲ್ಸ್ ಇಲ್ಲ. ಅವರು ನೀವು ಆ್ಯಕ್ಚುಲಿ ಆ್ಯಸ್ ಪರ್ ರೂಲ್ಸ್ ಈ ಥರ ಕೇಳ್ತೇವೆ ಅಂತ ಹೇಳಿದ್ದಾರೆ, ಕೇಳಬೇಕಾಗಿತ್ತು, ಕೇಳ್ತಾ ಇಲ್ಲ. ಹಾಗಾಗಿ ಅದನ್ನೇ ಗಲಾಟೆ ಮಾಡ್ಕೊಂಡು ಕುಂದಿರಬೇಡಿ. ಈಗ ಏನಿರ್ತದೆ ಅವ್ರು ಹೇಗೆ ಕೇಳ್ತಾರೆ ಅದ್ರ ಥರ. ಈಗ ಇದನ್ನು 2 ಚೆನ್ನಾಗಿ ಕೇಳಿದ್ರೆ ಅಂತ ಇದನ್ನೇ PhD ಮಾಡೋದು ಒಳ್ಳೆಯದಲ್ಲ. ಮುಂದೆ ಯಾವುದಾದ್ರೂ ಕೇಳ್ಬೋದು ಅವರು. ಪಾಲಿಟಿ, ಎಕನಾಮಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿ, ಕರೆಂಟ್ ಅಫೇರ್ಸ್ ಕಡಿಮೆ ಕೇಳಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತಾ ಇರೋದು, ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಏನಿದೆ 40 ಕ್ವಶನ್ ಇದೆಯಲ್ಲ, ಒಂದು 2 ಇನ್ಸ್ಟಿಟ್ಯೂಷನ್ ಅದು ಅಷ್ಟೇ. 2ಕ್ಕಿಂತ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇದರಲ್ಲಿ 2 ಇನ್ಸ್ಟಿಟ್ಯೂಷನ್ ಜಾಸ್ತಿ ಒಂದು ಕಂಪೈಲೇಷನ್ ಯಾವುದು ತಗೋಬೇಡಿ. ಮಂತ್ಲಿದು ಅನ್ನೆಸೆಸರಿ ತುಂಬ ಜಾಸ್ತಿ ಓದ್ತಾ ಕೂತ್ಕೋಬೇಡಿ. ಓಕೆ, ಕೆಲವೊಂದು ಯೂಟ್ಯೂಬ್ ವಿಡಿಯೋ ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನೊಂದು ನೋಡ್ಕೊಳ್ಳಿ. ಮತ್ತು 2 ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ದು ಕಂಪೈಲೇಷನ್ ಎಲ್ಲ ಸೇರಿ 1-1.5 ವರ್ಷದ್ದು 2ರಿಂದ 3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಓದಿದ್ರು ಏನೂ ತಪ್ಪಿಲ್ಲ. ಯಾಕಂದ್ರೆ ಜಾಸ್ತಿ ನಿಮಗೆ ಮಾರ್ಕ್ಸ್ ಬರ್ತದೆ ಅಲ್ಲಿ. ಈ 40ರಲ್ಲಿ ಎಷ್ಟು, ಬರೀ ಒಂದು 15 ಸ್ಕೋರ್ ಆಗುತ್ತೆ ಅನ್ಕೊಳ್ಳಿ. ವರ್ಸ್ಟ್ ಕಂಡೀಷನ್ ಬರೀ 15 ಅನ್ಕೊಳ್ಳೋಣ. 40 ಕರೆಂಟ್ ಅಫೇರ್ಸಲ್ಲಿ ಬರೀ 15 ಕ್ವಶನ್ ಅಷ್ಟೇ ಆಗ್ತಾವೆ ಅಂದ್ಕೊಂಡ್ರು. ಈ 60ರಲ್ಲಿ ಅಟ್ಲೀಸ್ಟ್ ನೀವು 30 ಆದರೂ ತೊಗೊಳಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ಇದು ಕಂಪ್ಲೀಟಾಗಿ ನಿಮ್ಮ KS ಮೇನ್ ಸಿಲೆಬಸ್ ಇರೋದೇ ಇದರಲ್ಲಿ. ಕಂಪ್ಲೀಟ್ ಪಾಲಿಟಿ ಒಂದು ಸೆಕ್ಷನ್ ಕಂಪ್ಲೀಟ್ ಆಗಿದೆ, ಮತ್ತು ಕೆಲವೊಂದು ಬೇರೆ ಕಡೆ ಇಂಪೋಸ್ ಆಗ್ತದೆ. ಎಲ್ಲ ಮೇನ್ ಸಿಲೆಬಸ್ನ ಒಂದ್ಸಲ ನಾನು ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ರೈಟ್, ಅದಾದ ನಂತರ ಎಕನಾಮಿ, ಜಿಯೋಗ್ರಫಿ ಒಂದು ಕಂಪ್ಲೀಟ್ ಸೆಕ್ಷನ್ ಇದೆ. ನಂತರದಲ್ಲಿ ಎಕನಾಮಿ ಕೂಡ ಒಂದು ಸೆಕ್ಷನ್, ಮತ್ತು ವಿಷಯಗಳಲ್ಲಿ ಬೇರೆ ಕಡೆ ಯೂಸ್ ಮಾಡ್ಬೋದು. ಇವೆಲ್ಲ ನಿಮಗೆ 60 ಕ್ವಶನ್ ಇರ್ತಾವಲ್ಲ, ಇದಕ್ಕೆ ಇನ್ ಡೆಪ್ತ್ ಆಗಿ ಏನೇನಿರ್ತದೆ, ಯಾವ ಸಬ್ಜೆಕ್ಟ್ ಓದಿದ್ರೆ ಅಷ್ಟೇ, ಮತ್ತೆ ಎಕ್ಸ್ಟ್ರಾ ಬುಕ್ಗಳನ್ನು ಓದೋದು ಬೇಡ. ಇಷ್ಟನ್ನು ಓದ್ತಾ ಒಂದು ವಾರದಲ್ಲಿ ಇದು ಮುಗಿಸಿ ಮತ್ತೆ ಒಂದು ವಾರಕ್ಕೆ ಒಂದ್ಸಲ ಮಾತ್ರ ಟೆಸ್ಟ್ ಸೀರೀಸ್ ಕೊಡಬೇಕು. ಕೊಟ್ಬಿಟ್ಟು ಅದ್ರಲ್ಲಿ ಏನು ತಪ್ಪು ಮಾಡಿದ್ರಿ, ಎಷ್ಟು 2 ಅವರ್ಸಲ್ಲಿ ಟೆಸ್ಟ್ ಸೀರೀಸ್ ಕೊಡ್ತೀರಿ. ಅದಾದ ನಂತರ 2 ಅವರ್ಸ್ ನೀವು ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ ನಿಮ್ಮದೇ. ನಾನು ಏನು ತಪ್ಪು ಮಾಡಿದೆ, ಯಾವುದ್ರಲ್ಲಿ ತಪ್ಪಾಗ್ತದೆ, ನನಗೆ ಗೊತ್ತಿದೆ ಅಂದ್ಕೊಂಡಿದ್ದೆ ಈ ಸಬ್ಜೆಕ್ಟ್, ಈ ಟಾಪಿಕನ್ನು ಓದಿದ್ದೆ, ಬಟ್ ಆದರೂ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯಾವ ರೀತಿ ನಾನು ಇನ್ನೂ ಇನ್ ಡೆಪ್ತ್ ಆಗಿ ಓದಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅದೇ ಮೆಟೀರಿಯಲ್ನ ಪದೇ ಓದಬೇಕು. ಹೊಸ ಮೆಟೀರಿಯಲ್ ಅನ್ನೆಸೆಸರಿ ಓದಾಕೋಬೇಡಿ. ಹೊಸ ಕೇವಲ ಕರೆಂಟ್ ಅಫೇರ್ಸ್ ಮಾತ್ರ ಓದುವಂಥದ್ದು ಹೊಸದಾಗಿ ನೀವು. ಓಕೆ, ಅರ್ಥ ಆಗ್ತಿದೆ ಸ್ನೇಹಿತರೆ. ಈಗ ನೀವು ಹೇಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಿ, ಈಗ ಪ್ರಿಲಿಮ್ಸನ್ನು ಓನ್ಲಿ ಪ್ರಿಲಿಮ್ಸ್ ಯಾರು ಓದಬೇಕು. ಲಾಸ್ಟ್ ಟೈಮ್ ಆಗಸ್ಟ್ 27ಕ್ಕೆ ನಡೆದಂಥ ಎಕ್ಸಾಮಲ್ಲಿ ಯಾರು 100ಕ್ಕಿಂತ ಕಡಿಮೆ ಸ್ಕೋರ್ ಮಾಡಿರಿ ಅವರು ಮೇನ್ಸ್ ಒಂದೇ ಒಂದು ಅಕ್ಷರ ಕೂಡ ಓದೋದು ಬೇಡ, ಓನ್ಲಿ ಪ್ರಿಲಿಮ್ಸ್ ಅಂತ ಓದಿ. ಯಾಕಂದರೆ ನಿಮಗೆ ಅದರಲ್ಲಿ 120 ಸ್ಕೋರ್ ಮಾಡೋಂಗೆ ಇತ್ತದು ಪೇಪರ್. ಬಟ್ 100ಕ್ಕಿಂತ ಕೆಳಗಡೆ ಮಾಡಿದ್ರೆ ಅಂದರೆ ನೀವು ಇನ್ನೂ ಪ್ರಿಲಿಮ್ಸಲ್ಲೇ ತೊಂದರೆ ಇದೆ. ಪ್ರಿಲಿಮ್ಸೇ ಪಾಸ್ ಆಗಲಾರ್ದು ಮೇನ್ಸ್ ತೊಗೊಂಡು ಏನು ಮಾಡ್ತೀರಿ ನೀವು. ಹಾಗಾಗಿ 100ಕ್ಕೆ 100 ಒಳಗಡೆ ಮಾರ್ಕ್ಸ್ ತೊಂದರು ನೀವು 100ಕ್ಕೆ 100 ಓನ್ಲಿ ಪ್ರಿಲಿಮ್ಸ್ ಅಷ್ಟೇ. ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಹೋಗಿ. ಕರೆಂಟ್ ಅಫೇರ್ಸು, ಈ ಥರ ಮೆಂಟಲ್ ಅಬಿಲಿಟಿ ಆ್ಯಂಡ್ ಈ ಯಾವ್ಯಾವ ಸಬ್ಜೆಕ್ಟ್ ಸ್ವಲ್ಪ ಟಫ್ ಇರ್ತಾವೆ ಅವನ್ನೆಲ್ಲ ಸ್ವಲ್ಪ ನೋಡ್ಕೊತಾ ಹೋಗೋದು ಒಳ್ಳೆಯ ಉತ್ತಮ. ಆ್ಯಂಡ್ 100ರಿಂದ ಮೇಲ್ಪಟ್ಟು ಯಾರು ಸ್ಕೋರ್ ಮಾಡಿರಿ ಆ ಸ್ನೇಹಿತರು 100ರಿಂದ 120 ಮಾಡಿದವ್ರು ಏನು ಮಾಡಿ, ಅಕಸ್ಮಾತ್ ನೀವು 10 ಅವರ್ಸ್ ಓದ್ತಾ ಇದ್ದೀರಿ ಅಂತಂದರೆ 10 ಅವರ್ಸ್ ನೀವು ಓದ್ತಾ ಇದ್ದೀರಿ, 100ರಿಂದ 120 ಸ್ಕೋರ್ ಇದ್ದವರು ನೀವು ಒಂದು 8 ಅವರ್ ಆದರೂ ಪ್ರಿಲಿಮ್ಸ್ಗೇ ಕೊಡಿ. ಒಂದು 2 ಅವರ್ಸ್ ಅಷ್ಟೇ ನೀವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದು ಟಾಪಿಕ್ ನೋಡ್ತಾ ಹೋಗಿ. ಯಾಕಂದರೆ ಎರಡೂ ಕೂಡ ಸೇಮ್ ಇರ್ತದೆ. ಆ ಸೇಮ್ ಇರುವಂಥ ಟಾಪಿಕ್ ಯಾವುದಂತ ಇದೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇದೊಂದು ಸ್ವಲ್ಪ ವಿಡಿಯೋ ಲೆಂದಿ ಆಗ್ತದೆ. ಓಕೆ, ಸೊ ಇದನ್ನು ನೋಡಬೇಕು. ಆಮೇಲೆ 120 ಮೇಲೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದಾರಲ್ಲ ಅಂಥ ಸ್ನೇಹಿತರು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಓದೋಕ್ಕೆ ಪ್ರಯತ್ನ ಮಾಡಿ. 12 ಅವರಲ್ಲಿ 6 ಅವರ್
ಪ್ರಿಲಿಮ್ಸ್ 6 ಅವರ್, ಮೇನ್ಸ್ 6 ಅವರ್ವರೆಗೂ ಕೂಡ ಮೇನ್ಸ್ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ನೀವು 120 ಮ್ಯಾಥ್ ತೊಗೊಂಡ್ರೆ ನೀವು ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಪ್ರಿಲಿಮ್ಸ್ ಮೇನ್ಸಲ್ಲಿ ಕೂಡ ಈಗ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ರ್ಯಾಂಕ್ ಬರುವಂಥ ಸಾಧ್ಯತೆ ಕೂಡ ಇರ್ತದೆ. ಇಲ್ಲಿ ಈ ಸ್ನೇಹಿತರು ಇಲ್ಲಿ ಪ್ರಿಲಿಮ್ಸ್ 100-120 ಆ ರೇಂಜಲ್ಲಿದ್ದರು 8 ಪ್ರಿಲಿಮ್ಸ್ಗೆ ಜಾಸ್ತಿ ನೋಡಿ, 2 ಅವರ್ ಅಷ್ಟೇ ಮೇನ್ಸ್ ಸಾಕು. ಬಟ್ ಪ್ರಿಲಿಮ್ಸ್ ಮುಗಿದ ಮೇಲೆ ನಾನೇ ಎಷ್ಟೋ ಕೋರ್ಸ್ಗಳನ್ನು ಮಾಡಿ ಕಂಪ್ಲೀಟಾಗಿ ಸಿಲೆಬಸನ್ನು ಕೆಲವೊಂದು ಸೆಕ್ಷನ್ಗಳ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮಗೆ. ಓಕೆ, ಅದು ಸಂಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಂತೆ. ಓಕೆ, ಈ ಥರ ಇದ್ದವರು 100-120 ಇದ್ದವರು ಇದನ್ನು ಮಾಡಿ. ಒಂದು 10 ಅವರ್ಸ್ ಇದ್ದಾಗ 8 ಅವರ್ ಫಿಲಿಮ್ಸ್ಗೆ 2 ಅವರ್ಸ್ ಅಷ್ಟೇ ಮೇನ್ಸ್ ಓರಿಯೆಂಟೆಡ್ಗೆ ಒಂದೊಂದು ಡೈಲಿ 1 or 2 ಟಾಪಿಕನ್ನು ಕವರ್ ಮಾಡ್ತಾ ಹೋಗೋದು. ಇಲ್ಲಿ ನೀವು 120 ಮೇಲ್ಪಟ್ಟು ಯಾರು ತೊಗೊಂಡಿರ್ತಾರಲ್ಲ ಅವರು ಸ್ವಲ್ಪ 10 ಅವರ್ ಇದ್ದು 12 ಮಾಡಿಕೊಂಡು 6 ಆ ಥರ ನೋಡ್ತಾ ಹೋದರೆ ಒಳ್ಳೆಯದು. ನೀವು ಜಾಸ್ತಿ ಟಾಪಿಕ್ಗಳನ್ನು ನೋಟ್ಸ್ ಮಾಡ್ಕೊತಾ ಹೋಗಿ. ನೋಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಟಾಪಿಕ್ಗಳು ಜಸ್ಟ್ ನೋಟ್ಸ್ ಅಂದರೆ ಎವ್ರಿ ಲೈನ್ ಬರೆಯೋದಲ್ಲ, ಮೇನ್ ಇಂಪಾರ್ಟೆಂಟ್ ಆ ಟಾಪಿಕ್ಗೆ 1-2 ಪೇಜ್ ನೋಟ್ಸು ಒಂದು ಟಾಪಿಕ್ ಮೇಲೆ ಇರಬೇಕು. ಅದನ್ನು ನಾನು ಕೋರ್ಸನ್ನು ಮಾಡಿ ಪ್ರತಿಯೊಂದು ಟಾಪಿಕ್ ಮೇಲೂ 2-2 ಪೇಜಿನ ನೋಟ್ಸು, ಅದನ್ನ ಎಕ್ಸ್ಪ್ಲನೇಷನ್ ಎಲ್ಲ ಕ್ವಶನ್ ಬಂದರೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಆ ಸೆಕ್ಷನ್ಗಳ ಬಗ್ಗೆ ನಾನು ಕೋರ್ಸ್ ಕೂಡ ಸಂಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸೊ ಈಗ ಓವರಾಲ್ ಗೊತ್ತಾಯ್ತಾ ಸ್ನೇಹಿತರೆ ಏನನ್ನೋದು? ಪೇಪರ್ 2ಗೆ ಚಾನ್ಸ್ ಇದೆ ಭಾಳ. ಪೇಪರನ್ನು ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಇರೋದೇ ಪೇಪರ್ 2 ಅಲ್ಲಿ. ನೀವು ಪೇಪರ್ 1 ಎಷ್ಟೇ ಓದಿದ್ರು ಕೂಡ ಅದು ಸ್ಕೋರ್ ಸ್ವಲ್ಪ ಒಂದು ಲೆವೆಲ್ ಕಡಿಮೆನೇ ಇರ್ತದೆ. ಈ 40ರಲ್ಲಿ ನಾವೇನು ನೋಡಿದ್ವಿ, ಬರೀ 15 ಕ್ವಶನ್ ನೆಟ್ ಸರಿ ಆದರೂ ಸಾಕು. 60ರಲ್ಲಿ 30 ಇಷ್ಟೇ. 40-45 ನೆಟ್ ಕ್ವಶನ್ ಸಾಕಾದರೂ ಇಲ್ಲಿ ಸಾಕಾಗುತ್ತೆ. ಇಷ್ಟೇ ಟಾರ್ಗೆಟ್ ಇದ್ದರೂ ಕೂಡ ಇನ್ನೂ ಜಾಸ್ತಿ ಇರಲಿ, ಬೇಕಾದ್ರೆ ಬರಲಿ, ಮಿನಿಮಮ್ ಇಷ್ಟಿರಲಿ. ಈ ಪೇಪರ್ 2 ಅಲ್ಲಿ 60 ಅಂದರೆ 100 ಕ್ವಶನ್ ಆದರೆ 200 ಮಾರ್ಕ್ಸ್ ನಿಮಗೆ ಬಂದರೆ ಪರ್ಫೆಕ್ಟಾಗಿ ಈಸಿಯಾಗಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಪಾಸ್ ಆಗ್ತೀರಿ. ಯಾವಾಗ ಪೇಪರ್ ಒಂದು ಸ್ವಲ್ಪ ಲಿಬರಲ್ ಆಗಿ ಮೀಡಿಯಮ್ ಇದ್ದಾಗ. ಲಾಸ್ಟ್ ಟೈಮ್ ಥರ ಪೇಪರ್ ಬಂತಂದರೆ ಮತ್ತೆ ಕಟ್ ಆಫ್ 140 to 150 ಅಷ್ಟೇ ಇರುತ್ತೆ. ಲಾಸ್ಟ್ ಟೈಮ್ ಜನರಲ್ ಮೆರಿಟ್ಗೆ ಕಟ್ ಆಫ್ ಅದೇ ಅಕಸ್ಮಾತ್ ಫೈನಲ್ ಆಗಿದ್ದರೆ 140-150 ಅಷ್ಟೇ ಇಲ್ತಿತ್ತು. ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇತ್ತಿಲ್ಲ ಅದು. ಬಟ್ ಲಿಬರಲ್ ಆಗಿ ಒಂದು ಲೆವೆಲ್ಗೆ ಚೆನ್ನಾಗಿ ಕೇಳಿದಾಗ 200 ಲೆವೆಲ್ಗೆ ನೀವು ಈ ಥರ ಟಾರ್ಗೆಟ್ ಇಟ್ಕೊಳ್ಳಿ. ನೋಡೋಣ ಅದು ಅಷ್ಟು ಹೆಂಗೆ ಮಾಡೋಕ್ಕಾಗುತ್ತೆ, ಇಷ್ಟು ಹೆಂಗೆ ಮಾಡೋಕ್ಕಾಗುತ್ತೆ, ಅವು ಕಥೆಗಳು ಬೇಡ. ಇಷ್ಟು ಟಾರ್ಗೆಟ್ ಇಟ್ಕೊಂಡು ಓದಿ. ಆ ಟಾರ್ಗೆಟ್ ಇದ್ದಾಗ ಎಟ್ಲೀಸ್ಟ್ ಅದರ ಹತ್ರ ಸ್ವಲ್ಪ ಆದರೂ ಬರ್ತೀರಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹೈಯರ್ ಟಾರ್ಗೆಟನ್ನು ಕೊಟ್ಟೆ ಇದೀನಿ. ಅದನ್ನು ನೋಡ್ಕೊಳ್ಳಿ. ಪೇಪರ್ 2ಗೆ ಇಂಪಾರ್ಟೆನ್ಸ್ ಕೊಡಿ. ಪೇಪರ್ 1 ಎಷ್ಟು ಅವರು, ಪೇಪರ್ 2 ಎಷ್ಟು ಅವರು ಅಂತ ಕೂಡ ಇಂಥವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ ಅಂದರೆ ಇದೇ ಕ್ವಶನನ್ನು ನಾನು ಸಾಕಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೆ ಮೆಸೇಜ್ ಮಾಡ್ತಾ ಕೂತ್ಕೋ ಬದಲು ಇವೆಲ್ಲ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ಹೇಳ್ತಾ ಇದ್ದೀನಿ. ಕೆಲವೊಬ್ರು ಆಲ್ರೆಡಿ ವೆಟರನ್ ಸ್ಟೂಡೆಂಟ್ಸ್ ಇರ್ತಾರೆ, ಚೆನ್ನಾಗಿ ಓದಿರ್ತೀರಿ, ಅವರಿಗೆಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಸಾಕಷ್ಟು ಸ್ಟೂಡೆಂಟ್ ಹೇಳಿದ್ದಾರೆ, ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ನಾನು ಮೆಸೇಜ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಥರ ಮಾಡಿದ್ದೀನಿ. ಈ ಥರ ಇದ್ದವರು ಇದನ್ನು ಸ್ಕಿಪ್ ಮಾಡಿ ಮತ್ತೆ ಮುಂದೆ ಹೋಗಿ ನಾನು ಮೇನ್ ಸಿಲೆಬಸನ್ನು ಡಿಸ್ಕಸ್ ಮಾಡ್ತೀನಿ. ಅದನ್ನು ಪ್ರಿಲಿಮ್ಸ್ ಜೊತೆ ಹೇಗೆ ನೀವು ಕಂಪೇರ್ ಮಾಡಿ ಓದಬೇಕಂತ. ಓಕೆ, ಪೇಪರ್ 1ಅನ್ನು ನೀವು 10 ಅವರ್ಸ್ ಅಷ್ಟೇ ಓದ್ತೀರಿ ಅಂದ್ಕೊಳ್ಳಿ. 10 ಅವರ್ಸ್ ಅಷ್ಟೇ ಓದಿದಾಗ ಪೇಪರ್ 1ಗೆ ನೀವು ಒಂದು 4 ಅವರ್ಸು, ಪೇಪರ್ 2ಗೆ 6 ಅವರ್ಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಇದನ್ನು ಸ್ವಲ್ಪ ಗ್ರಿಪ್ ತೊಗೊಂಡು ಚೆನ್ನಾಗಿ ಫುಲ್ ಕಂಪ್ಲೀಟ್ ಮಾಡಿ. ಪೇಪರ್ 1 ಜಾಸ್ತಿ ಲೆಂದಿ ಇದ್ದರೂ ಕೂಡ ಪರವಾಗಿಲ್ಲ. ಪೇಪರ್ 2ನ ಪರ್ಫೆಕ್ಟಾಗಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರಲಿ. ಮತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಶಿಫ್ಟ್ ಮಾಡೋಣ. ಏನು ಇದು ಪೇಪರ್ 1ಅನ್ನು 6 ಅವರ್ ಮಾಡೋದು, ಇದು 4 ಅವರ್ ಮಾಡೋದು. ಅಟ್ಲೀಸ್ಟ್ ಒಂದು ಪೇಪರ್ ಮೇಲೆ ನಾನು ಕಾನ್ಫಿಡೆಂಟ್ ಇದ್ದೇನಪ್ಪ ಅನ್ನುವಂಗೆ ಬರಬೇಕು. ಪೇಪರ್ 1 ಇಲ್ಲ, ಪೇಪರ್ 2 ಇಲ್ಲ, ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಅದಕ್ಕೋಸ್ಕರ ಒಂದು ಪೇಪರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು 1 ತಿಂಗಳ ಕಾಲ ಇದ್ರ ಬಗ್ಗೆನೇ ನೋಡೋಣ. 2 ಟೆಸ್ಟನ್ನು ವಾರಕ್ಕೆ ಒಂದು ಸಲ ಅಷ್ಟೇ ಬರೀಬೇಕು. ಎವ್ರಿ ಡೇ ಎಲ್ಲ ಟೆಸ್ಟ್ ಬರ್ಕೊಂಡು ಕುಂದಿರ್ತಲ್ಲ. ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲೇಬೇಕಂತಲ್ಲ. ನೀವು ಯಾವುದೋ ಜೆರಾಕ್ಸ್ ಶಾಪಲ್ಲಿ ತೊಗೊಂಬನ್ನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸನ್ನು ಬಿಡ್ತಿರ್ತಾರೆ, ಅದನ್ನು ತೊಗೊಂಡು ಮನೆಯಲ್ಲೇ ಕೂತ್ಕೊಂಡು ಸೇಮ್ ಎಕ್ಸಾಮ್ ಟೈಮ್ KPSC ಎಕ್ಸಾಮ್ ಟೈಮ್ ಏನಿರುತ್ತೋ ಅದೇ ಟೈಮಲ್ಲೇ ಬರೀರಿ ಎಕ್ಸಾಮ್. ಪೇಪರ್ 1 ಯಾವ ಟೈಮ್ ಇರುತ್ತೆ ಅದೇ ಟೈಮ್, ಪೇಪರ್ 2 ಟೈಮಿಗೆ ಪೇಪರ್ 2ನೇ ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಟೈಮಿಂಗನ್ನು ಬರಿಬಾರ್ದು. ಓಕೆ, ಇಷ್ಟು ಮಾಡ್ತಿರಲ್ಲ ಸ್ನೇಹಿತರೆ. ಪೇಪರ್ 1 ಪೇಪರ್ 2 ಇಷ್ಟ ಆಯಿತು. ಪೇಪರ್ 1ಅಲ್ಲಿ ಯಾವುದು ಇಂಪಾರ್ಟೆನ್ಸ್, ಪೇಪರ್ 2ಅಲ್ಲಿ ಯಾವುದು ಇಂಪಾರ್ಟೆನ್ಸ್, ಈ ಥರ ಇವತ್ತಿನ ಪೇಪರಲ್ಲಿ ಕೊಟ್ಟಿದ್ದು ಅದೇ 2 ತಿಂಗಳ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೂ ಕೂಡ ಇನ್ನೂ ಆಗಿಲ್ಲ, ಸಾಕಷ್ಟು ಚರ್ಚೆ ನಡೀತದೆ. ಇದೇನು ಡೇಟ್ ಏನಿದೆ ಅಂದರೆ ಇವರು ನಾರ್ಮಲಿ ಡಿಸೆಂಬರ್ 22 ಅಥವಾ 29 ಇವೆರಡು ಡೇಟನ್ನು ನೋಡ್ತಾ ಇದ್ದಾರೆ ಸದ್ಯಕ್ಕೆ. ಇದೇ ಡೇಟ್ ಹೋಗುವಂಥದ್ದಿದೆ. ಯಾಕಂದ್ರೆ ಬೇರೆ ಬೇರೆ ಎಕ್ಸಾಮ್ಗಳು ಎಲ್ಲ ಕಡೆ ಶೆಡ್ಯೂಲ್ ಆಗಿಬಿಟ್ಟದವು. ಅಕಸ್ಮಾತ್ ಇದು ಕೂಡ ಏನಾದರೂ ಶೆಡ್ಯೂಲ್ ಇದ್ದಂಥ ನ್ಯೂಸ್ ಇರುತ್ತೆ ಅಂದರೆ ನೆಕ್ಸ್ಟ್ ವೀಕಲ್ಲಿ ಹೋಗುತ್ತೆ. ಅಂದರೆ ಜನವರಿ 1st ವೀಕಿಗೂ ಕೂಡ ಹೋಗ್ಬೋದು. ಅದೇನೇ ಇರಲಿ, ಅದಕ್ಕಿಂತ ಮುಂಚೆ ಕೂಡ ನಡೆಸ್ಬೋದು. ನವಂಬರ್, ಡಿಸೆಂಬರ್, ಜನವರಿ ಈಗ ಸುಮ್ಮ ಊಹಾಪೋಹಗಳು ಜಾಸ್ತಿ ಇರ್ತಾವೆ. ಅವಾಗ ಆಗ್ಬೋದಾ, ಇವಾಗ ಆಗ್ಬೋದಾ, ಏನೋ ಯಾವಾಗಲೇ ಇರಲಿ, ಅಟ್ಲೀಸ್ಟ್ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದಾಗ ಈ ಪ್ರಿಪರೇಷನ್ ಸ್ಟಡೀಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ವೀಕೇ ಇದೆ ಅಂದ್ಕೊಂಡು ಎಲ್ಲವನ್ನೂ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ನೀವು ಕೆಲವೊಂದು ಏನು ಬಿಟ್ಟಿರ್ತೀರಿ ಅವು ವೀಕ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟ್ ವೀಕೇ ಇದೆ ಅಂದಾಗ ನೀವೆಲ್ಲ ಒಂದು PhD ಮಾಡ್ತಾ ಏನು ಕೂತ್ಕೊಳ್ಳಲ್ಲ ತಾನೆ. ಹಳೇದು ಏನೇನು ಓದಿರ್ತೀರಿ ಅದನ್ನೇ ರಿಪೀಟ್ ಮಾಡ್ತಾ ಕೂತ್ಕೊಂಡು ಓದ್ತಾ ಹೋಗಿ. ಡಿಸೆಂಬರ್ 22 ಅಥವಾ 29 ಈ ಡೇಟ್ಗಳು ಚಾಲ್ತಿಯಲ್ಲಿ ಜಾಸ್ತಿ ಇದಾವೆ. ನವಂಬರಲ್ಲಿ ಕೂಡ ಒಂದು ಡೇಟ್ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಆ 3 ಡೇಟ್ಗಳಲ್ಲಿ ಯಾವುದಾದ್ರೂ ಒಂದು ಪಕ್ಕಾ ಆಗುವಂಥ ಸಾಧ್ಯತೆ ಇರ್ತದೆ. ಸಾಕಷ್ಟು ಜನ ಸ್ನೇಹಿತರು ಈ ಥರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಓಕೆ, ರೈಟ್. ಇದನ್ನು ರಿವಿಷನ್ 6 to 12 ಅವರ್ಸ್ ಆ ಥರ ಮಾಡ್ತಾ ಹೋಗಿ. ನಾವು ಫಾಸ್ಟಾಗಿ ಸ್ವಲ್ಪ ಸಿಲೆಬಸನ್ನು ನೋಡೋಣ.
ಈ ಮೇನ್ ಸಿಲೆಬಸ್ ಅನ್ನ ಯಾಕೆ ನೋಡ್ತಾ ಇದೀವಿ ಅಂದ್ರೆ ಇದು ನೋಡಿ, ಜನರಲ್ ಸ್ಟಡೀಸ್ ಪೇಪರ್ 1 ಇದು ನಾವು ಯಾವ್ದು ನೋಡ್ತಾ ಇದೀವಿ, KS ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1 ಸೆಕ್ಷನ್ 1 ಅನ್ನು ನೋಡ್ತಾ ಇದೀವಿ, ಪ್ರೆಸೆಂಟೆಡ್ ಬೈ ಸಂಕಟಿ ಸರ್. ಈ ಸಂಕಟಿ ಸರ್ ಅಕಾಡೆಮಿ ಆಪ್ ಅಲ್ಲಿ ನಾವು ಎಲ್ಲಾ ರೀತಿಯ ಕೋರ್ಸ್ಗಳನ್ನ ಮತ್ತು ಎಸ್ಎ ಕೋರ್ಸ್ಗಳನ್ನು ಕೂಡ ಬಿಡ್ತಾ ಹೋಗ್ತೇನೆ ಇಲ್ಲಿ. ಓಕೆ, ಇಲ್ಲಿ ಏನಿದೆ ಸೆಕ್ಷನ್ 1 ಅಲ್ಲಿ ಯೂನಿಟ್ 1 ಇದು ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್. ಇದು ಪ್ರಿಲಿಮ್ಸ್ ಇಂಡಸ್ ವ್ಯಾಲಿ ಸೊಲ್ಯೂಷನ್ ನೀವು ಪ್ರಿಲಿಮ್ಸ್ ಅಲ್ಲಿ ಓದ್ತೀರಿ, ಮೇನ್ಸ್ಗೂ ಸಿಲೆಬಸ್ ಎದ್ದು ಬಿಡುತ್ತೆ. ಸೊ ಈ ತರದನ್ನ ಕವರ್ ಮಾಡಿ. ಎಥಿಕ್ಸ್ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಈಗ ಪಂಡಿತರಾಗಿದ್ರು ಎಲ್ಲಾ ಪೇಪರ್ ಅಲ್ಲಿ ಇದ್ರು ಎಥಿಕ್ಸ್ ಈಗ ಓದ್ಲಾಕ್ ಹೋಗಬೇಡಿ, ಟಚ್ಚೇ ಮಾಡಬೇಡಿ. ಅದ ಪ್ರಿಲಿಮ್ಸ್ ಆದ್ಮೇಲೆ 3 ತಿಂಗಳು ಟೈಮ್ ಇರ್ತದೆ ನಿಮಗೆ ಮೇನ್ಸ್ಗೆ. ಆ ಟೈಮಲ್ಲಿ ಎಲ್ಲ ಚೆನ್ನಾಗಿ ನೋಡೋಣ ಅದನ್ನ. ಈ ಸುಮ್ಮನೆ ಎಥಿಕ್ಸ್ ಓದ್ತಾ ಕೂತು ಟೈಮ್ ವೇಸ್ಟ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಪೇಪರ್ ಟಫ್ ಬಂದಾಗ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಅಂತ ಎಥಿಕ್ಸ್ ತೊಗೊಂಡು ಏನ್ ಮಾಡ್ತೀರಿ ಅವೆಲ್ಲ. ಎಥಿಕ್ಸ್ ಅನ್ನ ಒಂದ್ ಅಕ್ಷರ ಮುಟ್ಬೇಡಿ, ಸೈಡ್ ಅಲ್ಲಿ ಇಡಿ. ಸುಮ್ಮನೆ ಅನ್ನೆಸರಿ ಅದನ್ನ ಮಾಡಿದೆ ಇದು ಮಾಡಿದೆ ಅಂತಾವೆಲ್ಲ ಬಿಡಿ. ಈಗ KS ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1, 2, 3 ಮೂರನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ನಿಮಗೆ ಪ್ರಿಲಿಮ್ಸ್ ಕೂಡ ಈಸಿ ಆಗ್ತದೆ. ಎಥಿಕ್ಸ್ ಅಲ್ಲಿ ಯಾವುದೇ ಪ್ರಿಲಿಮ್ಸ್ ಕ್ವಶನ್ ಬರಲ್ಲ ಅಲ್ಲಿ. ಹಾಗಾಗಿ ಕೈ ಬಿಡಿ. ಆಮೇಲೆ 3 ತಿಂಗಳು ಇದೆ ಟೈಮ್ ಮಾಡೋಣ. ಈಗ ನೀವು ಎಥಿಕ್ಸೇ ಪರ್ಫೆಕ್ಟ್ ಆಗ್ಬಿಡೋಣ, ಫಸ್ಟ್ ರ್ಯಾಂಕೇ ಬರೋಣ ಅಂತ ಬರೀ ಇಮ್ಯಾಜಿನೇಷನ್ ಅಲ್ಲಿ ಹೋಗಿ ಪ್ರಿಲಿಮ್ಸೇ ಪಾಸ್ ಆಗಿರಲ್ಲ. ಸೊ ಅದಕ್ಕೆ ಈ ಸ್ಟ್ರಾಟಜಿ ಸ್ವಲ್ಪ ಫಾಲೋ ಮಾಡಿ. ಇವೆಲ್ಲ ಸ್ಟೂಡೆಂಟ್ಗಳು ಮಾಡಿದ ಮಿಸ್ಟೇಕ್ಗಳನ್ನ ಎಲ್ಲ ನೋಡ್ಕೊಂಡೆ ನಿಮ್ಗೆ ಹೇಳ್ತಾ ಇರೋದು. ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಸೆಲೆಕ್ಟೆಡ್ ಏರಿಯಾ ಅಂಡ್ ಟಾಪಿಕ್ಸ್ ಅನ್ನ ಈ ತರ ಸಿಲೆಬಸ್ ಕೊಟ್ಟಾರಲ್ಲ. 1ನೇ ಯೂನಿಟ್ ಪೂರ್ತಿ ನಿಮಗೆ ಟೋಟಲ್ 6 ಯೂನಿಟ್ ಅದಾವೆ. GS1 ಸೆಕ್ಷನ್ 1 ಅಲ್ಲಿ 6 ಯೂನಿಟ್ ಬರ್ತಾವು. 6ರಲ್ಲಿ 1ನೇ ಯೂನಿಟ್ ಕಂಪ್ಲೀಟ್ ಆಗಿ ನಿಮಗೆ ಪ್ರಿಲಿಮ್ಸ್ ಓರಿಯೆಂಟೆಡ್ ಇದೆ. ಓಕೆ, ರಿಲಿಜಿಯಸ್ ಮೂವ್ಮೆಂಟ್ಸ್, ಮುಘಲ್ ಕಾಂಟ್ರಿಬ್ಯೂಷನ್, ಮುಘಲ್ ಅಂಡ್ ರಜಪೂತ್ ಸ್ಕೂಲ್ ಆಫ್ ಪೇಂಟಿಂಗ್ಸ್ ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಓರಿಯೆಂಟೆಡ್ ಅದು. ಈ ಸಂಕಟಿ ಸರ್ ಅಕಾಡೆಮಿ ಆಪ್ ಅಲ್ಲಿ ಕೂಡ ನಾನು ಸಾಕಷ್ಟು ಕೋರ್ಸ್ಗಳನ್ನ ಆಲ್ರೆಡಿ ಭಾರತದ ಸಂವಿಧಾನ ಇದನ್ನ ಮಾಡಿದ್ದೇನೆ. ಯಾರಾದರೂ ಟಫ್ ಅನ್ಸೋರು ಇದ್ರೆ ಇದನ್ನ ನೋಡ್ತಾ ಹೋಗಿ ಸ್ನೇಹಿತರೆ, ಕಂಪ್ಲೀಟ್ ಆಗ್ತದೆ. ಬಿಫೋರ್ KS ಪ್ರಿಲಿಮ್ಸ್ ಇನ್ನೂ ಕೂಡ ಸಾಕಷ್ಟು ಪಾಯಿಂಟ್ಗಳನ್ನು ಹಾಕಬೇಕು ಇಲ್ಲಿ. ಇದು ಒಂದು 100 ಅವರ್ಸ್ದು ಇರ್ತದೆ. ಒಂದು 100 ಅವರ್ಸ್ ಅಲ್ಲಿ ಕವರ್ ಆಗ್ತದೆ. ಇದು PSI ಗೋಸ್ಕರ ಒಂದು 15-20 ಎಸ್ಸೆಗಳನ್ನ ಮಾಡಿದ್ರೆ, ಇದು KSಗೂ ಕೂಡ ಕೆಲವು ಪಾಯಿಂಟ್ ಯೂಸ್ ಆಗ್ತದೆ. ಮತ್ತು KSಗೋಸ್ಕರ ಮತ್ತೆ ನಾನು ಮಾಡ್ಬೇಕಾಗ್ತದೆ ಎಸ್ಸೆ. ಯಾಕಂದ್ರೆ PSI ಬರೀ 6 ಪೇಜಲ್ಲಿ ಎಸ್ಸೆ ಬರೀತೀರಿ, KSಗೆ 15 ಪೇಜ್ ಎಸ್ಸೆ ಬರೀಬೇಕು. ಓಕೆ, ಈ 6 ಪೇಜ್ಗೆ ನಾನು 10 ಪೇಜಿನ ನೋಟ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಈ 15 ಪೇಜ್ಗೆ ಒಂದು 20 ಪೇಜಿನ ನೋಟ್ಸ್ ಕೊಡಬೇಕಾಗ್ತದೆ. ಅದನ್ನು ನಾನು ನಂತರ ಕೋರ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಇಷ್ಟು ನೋಡಿದ್ರೆ ಸಾಕು, ಎಸ್ಸೆ ಕಂಪ್ಲೀಟ್ ಆಗಿ ಕವರ್ ಆಗ್ತದೆ ಆ ಕೋರ್ಸ್ಗಳಲ್ಲಿ. PSIಗೆ ಈಗ ಸ್ವಲ್ಪ ಈ ಪಾಯಿಂಟ್ಗಳನ್ನು ನೋಡಿದ್ರು ಕೂಡ KS ಹೆಲ್ಪ್ ಆಗ್ತದೆ, ಅದನ್ನು ನೋಡ್ತಾ ಹೋಗಿ. ನಂತರದಲ್ಲಿ ಈ ಎಕನಾಮಿ ಒಂದು ಇದನ್ನು ಕವರ್ ಮಾಡಿದರೆ 15 ಬೇಸಿಕ್ ಕ್ವಶನ್ ಎಕನಾಮಿ ಆ್ಯಂಡ್ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟಿಂದ ಅಲ್ಲಿ ಒಂದು 20, ಒಂದು 35 ಕ್ವಶನಲ್ಲಿ ಮಿನಿಮಮ್ ಒಂದು 30 ಟಚ್ ಮಾಡೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗ್ತಾ ಹೋಗ್ತದೆ. ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಇದು ಸಿಗುತ್ತೆ. ಆ್ಯಂಡ್ ಈಗ ಎಕ್ಸಾಮ್ ತುಂಬ ಮುಂದೆ ಹೋಗಿರೋದ್ರಿಂದ ಇದು ಕೂಡ ನವೆಂಬರ್ ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲೂ ಕೂಡ ಹೋಗುತ್ತೆ. ಇದು ಎಕ್ಸಾಮ್ ಗ್ರೂಪ್ ಬಿ ಪೋಸ್ಟ್ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿ. ಅದು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ನ ಇನ್ ಡೀಟೇಲ್ ಆಗಿ ನಾನು ಸಂಕಟಿ ಸರ್ ಅಕಾಡೆಮಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದು ನೋಡ್ತಾ ಹೋಗಿ. ಇದು ಕೂಡ ಒಳ್ಳೆ ಪೋಸ್ಟು. KS ಬರೀಲಾರ್ದೇ KS ಆಫೀಸರ್ ಆಗುವಂಥ ಪೋಸ್ಟ್ ಇದು. ಗ್ರೂಪ್ ಬಿ ಪೋಸ್ಟ್ ಆಗ್ತದೆ. 3 ರಿಂದ 5 ವರ್ಷದಲ್ಲಿ ನೀವೇ ಪ್ರಮೋಷನ್ ಆಗಿ ಗ್ರೂಪ್ ಎ ಪೋಸ್ಟ್ ಆಗ್ತೀರಿ. ಆ್ಯಕ್ಚುಲಿ ಒಂದು ಪೋಸ್ಟ್ಗೆ ನೀವು ಪ್ರಮೋಟ್ ಆಗಿ ಹೋಗ್ಬೇಕಾದ್ರೆ 5 ವರ್ಷ ಮಿನಿಮಮ್ ಸರ್ವಿಸ್ ಆಗಬೇಕು. ಬಟ್ ಇನ್ನೊಂದು ಸಬ್ ರೂಲ್ ಇದೆ, 3 ವರ್ಷ ಆಗಿತ್ತಂದ್ರೂ ಪ್ರಮೋಷನ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ತುಂಬ ಪೋಸ್ಟ್ಗಳು ಖಾಲಿ ಇರ್ತಾವು. ಖಾಲಿ ಇದ್ದು ಅಂದ್ರೆ ಪ್ರಮೋಷನ್ ಬೇಸ್ ಮೇಲೆ ಹೋಗುವಂಥವು ಖಾಲಿ ಇದ್ದು ತುಂಬ ವರ್ಷದಿಂದ ಮಾಡಿಲ್ಲ ಅಂದರೆ 3 ವರ್ಷ ಆದ ನಂತರ ಅವ್ರು ಕನ್ಸಿಡರ್ ಮಾಡಿ 3 ವರ್ಷಕ್ಕೂ ಕೂಡ ಪ್ರಮೋಷನ್ ಮಾಡುವಂಥ ಅವಕಾಶ ಇದೆ. ಓಕೆ, ಫಸ್ಟ್ ಸೆಲೆಕ್ಟ್ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಒಳಗಡೆ ಹೋದ್ಮೇಲೆ. ಓಕೆ, ಆ ಥರ ನೋಡ್ತಾ ಹೋಗೋಣ. ಇಲ್ಲಿ ರಿಲಿಜನ್ಸ್ ಆಫ್ ಇಂಡಿಯಾ ಇದೆಲ್ಲ ಇದು ನಾವು ಯೂನಿಟ್ 1 ಅಲ್ಲೇ ನೋಡ್ತೀವಿ. ರಿಲಿಜನ್ಸ್, ಎಲ್ಲ ರಿಲಿಜನ್ಸ್ ಬಗ್ಗೆ ಕ್ವಶನ್ ಬರ್ತದೆ. ಯೂನಿಟ್ 2 ಅಂತೂ ಈಗ ಕಂಪ್ಲೀಟ್ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಅದ್ರ ಬಗ್ಗೆ ಇರುತ್ತೆ. 2 ನೇಷನ್ ಥಿಯರಿ, ದ್ರಾವಿಡ ಮೂವ್ಮೆಂಟ್, ಗ್ರಾಮ ಸ್ವರಾಜ್ ಇವೆಲ್ಲವೂ ಪ್ರಿಲಿಮ್ಸ್ ಯೂಸ್ ಆಗ್ತದೆ. ಹಾಗಾಗಿ ಯೂನಿಟ್ 1 ಅನ್ನ ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿ ಸೆಕ್ಷನ್ 1 ಅಲ್ಲಿ 6 ಯೂನಿಟ್ ಅದಾವೆ. 6 ಯೂನಿಟ್ ಪ್ರಿಲಿಮ್ಸ್ಗೆ ಯೂಸ್ ಆಗ್ತದೆ. ಸೊ ಮೇನ್ಸ್ಗೂ ಯೂಸ್ ಆಗುತ್ತೆ. ಅದನ್ನ ನೀವು ಮೇನ್ಸ್ ಪ್ರಿಪೇರ್ ಆಗ್ತಾ ಹೋದ್ರಿ ಅಂದ್ರೆ ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ಎರಡೂ ಆಗ್ತದೆ. ಪ್ರಿಲಿಮ್ಸ್ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಮೇನ್ಸ್ ಮುಗಿದಿದೆ ಅಂದು ಇರ್ತದೆ ಮತ್ತು ಪ್ರಿಲಿಮ್ಸ್ಗೂ ಈ ಮೇನ್ ಸಿಲೆಬಸ್ ಓರಿಯೆಂಟೆಡೇ ಕ್ವಶನ್ಗಳು ಪ್ರಿಲಿಮ್ಸ್ ಅಲ್ಲೂ ಬರ್ತಾವು. ಸೊ ಮೇನ್ಸ್ ರೆಡಿ ಇರುವಂಥ ಸ್ಟೂಡೆಂಟೇ ಅವ್ರಿಗೆ ಬೇಕಾಗಿರ್ತದೆ. ಇಲ್ಲಿ ಸುಮ್ಮನೆ ಮೇಲ್ಗಡೆ ಬಂದು ಪ್ರಿಲಿಮ್ಸ್ ಪಾಸ್ ಆಗಿ ನಾನು ಬರ್ದೇನೆ, ನಾನು ಪ್ರಿಲಿಮ್ಸ್ ಪಾಸ್ ಆಗಿನಿ, ಬರೀ PT ಮಾಸ್ಟರ್ಗಳು ಬೇಕಾಗಿಲ್ಲ ಅವ್ರಿಗೆ. ಅದು ಮೇನ್ಸ್ ಓರಿಯೆಂಟೆಡ್ ಇದ್ದಿದ್ದು ಕ್ವಶನ್ಗಳು ಬರ್ತಾವಲ್ಲಿ. ಓಕೆ, ಇಲ್ಲಿ ಇದು ಅಂತೂ ನೀವು ವಿಜಯನಗರ ಎಂಪೈರ್, ದೇರ್ ಆಫ್ಟರ್ ಇವೆಲ್ಲ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗಂತೂ ಹೇಳಿ ಮಾಡಿಸಿದ ಕ್ವಶನ್ ಇವು. ಮೇನ್ ಸಿಲೆಬಸ್ ಇದು ಪ್ರಿಲಿಮ್ಸ್ಗೂ ಬರ್ತದೆ ಎಲ್ಲ. ವಿಜಯನಗರ ಎಂಪರ್ ಆ್ಯಂಡ್ ದೇರ್ ಆಫ್ಟರ್ 1336 ಇಂದ 1799 ವರೆಗೂ ಇರ್ತದೆ. ಇದೆಲ್ಲ ವಿಜಯನಗರದ್ದು. ಈ ರಿಲಿಜಿಯಸ್ ಸೆಕ್ಟ್ಗಳು ಬರ್ತವೆ ಇಲ್ಲಿ. ಇಲ್ಲಿ ಒಡೆಯರ್ ಫ್ಯಾಮಿಲಿಗಳ ಬಗ್ಗೆ, ನಾಯಕಸ್ ಆಫ್ ಕೆಳದಿ ಅಂಡ್ ಚಿತ್ರದುರ್ಗ, ಈ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವೆಲ್ಲ, ಹೈದರಾಲಿ, ಟಿಪ್ಪು, ಪ್ರತಿಯೊಂದು ಟಾಪಿಕ್ಕು ಇದಾವು. ಇದನ್ನ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಓರಿಯೆಂಟೆಡೇ ನೀವು ಓದಬೇಕು. ಮಾಡರ್ನ್ ಮೈಸೂರು ಕೃಷ್ಣರಾಜ ಒಡೆಯರ್ 3 ಬಗ್ಗೆ, ಈಸ್ ಕಾಂಟ್ರಿಬ್ಯೂಷನ್ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಇದ್ದೇ ಇರ್ತದೆ ಒಂದು ಕ್ವಶನ್. ಆರ್ಮ್ಡ್ ರೆಬಿಲಿಯನ್ ಬಗ್ಗೆ ಒಂದು, ಕಮಿಷನರ್ ರೂಲ್ ಬಗ್ಗೆ ಒಂದು ಏನೋ ಕೇಳ್ತಾರೆ, ನಿಜಾಮ್ಸ್ ರೂಲ್ ಹೈದರಾಬಾದ್, ಪ್ರೋಗ್ರೆಸ್ ಆಫ್ ಮೈಸೂರು ಅಂಡರ್ ದಿವಾಣರ ಬಗ್ಗೆ ಒಂದು ಕ್ವಶನ್. ಇವೆಲ್ಲ ನೀವು ರೆಡಿ ಆಗ್ಬಿಟ್ರೆ ಅಂದ್ರೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಗದಂಗೆ ಆಗುತ್ತೆ. ಸೊ ಈಗ ನೀವು KS ಅನ್ನ ಆಸೆ ಇಟ್ಟುವಂಥವ್ರು ಮೇನ್ ಸಿಲೆಬಸ್ ಜೊತೆಗೇನೆ ಓದ್ತಾ ಹೋಗ್ಬೇಕು ನೀವು.
ಪ್ರಿಲಿಮ್ಸನ್ನು ಬರೀ ಒಂದು ಬುಕ್ ಹಿಡ್ಕೊಂಡು ಕುಂದ್ರದಲ್ಲ, ಅದೆಲ್ಲ ಕವರ್ ಆಗ್ತದೆ. ಅದ್ರ ಜೊತೆಗೇನೆ ಇದು ಮೇನ್ಸದ್ದು ಕೂಡ ಕವರ್ ಆಗ್ತಾ ಹೋಗಬೇಕು. ಯೂನಿಟ್ 6 ಲಾಸ್ಟ್ ಯೂನಿಟ್ ಆಫ್ ದಿ KS ಸೆಕ್ಷನ್ 1 ಇದು ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಯೂನಿಫಿಕೇಶನ್. ಇದ್ರ ಯೂನಿಫಿಕೇಶನ್ ಬಗ್ಗೆ ಕೂಡ ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಮಿನಿಮಮ್ ಇದ್ದೇ ಇರ್ತದೆ. ಮೇನ್ಸಲ್ಲೂ ಕೂಡ ಪಕ್ಕಾ ಹೇಳಿ ಮಾಡಿಸಿದಂತ 1 ರಿಂದ 2 ಕ್ವಶನ್ ಮೇನ್ಸಲ್ಲಿ ಇರ್ತದೆ. ಈ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಗಳು, ಈ ಮಿಲ್ಲರ್ ಕಮಿಟಿ ರಿಪೋರ್ಟು ಇವೆಲ್ಲವೂ ಕೂಡ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ಹೇಳಿದ್ನಲ್ಲ, ಅದರಲ್ಲೂ ಕೂಡ ರಿಪೀಟ್ ಆಗ್ತದೆ. ಮತ್ತೆ ಈ ಫ್ರೀಡಮ್ ಮೂವ್ಮೆಂಟ್ ಇನ್ ಹೈದರಾಬಾದ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಬಗ್ಗೆ ನೋಡಿ, ಲಾಸ್ಟ್ ಟೈಮ್ ಅಂತೂ ರೀ ಎಕ್ಸಾಮ್ ಆಯ್ತಲ್ಲ KS, ಅಲ್ಲಿ ತುಂಬಾ ಕ್ವಶನ್ ಬಂದಿದ್ದು. ಅದಕ್ಕೆ ಮಿನಿಮಮ್ 2 ಕ್ವಶನ್ ಕವರ್ ಆಗಿದೆ. ಯೂನಿಫಿಕೇಶನ್ ಆಫ್ ಕರ್ನಾಟಕ ಬಗ್ಗೆ ಆಲೂರು ವೆಂಕಟರಾಯ್ ಇವರೆಲ್ಲ ರೂಲ್ಸ್ ಏನು, ಇಂಪಾರ್ಟೆಂಟ್ ಲೀಡರ್ಸ್ ಯಾರು, ಅವೆಲ್ಲವೂ ಕೇಳ್ತಾರೆ. ಸೊ ಮೇನ್ಸ್ ಕೂಡ ಕವರ್ ಆಗುತ್ತೆ. ಇಲ್ಲಿಗೆ ಏನಾಯ್ತು, 6 ಯೂನಿಟ್ ಸೆಕ್ಷನ್ 1 ಅಂದ್ರೆ GS1 ಜನರಲ್ ಸ್ಟಡೀಸ್ 1 ಅಂದ್ರೆ ಟೋಟಲ್ 3 ಯೂನಿಟ್ ಇರ್ತಾವೆ. ಅದರಲ್ಲಿ 3 ಸೆಕ್ಷನ್ ಇರ್ತದೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3. ಈ ಸೆಕ್ಷನ್ 1 ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡೋದು ಒಳ್ಳೆಯದು. ಜಸ್ಟ್ ಓದಿ, ಅದು ನೋಟ್ಸ್ ಮಾಡ್ಲೇಬೇಕಂತಲ್ಲ, ಎಲ್ಲವೂ ಒಂದೊಂದು ಟಾಪಿಕನ್ನ ನೋಟ್ಸ್ ಮಾಡ್ತಾ ಹೋಗಿ ಟೈಮ್ ಸಿಕ್ಕಾಗ. ಆಮೇಲೆ ಅಟ್ಲೀಸ್ಟ್ ಓದಿ, ಆ ಕಾನ್ಸೆಪ್ಟ್ ಆದ್ರೂ ಓದಿ ಇಟ್ಕೊಳ್ಳಿ. ಬರೆಯೋದು ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಓದಿ ಆದ್ರೂ ಇಟ್ಕೊಂಡ್ಬರ್ಬೇಕು. ಸೆಕ್ಷನ್ 1 ಕಂಪ್ಲೀಟ್ ಕವರ್ ಮಾಡಬೇಕು. ಅಂದ್ರೆ GS1 ನಲ್ಲಿ ಸೆಕ್ಷನ್ 1 ಕಂಪ್ಲೀಟ್ ಆದರೆ ಪ್ಲಿಮ್ಸ್ಗೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾವ ಟಾಪಿಕ್ ಬಿಡಲಾರ ಸೆಕ್ಷನ್ 1 ಅನ್ನ ಪೂರ್ತಿ ನೋಡಬೇಕು. ಸೆಕ್ಷನ್ 2 ಅಲ್ಲಿ ಕೆಲವು ಟಾಪಿಕ್ ಅಷ್ಟೇ ನೋಡ್ಬೇಕಾಗ್ತದೆ. ಎಲ್ಲವೂ ಕವರ್. GS1 ಪೇಪರ್ ಅಲ್ಲಿ ಸೆಕ್ಷನ್ 2 ಏನಿದೆ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಟಾಪಿಕ್ ಅಷ್ಟೇ. ಇದನ್ನ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ 7 ಯೂನಿಟ್ ಅದಾವೆ. ಇದರಲ್ಲಿ 7 ಯೂನಿಟ್ ಅಲ್ಲಿ ಕೆಲವೊಂದು ಯೂನಿಟ್ ಅಷ್ಟೇ ನೀವು ನೋಡೋಣ. ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಇದ್ರ ಬಗ್ಗೆ ಕೂಡ ಒಂದು ಕ್ವಶನ್ ಇರ್ತದೆ. ಈ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ದ ಗ್ರೂಪ್ ಬಿ ಪೋಸ್ಟ್ ಅನ್ನೆಲ್ಲ ಅಲ್ಲೆಲ್ಲ ಇದಾವೆ. ಯಾವಿವು, ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ರಿಪೋರ್ಟ್, ಹಾವನೂರ್ ಕಮಿಟಿ, ವೆಂಕಟಸ್ವಾಮಿ ಕಮಿಟಿ, ಚಿನ್ನಪ್ಪ ರೆಡ್ಡಿ ಕಮಿಟಿ, ಇವೆಲ್ಲ ದಲಿತ್ ಮೂವ್ಮೆಂಟ್, ದೇವರಾಜ್ ಅರಸ್ ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್, ಗೋಕಾಕ್ ಮೂವ್ಮೆಂಟ್, ಪ್ರತಿಯೊಂದು ಕೂಡ ಫಿಲಿಮ್ಸ್ ಅಲ್ಲಿ ಬರುವಂತದ್ದು ಇರ್ತದೆ. ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್, ಬೌಂಡ್ರಿ ಡಿಸ್ಪ್ಯೂಟ್, ಮಹಾಜನ್ ಕಮಿಟಿ ರಿಪೋರ್ಟ್, ಇವೆಲ್ಲ ವಾಟರ್ ಡಿಸ್ಪ್ಯೂಟ್, ಫಾರ್ಮರ್ಸ್ ಮೂವ್ಮೆಂಟ್, ರೀಜನಲ್ ಇಂಬ್ಯಾಲೆನ್ಸ್, ನಂಜುಂಡಪ್ಪ ಕಮಿಟಿ ರಿಪೋರ್ಟ್, ಇವೆಲ್ಲವೂ ಕೂಡ ಪ್ರಿಲಿಮ್ಸ್ಗೆ ಓವರ್ಲ್ಯಾಪ್ ಆಗೇ ಆಗುತ್ತೆ. ಈ ಯೂನಿಟ್ ಅನ್ನ ಕಂಪ್ಲೀಟ್ ಆಗಿ ಈ ಸೆಕ್ಷನ್ 2 ಅಲ್ಲಿ ಟೋಟಲ್ 7 ಯೂನಿಟ್ ಅಲ್ಲಿ ಕೆಲವೊಂದು ಯೂನಿಟ್ ಅನ್ನ ಓದ್ತಾ ಇರ್ತೀರಿ. ಓಕೆ, ಇದೆಲ್ಲ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಕೂಡ ಈ ಪೋಸ್ಟ್ ಇವೆಲ್ಲ ಈ ಯೂನಿಟ್ KSಗೂ ಕೂಡ ಕವರ್ ಆಗಿಬಿಡ್ತದೆ. ಈ ಬ್ಯಾಕ್ವರ್ಡ್ ಕ್ಲಾಸ್ ಗ್ರೂಪ್ ಬಿ ಪೋಸ್ಟ್ಗೂ ಕೂಡ ಯೂಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಯೂನಿಟ್ ಯಾವುದು, ಸೋಷಿಯಲ್ ಚೇಂಜ್ ಅಂಡ್ ಇದು ಇಲ್ಲ ಕಂಪ್ಲೀಟ್ ಕೈ ಬಿಟ್ಬಿಡಿ. ಇದು ಪ್ರಿಲಿಮ್ಸ್ ಆದ್ಮೇಲೆ ನೋಡೋಣ, ಯಾಕಂದ್ರೆ ಇದು ಕಂಪ್ಲೀಟ್ ಥಿಯರಿ. ಇದು ಪ್ರಿಲಿಮ್ಸ್ ಆದ್ಮೇಲೆ ನೋಡುವಂಥದ್ದು ಮೇನ್ಸ್ ಟೈಮಲ್ಲಿ. ಇದು ಕೂಡ ಮತ್ತೆ ಪ್ರಿಲಿಮ್ಸ್ಗೆ ಸೇಮ್ ಇರ್ತದೆ. KS ಮೇನ್ಸ್ ಸಿಲೆಬಸ್ ಇದೆಯಲ್ಲ, ಇದು ಪ್ರಿಲಿಮ್ಸ್ಗೆ ಸೇಮ್ ಇರುವಂಥದ್ದು. ಗೌರ್ಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, 3 ಇದು ತುಂಬಾ ನೋಡಕ್ಕೆ ಇಟೇ ಇದೆ, ಬಟ್ ತುಂಬಾ ಜಾಸ್ತಿ ಸಿಲೆಬಸ್ ಇದೆ. ನಾ ಈ ಏನು ಕೋರ್ಸ್ ಹೇಳಿದ್ನಲ್ಲ, ಈ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಕೋರ್ಸ್ ಅಲ್ಲೇ ಕವರ್ ಆಗಿದೆ. ಮತ್ತೆ ಮೇನ್ಸ್ಗೋಸ್ಕರ ಮತ್ತೊಂದು ಕೋರ್ಸ್ ಬೇರೆ ಮಾಡ್ತೀನಿ ನಾನು. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕ್ವಶನ್ ಹೆಂಗ್ ಬರ್ತಾ, ಆನ್ಸರ್ ಹೆಂಗ್ ಬರೀಬೇಕು, ರೈಟಿಂಗ್ ಹೆಂಗಿರ್ಬೇಕು ಅನ್ನೋದು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಓರಿಯೆಂಟೆಡ್ ಈ ಕೋರ್ಸ್ ಅಲ್ಲಿ ಕೂಡ ಹೇಳ್ತಾ ಹೋಗ್ತೇನೆ. ಅದು ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡಕ್ಕೂ ಯೂಸ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇಲ್ಲಿ ಈ ತರ ಕಂಪ್ಲೀಟ್ ಆಗಿ ಮುಗಿದ್ಬಿಡ್ತಾರೆ. ಅಂದ್ರೆ ನಿಮ್ಗೆ ಪೊಲಿಟಿಕಲ್ ಪಾರ್ಟಿ ರಿಲೇಟೆಡ್ ಅವನು ಕೂಡ ಕ್ವಶನ್ ಕೇಳ್ತಾರೆ. ಸೊ ಅವೆಲ್ಲ ನೆನಪಿರ್ಲಿ, ಇಂಥವೆಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಇಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದಾಗೂ ಕೂಡ ಇದು ಕೂಡ ಪಾಲಿಟಿ ಸಬ್ಜೆಕ್ಟ್. ಇದು ಇಲ್ಲಿ ಯೂನಿಯನ್ ಗವರ್ಮೆಂಟ್ ಬಗ್ಗೆ, ಪಾರ್ಲಿಮೆಂಟ್, ಕ್ಯಾಬಿನೆಟ್, ಸುಪ್ರೀಂ ಕೋರ್ಟ್, ಇದು ಒಂದು ಕ್ವಶನ್ ಇದ್ದೇ ಇರ್ತದೆ ಮೇನ್ಸ್ ಅಲ್ಲಿ. ಸೊ ಪ್ರಿಲಿಮ್ಸ್ಗೂ ಕವರ್ ಆಗ್ತದೆ. ಜುಡಿಷಿಯಲ್ ರಿವ್ಯೂ, ಸೆಂಟರ್ ಸ್ಟೇಟ್ ರಿಲೇಷನ್, ಇಲ್ಲಿ ಗವರ್ನರ್ ಬಗ್ಗೆ, ಸ್ಟೇಟ್ ಗೌರ್ಮೆಂಟ್, ಪಂಚಾಯತ್ ರಾಜ್. ಸೊ ಇವೆಲ್ಲವೂ ಕೂಡ ನಿಮಗೆ ಪ್ರಿಲಿಮ್ಸ್ ಅಲ್ಲೇ ಇರ್ತದೆ. ಸೊ ಈ ತರ ನೀವು ಓದ್ತಾ ಹೋದಾಗ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಎವ್ರಿ ಡೇ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ನಂದು ಮೇನ್ಸು ಕವರ್ ಆಗ್ತದೆ, ಪ್ರಿಲಿಮ್ಸು ಕವರ್ ಆಗ್ತಾ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಕ್ಲಿಯರ್ ಆಗ್ತಾ ಇದೆ ಸ್ನೇಹಿತರೆ? ರೈಟ್. ಇಲ್ಲಿ ಸೋಷಿಯೋ ಎಕನಾಮಿಕ್ ಸಿಸ್ಟಮ್, ಜಜಮಾನಿ ಸಿಸ್ಟಮ್ ರಿಲೇಟೆಡ್ ಅವೆಲ್ಲ ನಿಮಗೆ ಇಷ್ಟ ಅವಶ್ಯಕತೆ ಇಲ್ಲ. ಇದನ್ನ ಸ್ವಲ್ಪ ಕೈ ಬಿಡೋಣ ಈ ಯೂನಿಟ್ ಅನ್ನ. ಓಕೆ, ನಂತರದಲ್ಲಿ ಇದು ಕೂಡ ರೂರಲ್ ಸೋಷಿಯಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಕೆಲವೊಂದು ಸ್ಕೀಮ್ಗಳು ಬರ್ತಾವು. ಇವೆಲ್ಲ ಪಾವರ್ಟಿ, ಎಕನಾಮಿಕ್ ಅಲ್ಲಿ ನೋಡ್ತೀವಿ, ಇಂಡೆಟ್ನೆಸ್, ಬಾಂಡೆಡ್ ಲೇಬರ್, ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್, ಎಕನಾಮಿಕ್ ಪಾಯಿಂಟ್ ಆಫ್ ಗ್ರೀನ್ ರೆವಲ್ಯೂಷನ್, ಇವೆಲ್ಲ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಬರ್ತಾವೆ. ಕೆಲವೊಂದು ಟಾಪಿಕ್ ಅನ್ನ ನೋಡಬಹುದು. ಅಂದ್ರೆ ಇಲ್ಲಿ GS1 ಅಲ್ಲಿ ನಾವು ಏನ್ ನೋಡ್ತಾ ಇದೀವಿ ಸ್ನೇಹಿತರೆ, GS1 ಅಲ್ಲಿ ಟೋಟಲ್ 3 ಸೆಕ್ಷನ್ ಇದೆ ಅಂತೆಲ್ಲ. 1ನೇ ಸೆಕ್ಷನ್ ಅಂತೂ ಪೂರ್ತಿ ಓದಬೇಕು ನೀವು. 2ನೇ ಸೆಕ್ಷನ್ ಜಸ್ಟ್ ಹಾಫ್, ಒಂದು 4 ಯೂನಿಟ್ ಅಷ್ಟೇ. 7 ಯೂನಿಟ್ ಅಲ್ಲಿ ಒಂದು 3 ಯೂನಿಟ್ ಅನ್ನ ಪೂರ್ತಿಯಾಗಿ ಓದಿದ್ರೆ ಸಾಕಾಗ್ತದೆ. ಇನ್ನು GS1 ಅಲ್ಲಿ ಸೆಕ್ಷನ್ 1, ಸೆಕ್ಷನ್ 2 ಮುಗಿತು. ಸೆಕ್ಷನ್ 3 ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇರ್ತದೆ. ಅದರಲ್ಲೂ ಕೂಡ ಒಂದು 3-4 ಯೂನಿಟ್ ಅನ್ನ ಅಷ್ಟೇ ನೋಡ್ಬೇಕಾಗ್ತದೆ. ಅದರಲ್ಲಿ ಯಾವ ಸಿಲೆಬಸ್ ಇದೆ, GS1 ಸೆಕ್ಷನ್ 3 ಅನ್ನುವಂಥದ್ದು. ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಈಗ, ಮತ್ತೆ ಇನ್ ಡೀಟೇಲ್ ಆಗಿ ಮತ್ತೆ ಚರ್ಚೆ ಮಾಡ್ತೀನಿ ಅದನ್ನ. ಯಾವ ಸೆಕ್ಷನ್ 1 ಅನ್ನು ಇನ್ ಡೀಟೇಲ್ ಆಗಿ ತೊಗೊಂಡು ಏನೇನು ಓದಬೇಕು, ಯಾವ ಬುಕ್ ಇಂದ ಓದಬೇಕು, ಯಾವ ಪಾಯಿಂಟ್ ಇರ್ತದೆ, ನನ್ನ ಕೋರ್ಸಲ್ಲಿ ಏನು ಹೇಳ್ತೀನಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಹೇಗೆ ಬಂದಿದ್ದಾವೆ ಅವೆಲ್ಲವೂ ಡಿಸ್ಕಸ್ ಮಾಡೋಣ. ಈಗ ಫಾಸ್ಟ್ ಆಗಿ ಅಟ್ಲೀಸ್ಟ್ ಒಂದು ಐಡಿಯಾ ಇರಲಿ ನಿಮಗೆ. ಬರೀ ನೀವು ಡಿಸ್ಕಸ್ ಮಾಡ್ತಾ ಕೂತ್ಕೊಂಡು ಡಿಸೆಂಬರ್ 29 ಅಂತ ಪೂರ್ತಿ ಒಂದಿನ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಅದನ್ನ ಆ ಒಂದು 29 ಅಂತ ಫಿಕ್ಸ್ ಆದಾಗ ಅಟ್ಲೀಸ್ಟ್ ಮತ್ತೊಂದು ಮೋಟಿವೇಶನ್ ಮೂಲಕ ನೀವು
ಮತ್ತೆ ಮೇನ್ಸ್ ಓರಿಯೆಂಟೆಡ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಕವರ್ ಮಾಡಿ ಓದ್ತಾ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇಂಡಿಯನ್ ಎಕಾನಮಿ 8 ಯೂನಿಟ್ ಅದ. ಇದರಲ್ಲಿ ಈ 8 ಯೂನಿಟ್ ಅಲ್ಲಿ ಇಂಡಿಯನ್ ಎಕಾನಮಿ ಫಸ್ಟ್ ಯೂನಿಟ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ನಿಮಗೆ ಫಿಲ್ಮ್ಸ್ ಓರಿಯೆಂಟೆಡ್ ಕೂಡ ಹೆಲ್ಪ್ ಆಗ್ತದೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಗ್ರೋತ್ ಯಾವ ರೀತಿ ಇತ್ತು ಅದು ಬೇಸಿಕ್ ಕ್ವಶನ್ ಕೇಳ್ತಾರೆ. ಅಗ್ರಿಕಲ್ಚರ್, ಇಂಡಸ್ಟ್ರಿ, ಟೆರ್ಷಿಯರಿ ಸೆಕ್ಟರ್, ಸರ್ವಿಸ್ ಸೆಕ್ಟರ್ ಇರ್ತಾವಲ್ಲ ಅದ್ರ ಬಗ್ಗೆ. ಪಾವರ್ಟಿ ಅಂಡ್ ಇನ್ಇಕ್ವಾಲಿಟಿ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಇದು. ಕರ್ನಾಟಕ ಎಕಾನಮಿ ಪ್ಲಾನ್ ಏರಾದಲ್ಲಿ ಹೇಗಾಯ್ತು, ಸೊ ಈ ರೀತಿ ಬೇಸಿಕ್ ಕೇಳ್ತಾರೆ. ಇನ್ ಡೆಪ್ತ್ ಆಗಿ ಬೇಡ, ಮೇಲ್ಮೇಲೆ ಸ್ವಲ್ಪ ಇದನ್ನ ಪ್ರಿಲಿಮ್ಸ್ ಓರಿಯೆಂಟೆಡ್ ನೋಡಿದ್ರೆ ಸಾಕು. ಮೇನ್ಸ್ ಅಲ್ಲಿ ನೋಡೋಣ. ಇದಂತೂ ಪೂರ್ತಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಜಾಸ್ತಿ ಯೂಸ್ ಆಗ್ತದೆ. ಮತ್ತು ಎಕನಾಮಿಕ್ ಸರ್ವೆ ಎಲ್ಲ ಇದೆ ಇದು. ಇಂಡಿಯಾ ಎಕನಾಮಿಕ್ ಸರ್ವೆ, ಕರ್ನಾಟಕ, ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೂರ್ತಿ ನೋಡಿದಾಗ ನಿಮ್ಗೆ ಐಡಿಯಾ ಬರ್ತದೆ. ಇಲ್ಲಿ ವ್ಯಾಲ್ಯೂಮ್, ಕಂಪೋಸಿಷನ್ ಅಂಡ್ ಡೈರೆಕ್ಷನ್ ಆಫ್ ಎಕ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಯಾವ ಐಟಮ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಯಾವ ಇಂಪೋರ್ಟ್ ಮಾಡ್ತೀವಿ, ಅದು ಯಾಕೆ ಮಾಡಬೇಕು, ಯಾವ ರೀತಿ ಕ್ವಶನ್ ಬರುತ್ತೆ ಅದರಲ್ಲಿ, ಆ ರೀತಿ ಕೂಡ ನೋಡ್ತಾ ಹೋಗೋಣ ಇಲ್ಲಿ. ಓಕೆ, ಇದೆಲ್ಲ ಸ್ಟಡಿ ಮಾಡಬೇಕು. ಇಂಡಿಯಾಸ್ ಫಾರಿನ್ ಟ್ರೇಡ್ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾನು ಆಗಲೇ ಎಕನಾಮಿಕ್ ಕೋರ್ಸ್ ಹೇಳಿದ್ನಲ್ಲ, ಎಕನಾಮಿಕ್ ಕೋರ್ಸಲ್ಲಿ ಇವೆಲ್ಲ ಚಾಪ್ಟರ್ಗಳು ಕಂಪ್ಲೀಟ್ ಆಗಿ ಕವರ್ ಆಗ್ತಾ ಹೋಗ್ತದೆ. ಸ್ನೇಹಿತರೆ ಯೂಸ್ ಆಗ್ತದೆ ನಿಮಗೆ. ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ಒಂದು ಕ್ವಶನ್ ಇರ್ತದೆ ಫಿಲಿಮ್ಸ್ ಅಲ್ಲಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪಕ್ಕಾ ಕ್ವಶನ್. ಕರ್ನಾಟಕದ ಎಕ್ಸ್ಪೋರ್ಟ್ ಹೇಗೆ, ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಇದೆ. ವ್ಯಾಲ್ಯೂಮ್, ಕಂಪೋಸಿಷನ್ ಅಂಡ್ ಡೈರೆಕ್ಷನ್. ಈ ತರ ನೀವು ಮೇನ್ಸ್ ಓರಿಯೆಂಟೆಡ್ ಸ್ವಲ್ಪ ನೋಡ್ತಾ ಹೋಗ್ಬಿಟ್ರೆ ಅಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಮತ್ತು ಫಿಲಿಮ್ಸ್ ಕೂಡ ರೆಡಿ ಆಗ್ತೀರಿ. ಓಕೆ, ಇಲ್ಲಿ ರಿಡ್ರೆಸಲ್ ಆಫ್ ಡೆವಲಪ್ಮೆಂಟ್ ಡಿಸ್ಪ್ಯಾರಿಟೀಸ್, ಈ ರೀತಿ ರೀಜನಲ್ ಡೆವಲಪ್ಮೆಂಟ್ ರಿಲೇಟೆಡ್ ಕೆಲವೊಂದು ಅಷ್ಟೇ ಪಾಯಿಂಟ್ಗಳು ಈ ಚಾಪ್ಟರ್ ಅಲ್ಲಿ ಯೂಸ್ ಆಗ್ತದೆ. ಮಿಕ್ಕಿದ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಈ ಪ್ಲಾನಿಂಗ್ ಬಗ್ಗೆ ಕೂಡ, ಪ್ಲಾನ್ ಎಲ್ಲ ಮುಗಿದು ಹೋಗಿದೆ. ಎಲ್ಲ 5 ಪ್ಲಾನ್ಗಳು ಮುಗಿದು ಹೋಗ್ತಾವೆ. ಇರೋದೇ 12 ಪ್ಲಾನ್ ಇದ್ವು, ಅವೆಲ್ಲ ಮುಗಿದ್ರು ಮತ್ತೆ ಕ್ವಶನ್ ಕೇಳ್ತಾರೆ. 1 to 7, 8ರಿಂದ 12 ಪ್ಲಾನ್ ಬಗ್ಗೆ ಕೂಡ ಕ್ವಶನ್ ಕೇಳ್ತಿರ್ತಾರೆ. ಯಾವುದೋ ಒಂದು ನೀವು ಎಕನಾಮಿಯಲ್ಲಿ ನಾ ಕವರ್ ಮಾಡಿರ್ತೇನೆ ಅದನ್ನ ಎಕನಾಮಿಕ್ ಕೋರ್ಸಲ್ಲಿ, ಅಲ್ಲಿ ನೋಡ್ಬಿಟ್ರೆ ಸಾಕಾಗ್ತದೆ. ಡಿಸೆಂಟ್ರಲೈಸೇಷನ್ ರಿಲೇಟೆಡ್ ಮತ್ತೆ ತಿರ್ಗಾ ಮರ್ಗ ಅದೇ ಪಂಚಾಯತ್ ರಾಜ್ ಅದನ್ನ ಕೇಳ್ತಿರ್ತಾರೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಬಗ್ಗೆ ಫಿಲಿಮ್ಸ್ ಅಲ್ಲಿ ಕ್ವಶನ್ ಬರ್ತಿರ್ತಾವೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಕ್ವಶನ್ ಇರ್ತದೆ. ಈ ತರದ ಕೆಲವು ಪಾಯಿಂಟ್ಗಳನ್ನು ನೋಡ್ತಾ ಫಾಸ್ಟ್ ಆಗಿ ಹೋದ್ರೆ ನಮ್ಮ ಸಿಲೆಬಸ್ ಮುಗಿದಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಅಲ್ಲಿ ಕೆಲವೊಂದು ಬೇಸಿಕ್ ಟಾಪಿಕ್ಗಳು, ಈಗ ಇರಿಗೇಷನ್ ಬಗ್ಗೆ ಫಿಲಿಮ್ಸ್ ಅಲ್ಲಿ ಇರ್ತದೆ ಕ್ವಶನ್. ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ರೋಡ್, ಇಲ್ಲಿ ರೂರಲ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಯಾವ್ದು ಹೌಸಿಂಗ್ ಬಗ್ಗೆ ಸ್ಕೀಮ್ಗಳು, ಡ್ರಿಂಕಿಂಗ್ ವಾಟರ್ ಸ್ಕೀಮ್ಗಳು, ಸ್ಯಾನಿಟೇಷನ್, ಡ್ರೈನೇಜ್, ಇವೆಲ್ಲವೂ ಕೂಡ ಫಿಲಿಮ್ಸ್ ಅಲ್ಲಿ ಕೂಡ ಕವರ್ ಆಗ್ತದೆ. ಸೊ ಇದನ್ನು ನೀವು ಇಲ್ಲಿ ಇದು ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಎಲ್ಲ ಪಾವರ್ಟಿ ರಿಲೇಟೆಡ್ ಅವೆಲ್ಲ ಬೇಸಿಕ್ ಆಗಿ ಕವರ್ ಆಗ್ತಾ ಹೋಗ್ತದೆ. ಇಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಬರ್ತದೆ, ಅದು ಕೂಡ ಫಿಲಿಮ್ಸ್ಗೆ ಚೆನ್ನಾಗಿ ಓದ್ಬಿಟ್ರೆ ಮೇನ್ಸ್ಗೂ ಕೂಡ ರೆಡಿ ಆಗ್ತದೆ ಅಲ್ವಾ. ಸೊ ನಾವೀಗ ಓವರಾಲ್ ಆಗಿ ಏನು ನೋಡಿದೀವಿ ಸ್ನೇಹಿತರೆ, ಜನರಲ್ ಸ್ಟಡೀಸ್ ಪೇಪರ್ 1 250 ಮಾರ್ಕ್ಸ್ ಇರ್ತದೆ. ಅದರಲ್ಲಿ 3 ಸೆಕ್ಷನ್ ಇರ್ತಾವು. ಒಂದು ಸೆಕ್ಷನ್ ಅಂತೂ ಕಂಪ್ಲೀಟ್ ಆಗಿ ನೋಡಬೇಕು. ಈ 2ನೇದು 3ನೇದು ಸೆಕ್ಷನ್ ಸ್ವಲ್ಪ ಅಷ್ಟೇ, ಒಂದು 40% ಆ ಥರ ರೇಂಜ್ ಅಲ್ಲಿ ನೋಡ್ತಾ ಹೋಗ್ತೀರಿ. ಓಕೆ, ಇಷ್ಟು ನೋಡಿದಾಗ ಇಲ್ಲಿ ಸೆಕ್ಷನ್ ಅಲ್ಲಿ ಒಂದು ಕಂಪ್ಲೀಟ್ ಮುಗಿದಿರ್ತದೆ, ಇವೆರಡೂ ಕೂಡ ಅರ್ಧ ಮುಗಿದಿರ್ತದೆ. ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬರ್ತದೆ. ಈಗ ನಾವು ಸೆಕ್ಷನ್ 2 ಹೋಗೋಣ. ಸೆಕ್ಷನ್ 2 ಯಾವುದು, ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಸೆಕ್ಷನ್ 1, 2, 3 ನೋಡೋಣ. ಸೇಮ್ ಅದೇ ತರ ಪ್ರತಿಯೊಂದು ಪೇಪರ್ ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ಅಂದ್ರೆ ಇದಕ್ಕೂ 3 ಸೆಕ್ಷನ್ಗಳು. ಅದನ್ನ ಯಾವ್ದು ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ 1ನೇ ಸೆಕ್ಷನ್ ಏನಿದೆ ಸ್ನೇಹಿತರೆ, 1ನೇ ಸೆಕ್ಷನ್ ಕಂಪ್ಲೀಟ್ ಜಾಗ್ರಫಿ, ಫಿಸಿಕಲ್ ಫ್ಯೂಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, ಜಿಯೋಗ್ರಫಿ ಆಫ್ ದ ವರ್ಲ್ಡ್ 2 ಚಾಪ್ಟರ್ ಇರ್ತಾವೆ. ಜಿಯೋಗ್ರಫಿ ಆಫ್ ದ ವರ್ಲ್ಡ್, ಬೇಸಿಕ್ ಜಿಯೋಗ್ರಫಿ ರಿಲೇಟೆಡ್. ಈ ಲಿಥೋಸ್ಫಿಯರ್ ಅನ್ನುವಂಥದ್ದು ಬ್ರಾಡ್ ಇರುವಂಥದ್ದು, ಅದನ್ನ ಒಂದು ಕ್ವಶನ್. ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಅಂಡ್ ಈ ಮೂರನ್ನ ಓದಬೇಕು. ಯಾವ ಸ್ಪೇರ್ಗಳು, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಈ ಮೂರುಗಳ ಮೇಲೆ ಒಂದು ಚಾಪ್ಟರ್. ಇದೆಲ್ಲ ಪ್ರಿಲಿಮ್ಸ್ ಅಲ್ಲಿ ಪಕ್ಕಾ ಕ್ವಶನ್ಗಳು. ಇದು ನೀಟಾಗಿ ಓದಬೇಕು ಇದನ್ನ. ಈ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಏನು 3 ಸೆಕ್ಷನ್ ಇದೆಲ್ಲ, 1ನೇ ಸೆಕ್ಷನ್ ಇರೋದು ಕಂಪ್ಲೀಟ್ ಜಿಯೋಗ್ರಫಿ ಪೂರ್ತಿಯಾಗಿ ಓದಬೇಕು, ಯಾವುದು ಬಿಡೋಂಗಿಲ್ಲ. 2ನೇ ಸೆಕ್ಷನ್ ಕೂಡ ಇಂಡಿಯನ್ ಪಾಲಿಟಿ, ಅದನ್ನು ಕೂಡ ಪೂರ್ತಿಯಾಗಿ ಓದಬೇಕು. ಇವೆಲ್ಲವೂ ಪ್ರಿಲಿಮ್ಸ್ಗೆ ಪಕ್ಕಾ ಕ್ವಶನ್. ಸೊ 3ನೇದರಲ್ಲಿ ಪಬ್ಯಾಡ್ ಇದೆ, ಅದರಲ್ಲಿ ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಸ್ಟ್ ಒಂದು ಚಾಪ್ಟರ್ ಇದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ, ಅದೊಂದು ಅಷ್ಟೇ ಕವರ್ ಮಾಡಿ ಮಿಕ್ಕಿದ ಕೈ ಬಿಟ್ರೆ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಕೂಡ 2 ಯೂನಿಟ್ ಕವರ್ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಆಲ್ಮೋಸ್ಟ್ 1-1.5 ಯೂನಿಟ್ ಆಗಿರ್ತದೆ. ಸೊ ಈ ತರ ಸೆಕ್ಷನ್ಗಳು ಕಂಪ್ಲೀಟ್ ಆಗಿದೆ ಅಂದ್ರೆ ನಿಮ್ಗೆ ಮೇನ್ಸ್ದು ಒಂದು ಕಾನ್ಫಿಡೆನ್ಸ್, ಪ್ರಿಲಿಮ್ಸ್ದು ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗ್ತದೆ. ಓಕೆ, ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ, ಯಾಕಂದ್ರೆ ಇದನ್ನೇ ಲೆಂದಿಯಾಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ 4-5 ಅವರ್ ಆಗ್ಬಿಡ್ತದೆ. ಫಾಸ್ಟ್ ಆಗಿ ವಿಡಿಯೋ ಲೆಂದಿ ಮತ್ತೆ ಸಾಕಷ್ಟು ಜನಕ್ಕೆ ಬೋರ್ ಆಗ್ಬೋದು, ಅದಕ್ಕೋಸ್ಕರ ಫಾಸ್ಟ್ ಹೇಳ್ತಾ ಇದೀನಿ. ಆಮೇಲೆ ಸೆಕ್ಷನ್ ವೈಸ್ ಕೂಡ ಮತ್ತೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಯಾವ ರೀತಿ ಕ್ವಶನ್ ಬಂದಿತ್ತು ಅಂತ ಕೂಡ ವೆರಿ ಸೂನ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಏನಾಯ್ತು ಸ್ನೇಹಿತರೆ, GS2 ಸೆಕ್ಷನ್ 1 ಅಲ್ಲಿ ಈ ತರ ಕವರ್ ಆಗ್ತಾ ಹೋಗಿದೆ. ರೈಟ್, ಇಲ್ಲಿ ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ನೋಡ್ತಾ ಇದ್ರಿ. ಫಿಸಿಯೋಗ್ರಫಿ ಕಾಂಟಿನೆಂಟ್ ಯಾವುದು, ಮೌಂಟೇನ್ಸ್ ಬಗ್ಗೆ ಕ್ವಶನ್ ಪಕ್ಕ, ರಿವರ್ಸ್, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಇವೆಲ್ಲ ಬಂದಿದ್ವು ಜಿಯೋಗ್ರಫಿಗೆ. ಅಲ್ಲಿ ಮೊನ್ನೆ ಕ್ಯಾನ್ಸಲ್ ಆಯ್ತಲ್ಲ KS, ಇವೆಲ್ಲವೂ ಮೇನ್ಸ್ ಅಲ್ಲೂ ಸಿಲೆಬಸ್ ಅಲ್ಲಿ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಸ್ ಲ್ಯಾಂಡ್ಸ್ ಬಗ್ಗೆ ಕ್ವಶನ್ ಕೇಳಬಹುದು ಮೇನ್ಸ್ ಅಲ್ಲಿ. ಫಾರೆಸ್ಟ್ ಬಗ್ಗೆ, ಡಿಸರ್ಟ್ಸ್ ಬಗ್ಗೆ, ಯಾಕೆ ಅವೆಲ್ಲ ವೆಸ್ಟರ್ನ್ ಕೋಟ್ಸ್ ಡಿಸರ್ಟ್ಸ್ ಯಾಕಿರ್ತಾವೆಲ್ಲ ಮೇನ್ಸ್ IAS ಅಲ್ಲಿ ಬಂದಿದ್ದಂತ ಅವೇ ರಿಪೀಟ್ ಆಗ್ತಾವೆ.
ಹ್ಯೂಮನ್ ರಿಸೋರ್ಸ್ ಮೇಲೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಪಾಪ್ಯುಲೇಷನ್ ಚೇಂಜ್, ಡಿಸ್ಟ್ರಿಬ್ಯೂಷನ್, ಡೆಮೋಗ್ರಫಿಕ್ ಡಿವಿಡೆಂಡ್ ಟ್ರಾನ್ಸಿಷನ್, ಇವೆಲ್ಲ ಇದ್ರ ಬಗ್ಗೆ ಕ್ವಶನ್ ಬರುವಂತ ಸಾಧ್ಯತೆ ಇರ್ತದೆ. ಇದು ಪ್ರಿಲಿಮ್ಸ್ಗೂ ಕೂಡ ಹೆಲ್ಪ್ ಆಗ್ತದೆ. ಮೈಗ್ರೇಷನ್ ಬಗ್ಗೆ ರಿಪೋರ್ಟ್ಗಳು ಅವೆಲ್ಲ ನೆನ್ಪಿಟ್ಕೊಂಡ್ರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೇನ್ಸ್ಗೂ ಯೂಸ್ ಆಗ್ತದೆ. ಸೊ 2 ಯೂನಿಟ್ ಟೋಟಲ್ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಜಿಯೋಗ್ರಫಿಯನ್ನ ನೋಡಿದಾಗ ಟೋಟಲ್ 6 ಯೂನಿಟ್ ಬರ್ತಾವಲ್ಲ, 6ರಲ್ಲಿ 2 ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಕವರ್ ಆಗ್ತದೆ. 2 ಯೂನಿಟ್ ಏನಾಗ್ತದೆ, ಟೋಟಲ್ 2 ಯೂನಿಟ್ ವರ್ಲ್ಡ್ ಜಿಯೋಗ್ರಫಿ, 2 ಯೂನಿಟ್ ಇಂಡಿಯನ್ ಜಿಯೋಗ್ರಫಿ, 2 ಯೂನಿಟ್ ಕರ್ನಾಟಕ ಜಿಯೋಗ್ರಫಿ. ಇವಷ್ಟು ಓದಲೇಬೇಕು ನೀವು. ಟೋಟಲ್ ಈ ಸೆಕ್ಷನ್ ಅಲ್ಲಿ ಇರೋದೇ 6 ಯೂನಿಟ್. 2 ಯೂನಿಟ್ ವರ್ಲ್ಡ್ ಜಿಯೋಗ್ರಫಿ, 2 ಯೂನಿಟ್ ಇಂಡಿಯಾ ಜಿಯೋಗ್ರಫಿ, 2 ಯೂನಿಟ್ ಕರ್ನಾಟಕ ಜಿಯೋಗ್ರಫಿ. ಇಷ್ಟನ್ನು ನೀವು ನೀಟಾಗಿ ನೋಡಿದ್ರೆ ಮೇನ್ಸು ಕವರ್ ಆದಂಗೆ ಆಗ್ತದೆ, ಪ್ರಿಲಿಮ್ಸು ಆಗ್ತದೆ. ನೀವು ಟೈಮ್ ಭಾಳ ಇದೆ ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಅನ್ನೆಸರಿ ಡಿಸ್ಕಸ್ ಮಾಡ್ತಿರೋ ಅನ್ನೋ ಉದ್ದೇಶಕ್ಕೆ ಎಲ್ಲ ಪೂರ್ತಿ ಸಿಲೆಬಸ್ ಅನ್ನು ಹೇಳ್ತಾ ಇರೋ ಕಾರಣ ಇದೆ. ಇಷ್ಟು ಸಿಲೆಬಸ್ ಇದೆ ಅನ್ನೋದು ಒಂದು ಭಯ ಇರಲಿ, ಓದಕ್ಕೆ ಸ್ಟಾರ್ಟ್ ಮಾಡಿ 10 ರಿಂದ 12 ಅವರ್. ಇದು ಹೇಳ್ತಾ ಇರೋ ಉದ್ದೇಶ ಅದೇ. ಓದಿದಾಗ ನಿಮ್ಗೆ ಮೇನ್ಸು ಕವರ್ ಆಗಿದೆ, ಪ್ರಿಲಿಮ್ಸು ಆಗ್ತಾ ಇದೆ ಅಂತ ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇರ್ತದೆ. ಮಾಡಿ ನೋಡಿ, ಒಂದು 3 ವೀಕ್ಸ್ ಮಾಡಿ, ನಿಮಗೆ ಕಾನ್ಫಿಡೆನ್ಸೇ ನಿಮಗೆ ಗೊತ್ತಾಗ್ತದೆ. ಓಕೆ. ಜಿಯೋಗ್ರಫಿ ಆಫ್ ಇಂಡಿಯಾ ನಾನೇನು ಹೇಳಿದೆ, ಸ್ಟಾರ್ಟಿಂಗ್ 1 and 2 ಯೂನಿಟ್ ವರ್ಲ್ಡ್ ಜಿಯೋಗ್ರಫಿ, 3 and 4 ಯೂನಿಟ್ ಇಂಡಿಯಾ ಜಿಯೋಗ್ರಫಿ, 5 and 6 ಯೂನಿಟ್ ಕರ್ನಾಟಕ ಜಿಯೋಗ್ರಫಿ. ಜಿಯೋಗ್ರಫಿ ಆಫ್ ಇಂಡಿಯಾದಲ್ಲಿ ಕ್ಲೈಮೇಟ್ ಬಗ್ಗೆ, ಕ್ಲೈಮೇಟ್ ಸೇಮ್ ಇವೇ ರಿಪೀಟ್ ಆಗ್ತಾವೆ. ಕರ್ನಾಟಕದ ನೋಡ್ಬೇಕು ಕ್ಲೈಮೇಟ್ ನೀವು, ಕ್ಲೈಮೇಟ್, ರಿವರ್ಸ್, ಈ ರಿವರ್ಸ್ ರಿಲೇಟೆಡ್ ಡೈರೆಕ್ಟ್ ಆಗಿ ಬಂದ್ಬಿಡ್ಬೋದು ಕ್ವಶನ್ಸ್. ಸಾಯಿಲ್ ಬಗ್ಗೆ, ನ್ಯಾಚುರಲ್ ವೆಜಿಟೇಷನ್, ಮಿನರಲ್ ರಿಸೋರ್ಸ್ ಬಗ್ಗೆ ಇಂಡಿವಿಜುವಲ್ ಆಗಿ ಕೇಳ್ತಾರೆ. ಐರನ್ ಓರ್ ಬಗ್ಗೆ ಇಂಡಿವಿಜುವಲ್, ಬೆಂಗನೀಸ್ ಬಗ್ಗೆನೆ, ಕಾಪರ್ ಅಂಡ್ ಬೈಕ್ಸೈಡ್ ಬಗ್ಗೆ, ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ರಿಲೇಟೆಡ್, ನ್ಯೂಕ್ಲಿಯರ್ ಡೆಪಾಸಿಟ್ಸ್ ಬಗ್ಗೆ, ಇವೆಲ್ಲವೂ ಪ್ರತಿಯೊಂದು ಟಾಪಿಕ್ ಇಂಡಿವಿಜುವಲ್ ಬರುವಂತಿರ್ತದೆ. ಮೇನ್ಸ್ ಅಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ವಶನ್ ಆ ಥರ, ಈ ಮಿನರಲ್ಸ್ಗಳು ಎಲ್ಲಿ ಸಿಗ್ತಾವೆ ನಿಮಗೆ, ಈ ಬೇಸಿಸ್ ಮೇಲೆ ಕೇಳ್ತಾರೆ. ಯಾರು ಮೇನ್ಸ್ ಅನ್ನ ಚೆನ್ನಾಗಿ ಓದಿದ್ರೆ ಅವ್ರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಬರ್ತದೆ ಪ್ರಿಲಿಮ್ಸ್. ಸಾಕಷ್ಟು ಜನ ಸ್ಟೂಡೆಂಟ್ಗಳು 120 ಮೇಲೆ ಕೂಡ ಸ್ಕೋರ್ ಮಾಡಿದ್ದಾರೆ. ಯಾಕೆ? ಅವರೆಲ್ಲ ಮೇನ್ಸ್ ರೆಡಿ ಇದ್ದವರು. UPSC ಬರೆದು ಇರ್ತಾರಲ್ಲ, ಅವರೆಲ್ಲ ಮೇನ್ಸ್ ರೆಡಿ ಇರ್ತಾರೆ, ಹಂಗಾಗಿ ಆ ಥರ ಸ್ಕೋರ್ ಬಂದಿರ್ತದೆ. ಹಾಗಂತ ಭಯ ಪಡೋದು ಬೇಡ. ನೀವು ಕೂಡ ಸಿಸ್ಟಮೆಟಿಕ್ ರೆಡಿ ಆಗ್ತಾ ಹೋದ್ರೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಈ ಕ್ರಾಪ್ಸ್ ಬಗ್ಗೆ ಇಂಡಿವಿಜುವಲ್ ಆಗಿ ಅಥವಾ ಇಂಡಿವಿಜುವಲ್ ಒಂದು ಕ್ರಾಪ್ ಅಥವಾ ಎಲ್ಲ ಕಂಬೈಂಡ್ ಆಗಿ ಆ ಥರ ಕೇಳ್ಬೋದು. ರಬಿ ಕಾರ್ಸ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ಆಯಿಲ್ ಸೀಡ್ ಕ್ರಾಪ್ಸ್ ಅಥವಾ ಇಲ್ಲಿ ಮಿಲ್ಲೆಟ್ಸ್ ರಿಲೇಟೆಡ್, ಇವೆಲ್ಲ ಮೇನ್ಸ್ ಅಲ್ಲಿ ಪಕ್ಕಾ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳಿವೆಲ್ಲ. ಎಕ್ಸ್ಪೆಕ್ಟೆಡ್ ಲೈನ್ಸ್ ಮೇಲೆನೆ ಬರ್ತದೆ ಮೇನ್ಸ್. ಓಕೆ. ಇಂಡಿಯನ್ ಡೆಮೋಗ್ರಫಿ ಗ್ರೋತ್ ಹೇಗೆ ಆಗ್ತದೆ, ಅದರ ಡೆಮೋಗ್ರಫಿದು, ಇಲ್ಲಿ ಡೆನ್ಸಿಟಿ ಹೇಗಿದೆ, ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಸಾಕಷ್ಟು ನ್ಯೂಸ್ ಅಲ್ಲಿ ಇರ್ತದೆ. ಸೊ ಇದ್ರ ಬಗ್ಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲಿ ಬರ್ತದೆ. ಇಂಡಸ್ಟ್ರಿಯಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್, ಇದು ಎಲ್ಲ ಇಂಡಿಯಾದ್ದೇ. ಇದು 3 ಮತ್ತು 4ನೇ ಯೂನಿಟ್ ಎರಡೂ ಕೂಡ ಇಂಡಿಯಾದ ಬಗ್ಗೆನೆ. 1 ಮತ್ತು 2 ವರ್ಲ್ಡ್ ಜಿಯೋಗ್ರಫಿ, 5 ಮತ್ತು 6 ನಮಗೆ ಕರ್ನಾಟಕ ಜಿಯೋಗ್ರಫಿ. ಇಲ್ಲಿ ಮೇಜರ್, ಮೀಡಿಯಂ, ಸ್ಮಾಲ್ ಅಂಡ್ ಟೈನಿ ಇಂಡಸ್ಟ್ರೀಸ್, ಈ ಇಂಡಸ್ಟ್ರಿ ಬಗ್ಗೆ ಅಂತೂ ಎಕ್ಸ್ಪೆಕ್ಟೆಡ್ ಕ್ವಶನ್ ಪಕ್ಕಾ ಈ ಸರ್ತಿ ಚಾನ್ಸ್ ಇರ್ತದೆ. ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಇಂಡಿಯಾ ಅಥವಾ ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಕರ್ನಾಟಕ ಆ ರೀತಿ ಕೇಳ್ತಾರೆ. ಕೆಲವೊಂದು ಭಾಗದಲ್ಲಿ ಇಂಡಸ್ಟ್ರಿಯಲ್ ರೀಸನ್ಸ್ ಆಗ್ತದೆ, ಅದ್ರ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾತ್ರ ಆಗ್ತದೆ. ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಕ್ವಶನ್ ಬರ್ತದೆ. ಮತ್ತು ಅದನ್ನ ರೀಜನಲ್ ಡಿಸ್ಪಾರಿಟಿ ಹೋಗಲಾಡಿಸೋದಕ್ಕೆ ಬೇರೆ ಕಡೆ ಎಲ್ಲೆಲ್ಲಿ ಮಾಡಬಹುದು ಅನ್ನೋದು ಕೂಡ ನಿಮ್ಮ ಒಪಿನಿಯನ್ ಮೇನ್ಸ್ ಅಲ್ಲಿ ಕೇಳ್ತಾರೆ. ಅಂಡ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್, ರೈಲ್ವೆ ಬಗ್ಗೆ ಇಂಡಿವಿಜುವಲ್ ಕ್ವಶನ್ಸ್ಗಳು, ರೋಡ್, ಸ್ಪೋರ್ಟ್ಸ್ ಇವೆಲ್ಲ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಪಕ್ಕಾ ಕ್ವಶನ್ಗಳು ಇವೆಲ್ಲ. ಓಕೆ. ರೂರಲ್ ಇಂಡಸ್ಟ್ರಿಯೇಷನ್ ಬಗ್ಗೆ ಹೇಗೆ ಮಾಡಬೇಕು, ಬರೀ ಸಿಟಿಯಲ್ಲಿ ಮಾಡೋದು ಅಷ್ಟೇ ಅಲ್ಲ, ಆ ರೀತಿ ಕೇಳ್ತಾರೆ. ಓಕೆ. ಟ್ರೈಬಲ್ ಅಂಡ್ ಹಿಲ್ ಏರಿಯಾ ಡೆವಲಪ್ಮೆಂಟ್ ರಿಲೇಟೆಡ್, ಡ್ರಾಟ್ ಕೋನ್ ನಮ್ಮ ಕರ್ನಾಟಕಕ್ಕಂತೂ ಹೇಳಿ ಮಾಡಿಸಿದ ಕ್ವಶನ್ ಇದು. ಯಾಕಂದ್ರೆ ರಾಜಸ್ಥಾನ ಬಿಟ್ಟರೆ ನಮ್ಮದೇ ಇರೋದು ನೆಕ್ಸ್ಟ್ ಡ್ರಾಟ್ ಅಲ್ಲಿ. ನಾವೇ ನಂಬರ್ 1 and 2, ನಾವು ರಾಜಸ್ಥಾನ, ನಾವಿಬ್ಬರೇ ಹಚ್ಕೊಂಡ್ಬಿಟ್ಟಿವಿ. ಅಷ್ಟೊಂದು ಬರಗಾಲ ಜಾಸ್ತಿ ಇರ್ತದೆ ನಮ್ಮ 2 ರಾಜ್ಯದಲ್ಲಿ. ಪಕ್ಕ ಈ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಈ ಟೌನ್ ರಿಲೇಟೆಡ್, ಅರ್ಬನ್ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಆಲ್ರೆಡಿ, ಅರ್ಬನ್ ಫ್ರಿಂಜ್ ಅಂತ ಆಲ್ರೆಡಿ ಕೇಳಿದ್ದಾರೆ ಕ್ವಶನ್ ಇವನ್ನೆಲ್ಲ. ಓಕೆ. ಈಗ ಜಿಯೋಗ್ರಫಿ ಆಫ್ ಕರ್ನಾಟಕ ನಾವಾಗಲೇ ಹೇಳಿದ್ವಲ್ಲ ಸ್ನೇಹಿತರೆ, 1 and 2 ವರ್ಲ್ಡ್ ಜಿಯೋಗ್ರಫಿ, 3 and 4 ಇಂಡಿಯಾ ಜಿಯೋಗ್ರಫಿ, 5 and 6 ಕರ್ನಾಟಕ ಜಿಯೋಗ್ರಫಿ. ಓಕೆ. ಈ ತರ ಇವು ಮತ್ತೆ ವಾಪಸ್ ಕ್ಲೈಮೇಟ್ ನೋಡಿ, ನಮ್ಮ ಇಂಡಿಯನ್ ಜಿಯೋಗ್ರಫಿಲಿ ಕ್ಲೈಮೇಟ್ ಇತ್ತು, ಕರ್ನಾಟಕದ ಕ್ಲೈಮೇಟ್ ಓದಬೇಕು. ಅಲ್ಲಿ ರಿವರ್ಸ್, ಇಲ್ಲಿ ರಿವರ್ಸ್ ಇದೆ. ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್, ನ್ಯಾಚುರಲ್ ವೆಜಿಟೇಷನ್, ಕರ್ನಾಟಕದ ಸಾಯಿಲ್ಸ್ ಬಗ್ಗೆ, ಈ ಅಗ್ರಿಕಲ್ಚರ್ ಅಗ್ಲೋ ಕ್ಲೈಮೆಟಿಕ್ ರೀಜನ್ಸ್, ಇದು ಆಲ್ರೆಡಿ ಕ್ವಶನ್ ಆಗಿದೆ ಮೇನ್ಸ್ ಅಲ್ಲಿ. ಇದು ಎಷ್ಟು ಜೋನ್ಸ್ ಬರ್ತಾವೆ, ಪ್ರಿಲಿಮ್ಸ್ ಅಲ್ಲಿ ಕೂಡ ಪಕ್ಕಾ ಕ್ವಶನ್ ಇವೆಲ್ಲ. ಸೊ ಅದಕ್ಕೆ ಈ ತರ ಕಂಬೈಂಡ್ ಇರುವಂತದ್ದು ಓದಬೇಕು. ಮೇಜರ್ ಕ್ರಾಪ್ಸ್ಗಳ ಬಗ್ಗೆ, ಪ್ಲಾಂಟೇಶನ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್, ಈ ಮಿನರಲ್ ರಿಸೋರ್ಸಸ್, ನಮ್ಮಲ್ಲಿ ಯಾವ್ಯಾವ ಮಿನರಲ್ಸ್ ಸಿಗ್ತದೆ, ಈ ಸೋರ್ಸಸ್ ಆಫ್ ಪವರ್, ಎನರ್ಜಿ ಸೋರ್ಸಸ್ ಯಾವ, ಹೈಡ್ರೋ, ಥರ್ಮಲ್, ಸೋಲಾರ್, ನ್ಯೂಕ್ಲಿಯರ್, ವಿಂಡ್, ಇದ್ರ ಬಗ್ಗೆ ಇಂಡಿವಿಜುವಲ್ ಕ್ವಶನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲಿ ಕೂಡ ಬರ್ತದೆ. ಮೇಜರ್ ಅಂಡ್ ಮೀಡಿಯಂ ಸೇಮ್ ಇವು ಇಂಡಿಯಾ ಲೆವೆಲ್ ಅಲ್ಲಿ ಇಂಡಸ್ಟ್ರಿ, ಕರ್ನಾಟಕ ಲೆವೆಲ್ ಇಂಡಸ್ಟ್ರಿ ಕೂಡ ಇರ್ತದೆ. ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇನ್ ಕರ್ನಾಟಕ, ಜಿಯೋಗ್ರಫಿ ಇನ್ಫಾರ್ಮೇಶನ್ ಸಿಸ್ಟಮ್, ಪ್ರತಿಯೊಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಈಗಲೇ ಕವರ್ ಮಾಡ್ತಾ ಹೋದ್ರೆ ಮೇನ್ಸ್ಗೂ ಕೂಡ ಮುಗಿತದೆ ಸ್ನೇಹಿತರೆ. ಓಕೆ. ಇದು ಕೂಡ 6ನೇ ಯೂನಿಟ್ ಕರ್ನಾಟಕದ ಬಗ್ಗೆನೇ. ಅರ್ಬನ್ ಲ್ಯಾಂಡ್ ಯೂಸ್ ಪಾಲಿಸಿ ಕರ್ನಾಟಕದ ಹೇಗಿದೆ ಅಂತ ಅನ್ನುವಂಥದ್ದು, ಕರ್ನಾಟಕದ ಲಿಟ್ರಸಿ ಹೇಗಿದೆ, ಸಿಟಿ ಕ್ಲಾಸಿಫಿಕೇಶನ್ ಯಾಕಾಗ್ತದೆ, ಅರ್ಬನ್ ಫ್ರಿಂಜ್ ಇಲ್ಲಿ ಹೇಳಿದ್ನಲ್ಲ ಇದೆಲ್ಲ ಕವರ್ ಆಗಿದೆ, ಆಲ್ರೆಡಿ ಕ್ವಶನ್ ಬಂದಿದೆ. ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಗ್ರೋತ್ ಅಷ್ಟೊಂದು ಆಗ್ತಾ ಇದೆ, ಅದ್ರ ಪ್ರಾಬ್ಲಮ್ ಏನು, ಟೌನ್ ಪ್ಲಾನಿಂಗ್ ಹೇಗಾಗ್ತದೆ, ಸ್ಲಮ್
ಅದರ ಡೆವಲಪ್ಮೆಂಟ್ ಹೇಗೆ ಮಾಡ್ತೀರಿ, ರೂರಲ್ ಮಾರ್ಕೆಟ್ ಸೆಂಟರ್ಸ್ ಹೇಗೆ ಅದರದ್ದು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡಕ್ಕೂ ಯೂಸ್ ಆಗ್ತಾ ಹೋಗ್ತದೆ. ಓಕೆ, ಇದೆಲ್ಲ ನೋಡಿ, ಇವೆಲ್ಲ ಪ್ರತಿಯೊಂದು ಇಲ್ಲಿ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ನಾನು ಮಾಡಿದ್ದೀನಲ್ಲ, ಇದು ಸಂಘಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಇದು ನಿಮ್ಗೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಓರಿಯೆಂಟೆಡ್ ಕೂಡ ಎರಡೂ ಕವರ್ ಆಗ್ತಾ ಹೋಗ್ತದೆ. ಬಟ್ ಮೇನ್ಸ್ ಓನ್ಲಿ ಅಂತ ನಾನು ಮತ್ತೊಂದು ಕೋರ್ಸನ್ನು ಮಾಡ್ತೀನಿ ಮೇನ್ಸ್ಗೋಸ್ಕರನೇ. ಅವೆಲ್ಲ ಟಾಪಿಕ್ ಒಂದೊಂದು ಟಾಪಿಕ್ ಮೇಲೂ 2 ಪೇಜ್ ಮಿನಿಮಮ್ ನೋಟ್ಸು, ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದರೆ ಈ ಥರ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ವಶನ್ ಹಿಂಗೆ ಬಂದಾಗ ಆ ಥರ ಆನ್ಸರ್, ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಈ ಥರ ಯಾಕೆ ಇರಬೇಕು ಅನ್ನೋದೆಲ್ಲವೂ ಡಿಸ್ಕಸ್ ನಾನು ಮೇನ್ಸ್ ಓರಿಯೆಂಟೆಡ್ ಮಾಡ್ತೀನಿ. ಈಗ ಪ್ರಿಲಿಮ್ಸ್ಗೋಸ್ಕರ ಈ ಕೋರ್ಸ್ ಇರ್ತದೆ. ಇನ್ನೂ ಸಾಕಷ್ಟು, ಈಗ ಸದ್ಯಕ್ಕೆ ಐ ಥಿಂಕ್ ಇದಕ್ಕೆ ಒಂದು 20-25 ಅವರ್ಸ್ ಕ್ಲಾಸ್ ಆಗಿದೆ. ಇನ್ನೂ ಕೂಡ ಟೋಟಲ್ ಇದು 100 to 120 ಅವರ್ಸ್. ಇಷ್ಟು ನೋಡಿದ್ರೆ ಸಾಕು, ಯಾವ ಒಂದು ಬುಕ್ ಓದಿದ್ರೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಕಂಪ್ಲೀಟ್ ಲಕ್ಷ್ಮೀಕಾಂತ್ ಬುಕ್ ಕವರ್ ಆಗ್ತದೆ. ಓಕೆ, ಈ PSI ಎಸ್ಎ, ಇವು ಎಸ್ಎಗಳು ಕೂಡ ನಿಮಗೆ KS ಎಸ್ಎಗೂ ಕೂಡ ಯೂಸ್ ಆಗ್ತದೆ. ಸ್ವಲ್ಪ ಎಕನಾಮಿ ಇಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದಂಗೆ ಪೂರ್ತಿ ಕವರ್ ಆಗ್ತಾ ಹೋಗಿದೆ. KS ಮೇನ್ಸ್ ಜನರಲ್ ಸ್ಟಡೀಸ್ 2 ಸೆಕ್ಷನ್ 2 ಯಾವುದು ಇಂಡಿಯನ್ ಪಾಲಿಟಿಗೆ ಇದೆ. ಇವೆಲ್ಲ ಡೈರೆಕ್ಟ್ ಕ್ವಶನ್. ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನೀವು ಇಂಡಿಯನ್ ಪಾಲಿಟಿ, ಕರ್ನಾಟಕದ ಇದರಲ್ಲಿ ಕರ್ನಾಟಕದ ಸ್ವಲ್ಪ ಕೆಲವೊಂದು ಪಾಯಿಂಟನ್ನು ಕೇಳಿರ್ತಾರೆ ಕೂಡ ಪಾಲಿಟಿ ಓರಿಯೆಂಟೆಡ್. ಮಿಕ್ಕಿದ್ದೆಲ್ಲ ನ್ಯಾಷನಲ್ ಲೆವೆಲ್ ಪಾಲಿಟಿ ಕಂಪ್ಲೀಟಾಗಿ ಕವರ್ ಆಗ್ತದೆ. ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್, ಸೇಲಿಯಡ್ ಫ್ಯೂಚರ್ಸ್, ಪ್ರಿಯಾಂಬಲ್, DPSP, ಇಂಡಿಯನ್ ಫೆಡರೇಷನ್, ಇವೆಲ್ಲ ಕೂಡ ಸಿಲೆಬಸ್ ಮೇನ್ಸಲ್ಲೂ ಇದೆ, ಪ್ರಿಲಿಮ್ಸಲ್ಲೂ ಇದೆ. ಸೊ ನೀಟಾಗಿ ನೀವು ಓದ್ಬಿಟ್ರೆ ಒಂದೊಂದು ಪಾಯಿಂಟ್ ಇವೆ ಸೇಮ್ ಅವನ್ನೇ ಮೇನ್ಸನ್ನು ಬರೀತೀನಿ ನೀವು. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಚಾಪ್ಟರ್. ಒಟ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡಿ, ನಂತರ ರೀಸನಬಲ್ ರೆಸ್ಟ್ರಿಕ್ಷನ್ ಯಾವುದು 19ನೇ ಆರ್ಟಿಕಲ್ 1ನೇ ಕ್ಲಾಸಲ್ಲಿ ನಿಮ್ಗೆ ಫ್ರೀಡಮ್ ಕೊಟ್ರಲ್ಲ, 19ನೇ ಆರ್ಟಿಕಲಲ್ಲಿ 2ನೇ ಕ್ಲಾಸಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಕೊಡ್ತಾರೆ. ಅಷ್ಟು ರೆಸ್ಟ್ರಿಕ್ಷನ್ ಕೇಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗ ಫ್ರೀಡಮ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಆಗ್ತಾ ಇದೆ. ಯಾರು ಅವ್ರ ಕರ್ತವ್ಯದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಓನ್ಲಿ ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ರೀಸನಬಲ್ ರೆಸ್ಟ್ರಿಕ್ಷನ್ ಏನೇನು ಹಾಕ್ಬೇಕು ಅನ್ನುವಂಥದ್ದು, ಈ ಫಂಡಮೆಂಟಲ್ ರೈಟ್ಸ್ ಎಲ್ಲದಕ್ಕೂ ರೀಸನಬಲ್ ರೆಸ್ಟ್ರಿಕ್ಷನ್ ಇರುತ್ತೆ. ಅದ್ರ ಬಗ್ಗೆ ಕೂಡ ಕ್ವಶನ್ ಬರ್ಬೋದು. SC/ST ಆ್ಯಂಡ್ OBC ರಿಲೇಟೆಡ್ ಕ್ವಶನ್ ಬರ್ತದೆ. SC/ST ಅಟ್ರಾಸಿಟೀಸ್, ನ್ಯಾಷನಲ್ ಆ್ಯಂಡ್ ಸ್ಟೇಟ್ SC/ST ಕಮಿಷನ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಇವುಗಳ ಬಗ್ಗೆ ಇವೆಲ್ಲವೂ ಮೇನ್ಸಲ್ಲಿ ಏನು ಓದ್ತೀರಿ ಅವೆಲ್ಲ ಪ್ರಿಲಿಮ್ಸ್ಗೂ ಇರ್ತದೆ. ಹಾಗಾಗಿ ಇಂಡಿವಿಜುವಲ್ ಆಗಿ ಈ ಥರ ಕವರ್ ಮಾಡ್ತಾ ಹೋದರೆ ನಿಮಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಯೂನಿಟ್ 3ಯಲ್ಲಿ ಇದು ಕೂಡ ಪ್ರಿಲಿಮ್ಸ್ ಓರಿಯೆಂಟೆಡ್ ಸಾಕಷ್ಟು ಇದೆ. ಫೈನಾನ್ಷಿಯಲ್ ರಿಲೇಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸೆಂಟರ್ ಒಂದು ಕ್ವಶನ್ ಇದ್ದೇ ಇರ್ತದೆ. ಫೈನಾನ್ಷಿಯಲ್ ರಿಲೇಷನ್ ಬಗ್ಗೆ ಸಾಕಷ್ಟು ಬಾರಿ ಕೇಳಿದೆ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಒಂದು ಕ್ವಶನ್ ಇರ್ತದೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಕೂಡ ಇರ್ತದೆ. ಹಾಗಾಗಿ ಇಲ್ಲೇ ನೋಡ್ಕೊಂಡ್ಬಿಟ್ರೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಈ ಸಿಲೆಬಸನ್ನು ನೋಡಿ ಇದು ಕಂಪ್ಲೀಟಾಗಿ ಕವರ್ ಮಾಡ್ತಾ ಹೋಗೋದು. ಮೇನ್ಸ್ ಓದೋದು, ಪ್ರಿಲಿಮ್ಸ್ ಓದೋದು, ಆ ಥರ ಮಾಡ್ತಾ ಹೋದರೆ ಕಂಟಿನ್ಯೂಟಿ 10 to 12 ಅವರ್ಸ್ ಯಾವುದೂ ಬೋರ್ ಆಗಲ್ಲ. ಇಷ್ಟೊಂದು ಸಿಲೆಬಸ್ ಇದೆ ಅನ್ನೋದು ಪ್ರೆಸರ್ ಇರ್ತದೆ, ಕವರ್ ಆಗ್ತಾ ಹೋಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸುಮ್ಮನೆ ಡಿಸೆಂಬರ್ 29ಕ್ಕೆ ಇರ್ತದ, ಡಿಸೆಂಬರ್ 22ಕ್ಕೆ ಅಥವಾ ನವಂಬರಲ್ಲಿ ಮಾಡಿಬಿಟ್ರೆ ಹೇಗೆ, ಮಾಡಲಿಲ್ಲ ಅಂದರೆ ಹೇಗೆ, ಅವೆಲ್ಲ ಸುಮ್ಮನೆ ಅನ್ನೆಸರಿ ಡಿಸ್ಕಷನ್. ಅವು ಯಾವಾಗಾದ್ರೂ ಒಂದು 2 ನಿಮಿಷ ಟೀ ಕುಡಿಯೋಕೆ ಹೋದಾಗ ಒಂದು 2 ನಿಮಿಷ 5 ನಿಮಿಷ ಡಿಸ್ಕಷನ್ ಮಾಡಿ. ಆ ಥರ ಜಾಸ್ತಿ ಅಲ್ಲಿ ಡಿಸ್ಕಷನ್ ಆ ಗುಂಪು ಮಾಡ್ತಾ ಇತ್ತಂದರೆ ಆ ಗುಂಪನ್ನು ಕೈಬಿಟ್ಟು ಬಂದು ನೀಟಾಗಿ ಓದ್ತಾ ಕೂತ್ಕೊಳ್ಳಿ. ನೀವು ಆಫೀಸರ್ ಆಗ್ಬೇಕಾದ್ರೆ ಇದನ್ನು ಫಾಲೋ ಮಾಡಲೇಬೇಕು. ಇಲ್ಲ ನೀವು ಆರಾಮಾಗಿ ನ್ಯೂಸಲ್ಲಿ ಡಿಸ್ಕಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಬರ್ತಾವೆ. ಈ ಸಿಲೆಬಸ್ ಹೇಗಿದೆ ಅಂತ ಯಾವತ್ತೂ ಆ ಯೂಟ್ಯೂಬಲ್ಲಿ ಹೇಳೋದೇ ಇಲ್ಲ ಅವರು. ಓನ್ಲಿ ಪೋಸ್ಟ್ಪೋನ್ ಆಗುತ್ತಾ, ಪ್ರಿಪೋನ್ ಆಗುತ್ತಾ, ಇದೇ ಕತೆ ಹೇಳಿ ಜಾಸ್ತಿ ಯೂಸ್ ತೊಗೊಂಡು ಅದು ಮುಗಿದೋಗ್ಬಿಡ್ತದೆ. ಬಟ್ ಇದು ಪಕ್ಕ, ಇದು ನನ್ನ ಕಾನ್ಫಿಡೆನ್ಸ್ ಇದೆ, ಈ ವಿಡಿಯೋ ಜಾಸ್ತಿ ಹಿಟ್ ಆಗಲ್ಲ. ಯಾಕಂದರೆ ಇಲ್ಲಿ ನಾನು ಯೂಸ್ ಆಗುವಂಥದ್ದು ಹೇಳ್ತೇನೆ. ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಯಾವಾಗ ನಾವು ಸ್ಟೂಡೆಂಟಿಗೆ ಜಾಸ್ತಿ ಯೂಸ್ ಆಗೋ ರೀತಿ ಮಾಡ್ತಾ ಹೋಗ್ತಾ ಅವು ಹಿಟ್ ಆಗೋದೇ ಇಲ್ಲ ವಿಡಿಯೋ. ಯಾವಾಗ ನಿಮ್ಮನ್ನು ಬೇಗ ಹಾಳು ಮಾಡೋದು, ಈ ಥರ ಸುಮ್ಮನೆ ರೂಮರ್ಸ್ ಥರ ಹೇಳೋದು, ಡೇಟ್ ಹಂಗಿದೆ ಹಿಂಗಿದೆ, ಆ ಥರ ಅವರು KPS ಹಂಗೆ ಮಾಡ್ಯಾರ, ಹಂಗೆ ಮಾಡಬಾರ್ದಾಗಿತ್ತು, ಈ ಕತೆ ಈ ಥರ ಹೇಳಿದ್ಬಿಟ್ರೆ ತುಂಬ ಹಿಟ್ ಆಗ್ಬಿಡ್ತಾವೆ. ಅವ್ರು ನಿಮ್ಗೆ ಯಾವುದಕ್ಕೂ ಯೂಸ್ ಅಲ್ಲ. ಅವ್ರು ಹೇಳುವಂಥವ್ರು ಇಬ್ಬರು ಪಾಸ್ ಆಗಿರಲ್ಲ ಅವರು. ಆ ಥರ ಆಗ್ತದೆ. ಅದಕ್ಕೋಸ್ಕರ ನೀವು ಚೆನ್ನಾಗಿದ್ದವಂಥವ್ರು, ನೀವು ನಿಜವಾಗ್ಲೂ ಆಗ್ಬೇಕಂತ ಆಸೆ ಇದ್ದರೆ ಈ ಥರ ಸಿಲೆಬಸ್ ಕವರ್ ಮಾಡೋದ ಕಡೆ ಗಮನ ಕೊಡಿ. ಅನ್ನೆಸರಿ ಡಿಸ್ಕಷನ್ ಬೇಡ. ಇಲ್ಲಿ ವರ್ಕರ್ಸ್ ಬೇಕು, ಬರೀ ಕತೆ ಹೇಳೋರಂಥವ್ರು ಬೇಕಾಗಿಲ್ಲ. ಮುಂದೆ ನೀವು ಆಫೀಸರ್ KS ಅಧಿಕಾರಿ ಆದರೆ ಅಂದರೆ ಜಾಸ್ತಿ ವರ್ಕ್ ಇರ್ತಾರೆ. IAS ಆದ ತಕ್ಷಣ ನೆಕ್ಸ್ಟ್ ನೀವೇ ಇರುವವರು, ನೀವಿಬ್ಬರು ಸೇರಿ ಕೆಲಸಗಳನ್ನು ಇಂಪ್ಲಿಮೆಂಟೇಷನ್ ಜಾರಿಗೆ ತರುವಂಥದ್ದು ಕೆಲಸ ನಿಮ್ಮ ಮೇಲೆ ಇರ್ತದೆ. ಹಾಗಾಗಿ ಇಲ್ಲಿ ನೋಡಿ, ಗವರ್ನರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಕ್ಯಾಬಿನೆಟ್, ಜುಡಿಷಿಯಲ್ ರೆಮಿಡೀಸ್, ಇವೆಲ್ಲವೂ ಕೂಡ ಟಾಪಿಕ್ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಎಲ್ಲ ಕವರ್ ಆಗ್ತದೆ. ಲೆಜಿಸ್ಲೇಟಿವ್ ಪ್ರೊಸೀಜರ್ ಹೇಗಿದೆ ಅದರ ಬಗ್ಗೆ ಪ್ರಿಲಿಮ್ಸ್ ಮೇನ್ಸಲ್ಲಿ ಕ್ವಶನ್ ಪಕ್ಕ. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಬಗ್ಗೆನೇ ಕ್ವಶನ್ ಪ್ರಿಲಿಮ್ಸ್ ಮೇನ್ಸಲ್ಲಿ ಸಾಕಷ್ಟು ಬಾರಿ ಬಂದಿದೆ. ರೈಟ್, ಲೆಜಿಸ್ಲೇಟಿವ್ ಆ್ಯಂಡ್ ಜುಡಿಷಿಯಲ್ ಕಂಟ್ರೋಲ್ ಓವರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಇದು ಕೂಡ ಡೈರೆಕ್ಟ್ ಕ್ವಶನ್. ಇವೆಲ್ಲ ಮೇನ್ಸಲ್ಲಿ, ಪ್ರಿಲಿಮ್ಸಲ್ಲಿ ಕೂಡ ಇದೇ ಪಾಯಿಂಟ್ ಆಫ್ ವ್ಯೂಲಿ ಬಂದಿದೆ. ಸೊ ಕಾಂಪ್ಟ್ರೋಲರ್, ಆಡಿಟರ್ ಜನರಲ್ ತುಂಬ ಪ್ರೀತಿ ಇದ್ರ ಬಗ್ಗೆ, ಎಸ್ಪೆಷಲಿ ಈ ಕಾನ್ಸ್ಟಿಟ್ಯೂಷನ್ ಬಾಡಿ ಬಗ್ಗೆ ಇದಿರ್ತದೆ. ಅಟಾರ್ನಿ ಜನರಲ್ ಇವರಿಬ್ಬರು ಭಾಳ ಇಷ್ಟ ಆಗಿ ಎಕ್ಸಾಮ್ನರಿಗೆ. KSಗಂತೂ CAG ಅಂದರೆ ಬಲೆ ಇಷ್ಟ, ಕೇಳೇ ಬಿಡ್ತಾರೆ ಒಂದು ಕ್ವಶನ್ ಇರಲಿ ಅಂತ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ, ಅದು ಎಮರ್ಜೆನ್ಸಿ ಪ್ರಾವಿಷನ್ಸ್, ಪಂಚಾಯತ್ ರಾಜ್, ಇಂಪಾರ್ಟೆಂಟ್ ಎಲ್ಲ ರೀತಿ ಅಮೆಂಡ್ಮೆಂಟ್ ಅವು. ಟೋಟಲ್ 106 ಅಮೆಂಡ್ಮೆಂಟ್ಗಳಾಗಿದ್ದಾವಲ್ಲ,
ಇತ್ತೀಚಿನ ಇರುವಂಥದ್ದು ಆ ಅಮೆಂಡ್ಮೆಂಟ್ ನಂಬರ್ಗಳು ಮತ್ತು ಆ ಬಿಲ್ ನಂಬರ್ಗಳು ಕೂಡ ಕೇಳ್ತಾರೆ. ಅಲ್ಲಿ ಏನು ಪಾಯಿಂಟ್ ಇತ್ತು ಅದನ್ನ ಕೇಳ್ತಾರೆ. ವೆರಿ ಸಿಂಪಲ್ ಇರ್ತದೆ, ಫಾಸ್ಟ್ ಆಗಿ ನೀವು ಕವರ್ ಮಾಡ್ತಾ ಹೋದ್ರೆ ಫಿಲಿಮ್ಸ್ ಓರಿಯೆಂಟೆಡ್. ಅದು ನೀವು ಮೇನ್ಸ್ ಟೈಮಲ್ಲಿ ಕೂಡ ಬರಿತಾ ಹೋಗ್ತೀರಿ. ಫಿಲಿಮ್ಸ್ಗೆ ಆಗುವಂಥ ಯೂಸ್ ಮೆಟೀರಿಯಲ್ ಮೇನ್ಸ್ಗೆ ಆಗ್ತದೆ, ನಿಮ್ಮ ಎಸ್ಸೆಗೂ ಕೂಡ ಆಗ್ತಾ ಹೋಗ್ತದೆ. ಈಗ ವೆಲ್ಫೇರ್ ಮೆಕ್ಯಾನಿಸಮ್ ರಿಲೇಟೆಡ್ ಅಲ್ಲಿ ಇಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್, ಎಲೆಕ್ಷನ್ ಕಮಿಷನ್, ಪಬ್ಲಿಕ್ ಸರ್ವಿಸ್ ಕಮಿಷನ್, ನ್ಯಾಷನಲ್ ಸ್ಟೇಟ್ ಮೈನಾರಿಟಿ ಕಮಿಷನ್, ಬ್ಯಾಕ್ವರ್ಡ್ ಕಮಿಷನ್, ವುಮೆನ್ಸ್ ಕಮಿಷನ್, ಇನ್ಫಾರ್ಮೇಷನ್ ಕಮಿಷನ್, ಫೈನಾನ್ಸ್ ಕಮಿಷನ್, ಪ್ಲಾನಿಂಗ್ ಕಮಿಷನ್, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಇದೆಲ್ಲ ಹೋಗಿದ್ದೀನಿ NDC. ಆದ್ರೂ ಮತ್ತೆ ಕೇಳ್ತಾರೆ ಈ ಕ್ವಶನ್ ಅನ್ನ. DPSP ಅನ್ನುವಂಥದ್ದು, ರೈಟ್ ಟು ಪ್ರಾಪರ್ಟಿ, ಈ ರೀತಿ ಪ್ರಿಲಿಮ್ಸ್ ಅಲ್ಲೇ ಓದ್ತೀರಿ. ಸೊ ಇದನ್ನ ಓದಿದಾಗ ಮೇನ್ಸು ಕವರ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗ್ಬೇಕು ನಿಮಗೆ. ಅಷ್ಟು ಬಂತಂದ್ರೆ ಮತ್ತೆ ನಾಳೆ ನಾವು ಓದಬೇಕು ಅನ್ನುವಂಥದ್ದು ಗಮನಕ್ಕೆ ಬರ್ತದೆ ನಿಮಗೆ. ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಹೇಳ್ತಾರೆ ನೋಡಿ, ನಿಮಗೆ ಇಷ್ಟ ಬಂದ ಟೈಮಿಗೆ ಹೇಳಿ. ಅದಾಗ ಫಸ್ಟ್ 1 ಅವರ್ ಇಂಪಾರ್ಟೆಂಟ್. ಅವಾಗ 1 ಅವರಲ್ಲಿ ಈ ಕಡೆ ಲಕ್ಷ ಕೊಟ್ಟು ಓದ್ಬಿಡಿ. ಆ 1 ಅವರ್ ಏನಾದರೂ ವೇಸ್ಟ್ ಮಾಡಿದ್ರೆ ಪೂರ್ತಿ ದಿನನ ಹಾಳಾಗೋಗ್ಬಿಡ್ತದೆ. ಫಸ್ಟ್ 1 ಅವರ್ ಕುತ್ಕೊಂಡ್ಬಿಟ್ರೆ ನಿಮ್ಮ ಮೈಂಡ್ ಪೂರ್ತಿ ಆ ಸ್ಟಡಿ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ 2-3 ಅವರ್ ಫೋನ್ ರಿಸೀವ್ ಮಾಡಲೇಬೇಡಿ ಯಾರ್ದು, ಸ್ವಿಚ್ ಆಫ್ ಇಟ್ಬಿಡಿ ಅಥವಾ ಸೈಲೆಂಟ್ ಮಾಡಿ ಇಟ್ಬಿಡ್ಬೇಕು. ನೀವೆಲ್ಲ ಓದಿ, ಚೆನ್ನಾಗಿ ಓದಿ 3-4 ಅವರ್ ಹೋದ್ಮೇಲೆ ಬೋರ್ ಆದ್ಮೇಲೆ ಯಾರ್ಯಾರು ಕಾಲ್ ಮಾಡಿರ್ತಾರೆ ಅವ್ರು ಬೇಕಾದ್ರೆ ವಾಪಸ್ ಮಾತಾಡಿ 2 ನಿಮಿಷ 5 ನಿಮಿಷ ಹೇಳಿ ಮುಗಿಸ್ಬಿಡೋದು ಅಷ್ಟೇ. ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಫೋನ್ ಆನ್ ಇಟ್ಕೊಂಡು, ಏನು ಚೀಫ್ ಸೆಕ್ರೆಟರಿ ಲೆವೆಲ್ಗೆ ಆನ್ ಇಟ್ಕೊಂತೀರಿ ಫೋನ್. ಯಾರಾದರೂ ಮುಖ್ಯಮಂತ್ರಿ ಮಾಡಿಬಿಟ್ರೆ ಅಂತ ಆ ಲೆವೆಲ್ಗೆ ಇಟ್ಕೊಂಡು ಮುಖ್ಯಮಂತ್ರಿನೇ ಕಾಲ್ ಮಾಡ್ಯಾರ ಅಷ್ಟು ಮಾಡಿದ್ರು ಆ ಲೆವೆಲ್ಗೆ ಸ್ಪೀಡಾಗಿ ರಿಸೀವ್ ಮಾಡ್ತೀರಿ. ಅದು ಏನಿರ್ತದೆ, ಅದೇ ಊಟ ಆಯ್ತಾ, ಏನು ಓದಿತಿ, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಪ್ರಿಪೋನ್ ಆಗುತ್ತೆ, ಇವೇ ಕತೆಗಳು. ಮತ್ತು ಆಮೇಲೆ ಏನು ಅನ್ಸುತ್ತೆ, ನಾವು ಡಿಸ್ಕಷನ್ ಮಾಡ್ತೀವಿ. ಏನು ಬದನೇಕಾಯಿ ಡಿಸ್ಕಷನ್ ಆಗಲ್ಲ. ನಿಮ್ಮ ಪಡೆಗೆ ನೀವು ನಾಲೆಜ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರೆ ಎಲ್ಲ ಆಗ್ತದೆ. ಯಾವ ಡಿಸ್ಕಷನ್ ಮಾಡದ ಸ್ಟೂಡೆಂಟ್ಗಳು ನಾನು ನೋಡಿಲ್ಲ ಇನ್ನೂವರೆಗೂ. ಬರೀ 1-2 ಅವರ್ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾರೆ. 2 ಅವರ್ ಮಾಡ್ಬೋದು ತುಂಬ ಸ್ಟೂಡೆಂಟ್, ಮತ್ತೆ 4 ಅವರ್ ವೇಸ್ಟೇ ಆಗಿರ್ತದೆ. ಅಥವಾ ಅವ್ನು ಚೆನ್ನಾಗಿ ಓದಿನಂತ ಅವ್ನ ಮೇಲೆ ಒಟ್ಟಿಗೆ ಪಡ್ಕೊಳ್ಳೋದು, ಇವ್ರ ಮೇಲೆ ಒಟ್ಟಿಗೆ ಪಡ್ಕೊಳ್ಳೋದು, ಅವ್ರಿಗೆ ಇವ್ರ ಪಾಯಿಂಟ್ ಇವ್ರಿಗೆ ಹೇಳಲ್ಲ ಅನ್ನೋದು, ಇವ್ರಿಗೆ ಅದು ಇದೇ ಜಲಸಿ ಮ್ಯಾಟ್ರಲ್ಲೇ ಹೋಗುತ್ತೆ. ಇವರಿಬ್ರು ಜಲಸಿ ಕಂಡು ಹಿಡ್ಕೊಂಡು, ನೋಡು ಅವ ಫ್ರೆಂಡ್ ಅದನ್ನೆಲ್ಲ ಸರಿ ಇಲ್ಲ, ಜಲಸಿ ಇದೆ ಅವ್ರಿಗೆ, ಹೊಟ್ಟೆ ಕೆಚ್ಚಿದೆ ಅಂತ ಮತ್ತೊಬ್ರ ಮುಂದೆ ಕತೆ ಹೇಳ್ಕೊಂತು. ಅವೆಲ್ಲ ಯಾಕೆ, ಎಲ್ಲ ಕೈಬಿಟ್ಟು ನಿಮ್ದು ನೀವು ಸ್ಟಡಿ ಮಾಡ್ತಾ ಹೋಗಿ. ಒಳ್ಳೊಳ್ಳೆ ಕೋರ್ಸ್ಗಳು ಇರ್ತಾವೆ. ಈ ಸಂಕಟೇಶ್ವರ ಅಕಾಡೆಮಿ ಆ್ಯಪಲ್ಲಿ ಕೋರ್ಸ್ನ ಮಾಡ್ತೇನೆ, ಜಸ್ಟ್ ಫಾಲೋ ಮಾಡಿ ಅದನ್ನ. ಮತ್ತೆ ನೀವು ಓದ್ತಾ ಹೋಗಿ. ಇಲ್ಲ ನಿಮ್ಮ ಇಂಡಿವಿಜುವಲ್ ನಿಮ್ಮ ಓನ್ ಸ್ಟಡಿ ಯಾವ ಬುಕ್ಸ್ ಇರ್ತದೆ ಅದನ್ನೇ ತಿರ್ಗಮರ್ಗ ಓದ್ತಾ ಹೋಗ್ಬೇಕು. ಈ ಥರ ಮಾಡ್ತಾ ಹೋಗಿ. ಸುಮ್ಮನೆ ಡಿಸ್ಕಷನ್ ಆದಿದೆಯಲ್ಲ ಪರ್ಫೆಕ್ಟ್ ಆಗಿರಲ್ಲ. ಎಲ್ಲರೂ ಕಾಂಪಿಟೇಟರೇ ಇಲ್ಲಿ. ಸರ್ವಿಸಸ್ ಅಂಡರ್ ಯೂನಿಯನ್ ಅಂಡ್ ಸ್ಟೇಟ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಯಾವಿದಾವೆ ಅಂತ ಆ ಬೇಸಿಕ್ ಕಾನ್ಸೆಪ್ಟ್ಗಳು ಬರ್ತಾ ಹೋಗುತ್ತೆ. ಓಕೆ, ನಾವೇನು ನೋಡಿದ್ವಿ ಸ್ನೇಹಿತರೆ, GS2 ಅಲ್ಲಿ ನೋಡ್ತಾ ಇದೀವಿ. ಮತ್ತೆ 3 ಸೆಕ್ಷನ್ ಇರ್ತಾವೆ. 1ನೇ ಸೆಕ್ಷನ್ ಏನಿರ್ತದೆ, ಜಿಯೋಗ್ರಫಿ ಕಂಪ್ಲೀಟ್. ಅದರಲ್ಲಿ 2 ಚಾಪ್ಟರ್ ವರ್ಲ್ಡ್ ಜಿಯೋಗ್ರಫಿ, 2 ಚಾಪ್ಟರ್ ಇಂಡಿಯಾ ಜಿಯೋಗ್ರಫಿ, 2 ಚಾಪ್ಟರ್ ಕರ್ನಾಟಕ ಜಿಯೋಗ್ರಫಿ. ಅದು ಪೂರ್ತಿ ಓದಬೇಕು. ಫಿಲಿಮ್ಸ್ಗೂ ಯೂಸ್ ಆಗುತ್ತೆ, ಮೇನ್ಸ್ಗೂ ಯೂಸ್ ಆಗುತ್ತೆ. ಸೆಕೆಂಡ್ ಇಲ್ಲಿ ಏನಾಗ್ತದೆ, ಇಲ್ಲಿ ಇಂಡಿಯನ್ ಪಾಲಿಟಿ. ಅಲ್ಲಿ ಟೋಟಲ್ 7 ಯೂನಿಟ್ ಅದು, 7ಕ್ಕೆ 7 ನೋಡಬೇಕು. ಅದು ಕೂಡ ಫಿಲಿಮ್ಸ್. ಇವೆರಡೂ ಕೂಡ ಕವರ್ ಆಗಿಬಿಟ್ರೆ ಒಂದು ಒಳ್ಳೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ ನಿಮಗೆ. ಇಲ್ಲಿ 3ನೇ ಯೂನಿಟ್ ಏನಿದೆ, 3ನೇ ಸೆಕ್ಷನ್ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇದೆ. ಅದರಲ್ಲಿ 7 ಯೂನಿಟ್ ಅದು. ಬಟ್ 7ನೇ ಯೂನಿಟ್ ಅಂದೇ ನೋಡ್ಕೊಳ್ಳಿ. ಫಿಲಿಮ್ಸ್ಗೆ 7ನೇ ಯೂನಿಟ್ ಅಷ್ಟೇ ನೋಡ್ಬೇಕು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಇದೆ. ಮಿಕ್ಕಿದ 6 ಯೂನಿಟ್ ಫಿಲಿಮ್ಸ್ ಆದ್ಮೇಲೆ ನೋಡೋಣ ನಾವೆಲ್ಲ. ಪಬ್ಬೇಡಲ್ಲಿ ಈ ಪೇಪರ್ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸಾಕಷ್ಟು ಜನ ಯಾಕೆ ಸ್ಕೋರ್ ಮಾಡಲ್ಲ ಅಂದ್ರೆ, ಇದಕ್ಕೆ ಜಿಯೋಗ್ರಫಿಯಲ್ಲಿ ತುಂಬಾ ಡಯಾಗ್ರಾಮ್ ಹಾಕ್ಬೇಕು, ಅದನ್ನ ಹಾಕಲ್ಲ. ಪೇಪರ್ 2 ಅಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಆರ್ಟಿಕಲ್ಗಳಾಗಬೇಕು, ರಿಪೋರ್ಟ್ ಹಾಕಬೇಕು, ಅದನ್ನು ಹಾಕಲ್ಲ. ಇಲ್ಲಿ 7 ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಷ್ಟೋ ಟಾಪಿಕ್ ಅನ್ನ ಕೈ ಬಿಡೋದು. ಹಾಗಾಗಿ ಸ್ಕೋರ್ ಕಡಿಮೆ ಮಾಡ್ತಾರೆ. ಬಟ್ ಚೆನ್ನಾಗಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್ ಇದೆ. ಅಷ್ಟು ನೀಟಾಗಿ ಮಾಡ್ಬೋದು. ಮತ್ತು ಎಸ್ಸೇದಲ್ಲಿ ಕೂಡ ಇದನ್ನ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಓಕೆ, ಇದನ್ನೆಲ್ಲ ಹೇಳ್ತೀನಿ ಆ ಕೋರ್ಸಲ್ಲಿ. KS ಮೇನ್ಸ್ ಜನರಲ್ ಸ್ಟಡೀಸ್ ಸೆಕ್ಷನ್ 3 ಏನಿದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೆಲ್ಲ ಇಲ್ಲಿ ಏನಿದೆ, ಫಸ್ಟ್ನೇ 1ನೇ ಯೂನಿಟ್, ಟೋಟಲ್ 7 ಯೂನಿಟ್ ಅದಲ್ಲ. ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಮೇನ್ಸ್ಗೆ ಇದೆ. ಮೇನ್ಸ್ ಟೈಮಲ್ಲಿ ನೋಡೋಣ ಅದನ್ನೆಲ್ಲ. ಇದು ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಇದು ಕೂಡ ಮೇನ್ಸ್ ಕಂಪ್ಲೀಟ್ ಆಗಿ. ಇದೆಲ್ಲ ಒಳ್ಳೆ ಹೈ ಸ್ಕೋರಿಂಗ್ ಇದು ಸಬ್ಜೆಕ್ಟ್ಗಳು. ಎಲ್ಲ ಪಾಯಿಂಟ್ ಒಂದೊಂದು ಡಿಸೆಂಟ್ರಲೈಸೇಷನ್ ಅಂದ ತಕ್ಷಣ ಅದಕ್ಕೊಂದು 2 ಪೇಜ್ ನೋಟ್ಸ್. ಡೆಲಿಗೇಷನ್ ಆಫ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಕಂಟ್ರೋಲ್. ಈ ರೀತಿ ರೆಸ್ಪಾನ್ಸಿಬಿಲಿಟಿ ಮೇಲೆನೇ ಕ್ವಶನ್ ಬರುತ್ತೆ, ಅಥವಾ ಕಂಟ್ರೋಲ್ ಮೇಲೆ ಕ್ವಶನ್ ಕೇಳ್ತಾರೆ, ಅಥವಾ ಕಮ್ಯುನಿಕೇಶನ್ ಮೇಲೆನೇ ಕ್ವಶನ್, ಡಿಸಿಷನ್ ಮೇಕಿಂಗ್ ಮೇಲೆ ಕ್ವಶನ್. ಇವೆಲ್ಲ ಮೇನ್ಸ್ ಟೈಮಲ್ಲಿ ನೋಡೋಣ. 2 ಪೇಜ್ ನೋಟ್ಸ್ ನೋಡ್ಬಿಟ್ರೆ ಅದರಲ್ಲೇ ಬರ್ತಾವೆ. ಫಾರ್ಮಲ್ ಅಂಡ್ ಇನ್ಫಾರ್ಮೇಷನ್ ಇವೆಲ್ಲ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಅಟ್ಲೀಸ್ಟ್ ಸಿಲೆಬಸ್ ಇದೆ ಅಂತ ಗೊತ್ತಾಗಲಿ. ಇದು ಭಾಳ ಇಂಪಾರ್ಟೆಂಟ್. 2 ಚಾಪ್ಟರ್ ಕೇಳ್ಬಿಡ್ತಾರೆ ಇದಕ್ಕೆ. ಇದು PERT, CPM, PIME, POSD ಕಾರ್ಬ್. ಸೊ ಇವನ್ನೆಲ್ಲ PDCA, ಸೈಕಲ್, ಸ್ವಾಟ್ ಅನಾಲಿಸಿಸ್, ಇವೆಲ್ಲ ಪ್ರತಿಯೊಂದು ಟಾಪಿಕ್, ಒಂದೊಂದು ಟಾಪಿಕ್ 2 ಪೇಜ್ ನೋಟ್ಸ್ ಸೇಮ್ ಅವನ್ನೇ ಇಳಿಸಿ ಬರೋದು ಅಷ್ಟೇ. ಆ ಥರ ಮೇನ್ಸ್ ಅಲ್ಲಿ ನೋಡೋಣ. ಈಗ ನಾವು ಇದು ಕೂಡ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಲೇ ಬರ್ತದೆ. ಇಲ್ಲಿ ಸ್ವಲ್ಪ ಫಿಲಿಮ್ಸ್ಗೆ ಏನಿರ್ತದೆ, ಲೋಕಪಾಲ, ಲೋಕಾಯುಕ್ತ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಓಕೆ, SC ST ಆ್ಯಂಡ್ ವುಮೆನ್ ಬಗ್ಗೆ ವೆಲ್ಫೇರ್ ಪ್ರೋಗ್ರಾಮ್ಗಳು, ಪಾಲಿಸಿಗಳು. ಸೊ ಈ ಥರದ್ದು ಕೆಲವೊಂದು ಸ್ವಲ್ಪ ಯೂಸ್ ಆಗ್ತದೆ ಅಷ್ಟೇ ಈ ಯೂನಿಟಲ್ಲಿ. ಅದು ಬಿಟ್ಟರೆ ಇದು 7ನೇ ಯೂನಿಟ್ ಪೂರ್ತಿ ಓದ್ಬೇಕು ನೀವು. ಇದ್ರ ಬಗ್ಗೆ ಒಂದು ಕ್ವಶನ್ ಇರ್ತದೆ ಫಿಲಿಮ್ಸಲ್ಲಿ, ಮೇನ್ಸಲ್ಲಿ ಕೂಡ ಪಕ್ಕಾ ಒಂದು. ಇವೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಓದಬೇಕು. ಇಲ್ಲಿ UN ಇಂದನೇ ಸ್ಟಾರ್ಟ್ ಆಗುತ್ತೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಬಗ್ಗೆ. ಓಕೆ, ಜನರಲ್ ಅಸೆಂಬ್ಲಿಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಕ್ವಶನ್ ಇದ್ದೇ ಇದೆ. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ, UN ಪೀಸ್ ಕೀಪಿಂಗ್ ಆಪರೇಷನ್ಸ್,
UN ಡಿಸಾರ್ಮೆಂಟ್ಸ್ ಅಂತ ಕರಿತೀವಿ, ಫ್ಯೂಚರ್ ಆಫ್ UN, ಇದ್ರ ಬಗ್ಗೆನೇ ಜಾಸ್ತಿ ನ್ಯೂಸ್ ಅಲ್ಲಿದೆ. ಕ್ವಶನ್ ಕೇಳ್ತಾರೆ. ಸ್ಪೆಷಲ್ ಏಜೆನ್ಸಿ ಇರ್ತಾರ, WHO, ILO, FAO, ಇಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, IMF, ವರ್ಲ್ಡ್ ಬ್ಯಾಂಕ್, ಇವೆಲ್ಲ ನೀವು UN ಎಕನಾಮಿಲಿ ಕೂಡ ನೋಡ್ತೀವಿ ನಾವಿನ್ನ. ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಯುರೋಪಿಯನ್ ಯೂನಿಯನ್, ಆಸಿಯನ್, ಸಾರ್ಕ್, AU, ನ್ಯಾಟೋ, ನ್ಯಾಮ್, ಒಪೆಕ್, G8, ಇವೆಲ್ಲ ನೋಡಿ ಗಾಬರಿ ಆಗ್ಬಾರ್ದು. ಏನಾಗಲ್ಲ, ಒಂದು 2-3 ಅವರ್ಸ್ ಅಲ್ಲಿ ಪ್ರತಿಯೊಂದು ಟಾಪಿಕ್ ಇನ್ ಡೀಟೇಲ್ ಆಗಿ ಇವೆಲ್ಲ ಸೇರಿ ಒಂದು 3 to 4 ಮ್ಯಾಕ್ಸಿಮಮ್ 5 ಅವರ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಬೋದು. ನೀವು ಸುಮ್ಮನೆ ಇಷ್ಟೊಂದು ಓದ್ಬೇಕಾ, ಬೇಡ KS ಬಿಟ್ಟು ಹೋಗ್ಬಿಡೋಣ ಅಂತ ಆತರ ನೋಡಿ. ಆತರ ವಿಚಾರ ಮಾಡಿದ್ರೆ ಹೋಗೋದಿದ್ರೆ ಈಗ ಹೋಗ್ಬಿಡಿ. ಆಮೇಲೆ ಅರ್ಧಂಬರ್ಧ ಈ ಕಡೆ ಓದೋದು ಇಲ್ಲ, ಈ ಕಡೆ ಎಕ್ಸಾಮ್ ಮಾಡ್ತೇನೆ ಅಂತ ಅನ್ನೋದು, ಈ ತರ ಮಾಡ್ಕೊಂಡು ಇರಬಾರ್ದು. ಇದನ್ನ ನೀಟಾಗಿ ನಾವು 3 ಅವರಲ್ಲಿ ಎಲ್ಲಾ ಪಾಯಿಂಟ್ಗಳನ್ನ, ಈಗ ADB ಅಂತ ತಗೊಂಡ ತಕ್ಷಣ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಏನೇನ್ ಪಾಯಿಂಟ್ ಎಲ್ಲ ಬರ್ಕೊಂಡ್ಬಿಟ್ರೆ ಏನ್ ಬೇಕಾದ್ ಕೇಳಿ ಅವ್ರು ಒಂದಕ್ಕೊಂದು ಲಿಂಕ್ ಮಾಡಿ ಆರಾಮಾಗಿ ಮೇನ್ಸ್ ಅಲ್ಲಿ ಬರೋದು, ಹೈ ಸ್ಕೋರಿಂಗ್ ಪಕ್ಕಾ ಇರ್ತದೆ ನಿಮಗೆ. ನೀವು ಅದನ್ನ ನೋಡೋದೇ ಎಲ್ಲ ಬಜಾಟಾಗಿ ಯಾವ್ದಾರು ಒಂದು ನೋಡೋದು, ಒಂದು ಕೈ ಬಿಟ್ಟಿರೋದು, ನಾನು ಕೈ ಬಿಟ್ಟಿದ್ದು ಎಕ್ಸಾಮ್ ಅಲ್ಲಿ ಬಂದ್ರೆ ಹೇಗೆ, ಇದೆಲ್ಲ ಬರೀ ಇಂಥವೇ ವಿಚಾರ ಮಾಡೋದು. ಪೂರ್ತಿ ಓದೇ ಬಿಟ್ರೆ ಮುಗಿದು ಹೋಗ್ಬಿಡುತ್ತಲ್ಲ, ಪ್ರಿಲಿಮ್ಸ್ಗೂ ಬರ್ತದೆ, ಮೇನ್ಸ್ಗೂ ಬರ್ತದೆ. ಇವೆಲ್ಲ ನಾನು ಎಕನಾಮಿಕ್ ಕೋರ್ಸ್ ಅಂತ ಹೇಳಿದ್ನಲ್ಲ ಆಗ್ಲೇ, ಸಂಕಟಿ ಸರ್ ಅಕಾಡೆಮಿ ಆ್ಯಪಲ್ಲಿ, ಅಲ್ಲಿ ಎಕನಾಮಿಕ್ ಕೋರ್ಸಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಟಾಪಿಕ್, ಪ್ರತಿಯೊಂದು ಟಾಪಿಕ್ ಅನ್ನು ಕವರ್ ಮಾಡಿದ್ದೀನಿ. ಅದನ್ನ ನೋಡ್ತಾ ಹೋಗ್ಬೋದು. ಇಲ್ಲಿ ಜನರಲ್ ಸ್ಟಡೀಸ್ 3 ಪೇಪರ್, ಇಲ್ಲಿ ಕೂಡ 3 ಸೆಕ್ಷನ್, ಪ್ರತಿಯೊಂದು ಪೇಪರಿಗೂ 3 ಸೆಕ್ಷನ್ಗಳು ಇರ್ತಾವೆ. ಇಲ್ಲಿ ಜನರಲ್ ಸ್ಟಡೀಸ್ 3 ಅಲ್ಲಿ ಕೂಡ 3 ಸೆಕ್ಷನ್. ಒಂದು ಪೇಪರ್ಗೆ 250 ಮಾರ್ಕ್ಸ್ ಇರ್ತದೆ. ಇಲ್ಲಿ 85, ಇಲ್ಲಿ 85, ಈ ತರ ಕೇಳ್ತಾರೆ ಅನ್ಕೊಳ್ಳಿ. ಇಲ್ಲಿ 170 ಆಯ್ತು, 170 ರಿಮೈನಿಂಗ್ ಒಂದು ಯಾವ್ದಾರು ಒಂದು 80 ಕೇಳ್ಬಿಡ್ತಾರೆ, ಮುಗೀತು. 250 ಮಾರ್ಕ್ಸ್ ಈ ತರ ಇರ್ತದೆ. ಇಷ್ಟೇ ಹಿಂದೆ ಮುಂದೆ ಕೇಳ್ತಿರ್ತಾರೆ ಅಲ್ಲಿ. ಓಕೆ, ಇಲ್ಲಿ ಪೇಪರ್ 4 ಅಂತ ಅಂದ್ರೆ ಜನರಲ್ ಸ್ಟಡೀಸ್ 3 ಅನ್ಬೇಕು ಇದಕ್ಕೆ. ಪೇಪರ್ ಅಲ್ಲಿ ಸುಮ್ಮನೆ ಕನ್ಫ್ಯೂಸಿಂಗ್, KS ಬರೀ ಇಂಥವ ಕೆಲಸ ಅದರದು. ಜನರಲ್ ಸ್ಟಡೀಸ್ ಪೇಪರ್ 3 ಇದನ್ನ ನೆನ್ಪಿಡ್ಬೋದು. ಪೇಪರ್ 4 ಅಂತಾರೆ, ಯಾಕಂದ್ರೆ GS 1ಗೆ ಪೇಪರ್ 1 ಅಂತ ಕರೆದು ಬಿಟ್ರು. ಒಟ್ಟಿನಲ್ಲಿ ಸ್ಟೂಡೆಂಟ್ಗಳಿಗೆ ಹೆಂಗ್ ಕನ್ಫ್ಯೂಸ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಸೊ ಇದು ನೋಡ್ಕೊಳ್ಳಿ, ನಾ ಈಸಿಯಾಗಿ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ. ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದು ಕೂಡ ಪ್ರಿಲಿಮ್ಸ್ಗೆ ಎಷ್ಟಿದೆ? ಪ್ರಿಲಿಮ್ಸ್ ಪೇಪರ್ 2 ಇದೆ ಅಲ್ಲ ಸ್ನೇಹಿತರೆ. ಪೇಪರ್ 2 ಅಲ್ಲಿ ಏನೇನಿತ್ತು? ಅಲ್ಲಿ 40 ಕ್ವಶನ್ಸ್ ಕರ್ನಾಟಕ ಕರೆಂಟ್ ಅಫೇರ್ಸ್, ಇನ್ನು 30 ಕ್ವಶನ್ ಮೆಂಟಲ್ ಅಬಿಲಿಟಿ, ಇನ್ನು 30 ಕ್ವಶನ್ ಎನ್ವೈರ್ಮೆಂಟ್, 15 ಕ್ವಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್. ಸೊ ಇವೆಲ್ಲ ಈ ಒಂದು ಯೂನಿಟ್ ಅನ್ನ ಸೆಕ್ಷನ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಆಗ್ತದೆ, ಅಂಡ್ ಬೇಸಿಕ್ ಸೈನ್ಸ್ ಕೂಡ ಕವರ್ ಆಗ್ತದೆ. ಓಕೆ, ಬೇಸಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಇವೆಲ್ಲ ಇಂಪಾರ್ಟೆಂಟ್. ಈಗ ICT ಬಗ್ಗೆ ಕ್ವಶನ್ ಕೇಳಿದ್ರು, ಮೊನ್ನೆ ಕಂಪ್ಯೂಟರ್ ಬಗ್ಗೆ ಕೇಳಿದ್ರು, ಅಲ್ಲಿ ಕಮ್ಯುನಿಕೇಶನ್ ರಿಲೇಟೆಡ್, ಇಂಟರ್ನೆಟ್, ಬ್ರಾಡ್ಬ್ಯಾಂಡ್, ರೈಟ್, ಇವೆಲ್ಲ ಕೇಳ್ತಾರೆ. ಮಾಸ್ ಮೀಡಿಯಾ ರಿಲೇಟೆಡ್, ಇದು ಮೇನ್ಸ್ ಅಲ್ಲಿ ಗವರ್ನೆನ್ಸ್, ಇವೆಲ್ಲ ಪ್ರತಿಯೊಂದು ಟಾಪಿಕ್ಗೆ 2-2 ಪೇಜ್ ನೋಟ್ಸ್ ಇಟ್ರೆ ಅಂದ್ರೆ ಅದನ್ನ 2-3 ಸಲ ನೀವು ರಿವಿಷನ್ ಮಾಡ್ತಾ ಹೋದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಓಕೆ, ಇದನ್ನ ನಾನು ಕೋರ್ಸ್ ಖಂಡಿತವಾಗ್ಲೂ ಎಲ್ಲವೂ ಮಾಡ್ತೀನಿ, ಎಲ್ಲ ಸೆಕ್ಷನ್ಗಳು ಮುಗಿಯೋಂಗೆ ಆಫ್ಟರ್ ಫಿಲಿಮ್ಸ್. ಬಟ್ ಬಿಫೋರ್ ಫಿಲಿಮ್ಸ್ ಕೂಡ ಸಾಧ್ಯ ಆದ್ರೆ ನಾನು ಹೇಳ್ತೀನಿ ನಿಮಗೆ, ಯೂಟ್ಯೂಬ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಯಾವಾಗ ಮಾಡ್ತೀನಿ ಅನ್ನೋದು. ಈ ಫಿಲಿಮ್ಸ್ ಮತ್ತು ಮೇನ್ಸ್ ಓರಿಯೆಂಟೆಡ್ ಕಾಮನ್ ಯಾವ್ದು ಇರ್ತದೆ ಆ ಕೋರ್ಸ್ಗಳನ್ನ ಮಾತ್ರ ಮಾಡಿ ಮುಗಿಸಿ, ಫಿಲಿಮ್ಸ್ ಆದ್ಮೇಲೂ ಕೂಡ ಈ ಮೇನ್ಸ್ ಓರಿಯೆಂಟೆಡ್ ಪಕ್ಕಾ ಕೋರ್ಸ್ಗಳು ಈ ಸಂಕಟಿ ಸರ್ ಅಕಾಡೆಮಿಯಲ್ಲಿ ಎಲ್ಲಾ ರೀತಿಯ ಕೋರ್ಸ್ ಅನ್ನ ನೀಟಾಗಿ ಹೇಳ್ತೀನಿ. ಒಂದೊಂದು ಯೂನಿಟ್ಗೂ ಒಂದೊಂದು ಟಾಪಿಕ್ಗೂ 2-2 ಪೇಜ್ ನೋಟ್ಸ್, ಕೆಲವೊಂದು ಇಂಪಾರ್ಟೆಂಟ್ ಇರೋದು 3-3 ಪೇಜ್ ಇದ್ದು ಅದನ್ನೇ ಅಷ್ಟೇ ನೋಡ್ಕೊಂಡು ತಿರ್ಗಾ ಮರ್ಗ ರಿವಿಷನ್ ಆಗಬೇಕು. ಕ್ಲಾಸ್ ಅಲ್ಲೇ ಕೂಡ ನೆನ್ಪಿಡೋ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ನೋಡ್ತಾ ಹೋಗಿ. ಬೇಸಿಕ್ಸ್ ಇವೆಲ್ಲ ಪ್ರಿಲಿಮ್ಸ್ ಇರ್ತದೆ, ಮೇನ್ಸ್ ಇರ್ತದೆ, ಇದನ್ನ ಓದಬೇಕು. ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದು ಕೂಡ ಪ್ರಿಲಿಮ್ಸ್ ಹೇಳಿ ಮಾಡಿಸಿದಂತ ಕ್ವಶನ್, ಪಕ್ಕಾ ಕ್ವಶನ್. ಸ್ಪೇಸ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ, ಇನ್ಸ್ಯಾಟ್, IRS ಸಿಸ್ಟಮ್, ಎಜುಸ್ಯಾಟ್, ಚಂದ್ರಯಾನ 1 ಅಂತೂ ಬಲೆ ಪ್ರೀತಿ. ಚಂದ್ರಯಾನ ಬಗ್ಗೆ ಕೇಳಿದ್ದು ಕ್ವಶನ್, 2 ಕ್ವಶನ್ ಬಂದಿದ್ದು ಮೊನ್ನೆ ನೋಡಿದಿರಲ್ಲ, ಆ ರೀತಿ ಕೇಳ್ತಾರೆ. ಸೊ ಎಲ್ಲ ಮೇನ್ಸ್ ಕವರ್. ಎನರ್ಜಿ ರಿಸೋರ್ಸಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಇದ್ದೇ ಇರ್ತದೆ, ಮೇನ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕಾ ಇದೆ. ಯಾವ ರೀತಿ ಸ್ಮಾಲ್, ಮಿನಿ, ಮೈಕ್ರೋ ಹೈಡಲ್ ಪವರ್ಸ್, ಬಯೋಮಾಸ್, ಈ ತರ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಇಲ್ಲಿ ಜಿಯೋ ಥರ್ಮಲ್, ಟೈಡಲ್ ರಿಲೇಟೆಡ್ ಕೂಡ ಕೇಳತ್ತಾ ಹೋಗ್ಬಿಡ್ತಾರೆ. ಓಕೆ, ಅಂಡ್ ಇಲ್ಲಿ ನಿಮಗೆ ಎನರ್ಜಿ, ಹೈಡಲ್, ಥರ್ಮಲ್, ನ್ಯೂಕ್ಲಿಯರ್ ಅಂಡ್ ರಿನ್ಯೂಬಲ್ ಅಂಡ್ ನಾನ್ ರಿನ್ಯೂಬಲ್ ಎನರ್ಜಿ ರಿಲೇಟೆಡ್ ಕೇಳ್ತಾರೆ. ಇದೆಲ್ಲ ತುಂಬಾ ಹೈ ಸ್ಕೋರಿಂಗ್ ಏರಿಯಾ ಇದು. ನೀವು ಎಸ್ಸೇದಲ್ಲೂ ಸಾಕಷ್ಟು ಪಾಯಿಂಟ್ ಅನ್ನು ಯೂಸ್ ಮಾಡ್ತೀರಿ ನೋಡ್ಬಿಟ್ರೆ. ಓಕೆ, ಈ ಡಿಸಾಸ್ಟರ್, ಪೆಸ್ಟ್ ಅಂಡ್ ಪೊಲ್ಯೂಷನ್ ರಿಲೇಟೆಡ್ ಏನಾಗುತ್ತೆ, ಸ್ವಲ್ಪ ಪಾಯಿಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದು ಅಷ್ಟೇ ಬರ್ತಾ ಹೋಗ್ತದೆ ನಿಮಗೆ. ಓಕೆ, ಈ ಪೊಲ್ಯೂಷನ್ ಕಂಟ್ರೋಲ್ ಇದೆ, ಈ ರಿಲೇಟೆಡ್ ಫಿಲಿಮ್ಸ್ ಅಲ್ಲಿ ಯೂಸ್ ಆಗ್ತದೆ. ಫರ್ಟಿಲೈಸರ್ಸ್ ಕೆಲವೊಂದು ನ್ಯೂಸ್ ಅಲ್ಲಿ ಇರುವಂತದ್ದು ಇಲ್ಲಿ ಆಗ್ತದೆ. ಫ್ಲಡ್ಸ್, ಸೈಕ್ಲೋನ್, ಸುನಾಮಿ, ನ್ಯಾಚುರಲ್ ಮ್ಯಾನ್ ಮೇಡ್ ಡಿಸಾಸ್ಟರ್ ಬಗ್ಗೆ ಕೂಡ ಕೆಲವೊಂದು ಫಿಲಿಮ್ಸ್ ಅಲ್ಲಿ ಯೂಸ್ ಆಗುತ್ತೆ. ಈ ಫಿಲಿಮ್ಸ್ ಅಲ್ಲಿ ಸ್ವಲ್ಪ ಯೂಸ್ ಆಗೋದೆಲ್ಲ ನೋಡ್ತಾ ಹೋಗಿ. ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ ತಕ್ಷಣ 2-3 ಪೇಜ್ ನೋಡಿಸಿದ್ರೆ ಏನ್ ಬೇಕಾದ ಕೇಳಿದ್ರು ಅದರಲ್ಲಿ ಕವರ್ ಆಗ್ತದೆ. ಕಾಂಟ್ರಿಬ್ಯೂಷನ್ ಟು GDPಗೆ ಹೇಗೆ ಕಾಂಟ್ರಿಬ್ಯೂಟ್ ಆಗ್ತದೆ, ಹ್ಯೂಮನ್ ಟೆಕ್ನಾಲಜಿ ಹೋಗುತ್ತೆ, ಹ್ಯೂಮನ್ ಫೇಸಿಂಗ್ ಗ್ಲೋಬಲ್ ಕಾಂಪಿಟೇಷನ್, ಇಲ್ಲಿ ಪ್ರಮೋಷನ್ ಆಫ್ ಕಲ್ಚರಲ್ ಇಂಡಿಜಿನಿಯಸ್ ನಾಲೆಜ್, ಇವೆಲ್ಲ ಟಾಪಿಕ್ ಒಂದೊಂದು ಮುಡ್ತಾ ಹೋದ್ರೆ ಆರಾಮಾಗಿ ಸಿಲೆಬಸ್ ಕವರ್ ಆಗ್ತಾ ಹೋಗ್ತದೆ ನಿಮಗೆ. ಹ್ಯೂಮನ್ ಕ್ಯಾಪಿಟಲ್, ಇಟ್ಸ್ ಪವರ್, ಇಂಪಾರ್ಟಿಂಗ್ ಎಜುಕೇಶನ್ ಅಂಡ್ ಸ್ಕಿಲ್ಸ್, ಮೇನ್ಸ್ ಓರಿಯೆಂಟೆಡ್ ಇರ್ತಾವು. ಫಿಲಿಮ್ಸ್ಗೆ ಸ್ವಲ್ಪ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಲೇಟೆಡ್ ನಿಮಗೆ ಬರ್ತದೆ.
ಈ ಚಾಪ್ಟರ್ ಅಲ್ಲಿ ಒಂದು 50% ಕೂಡ ಈ ಸೆಕ್ಷನ್ ಅಲ್ಲಿ 50% ಪ್ರಿಲಿಮ್ಸ್ಗೆ ಯೂಸ್ ಆಗ್ತದೆ, 50% ಮೇನ್ಸ್ ಅಷ್ಟೇ ನೀವು ಕೈ ಬಿಡ್ಬೇಕಂತವಲ್ಲ. ಓಕೆ, ರೈಟ್. ರೀಜನಲ್ ಲ್ಯಾಂಗ್ವೇಜ್ ಬಗ್ಗೆ ಕೂಡ ಸಾಕಷ್ಟು ನ್ಯೂಸ್ ಅಲ್ಲಿ ಇದೆ, ಎಸ್ಸೆ ಕೂಡ ಬರೋ ಸಾಧ್ಯ ಇರ್ತದೆ. ಎಲ್ಲ ನಮ್ಮ ಭಾಷೆ ನಿಮ್ಮ ಭಾಷೆ ಅಂತ ಇದು ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ತಾ ಇದಾವೆ ಇವೆಲ್ಲ. ಅಡ್ವಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ ರೂರಲ್ ಏರಿಯಾಸ್ ಬಗ್ಗೆ ಈ ರೀತಿ ಕೇಳ್ತಾ ಹೋಗ್ಬಿಡ್ತಾರೆ ಒಂದೊಂದ್ಸಲ. ಓಕೆ, ಎಕನಾಮಿಕ್ ಕನೆಕ್ಟಿವಿಟಿ, ನಾಲೆಜ್ ಎಕನಾಮಿ, ಈ ರೀತಿ ಬೇಸಿಕ್ ಕ್ವಶನ್ ಬರ್ತಾವು. ಇವೆಲ್ಲವೂ ನಿಮಗೆ ಸೆಕ್ಷನ್ 1 ಅಲ್ಲಿ ಇಲ್ಲಿ 3 ಸೆಕ್ಷನ್ ಬರ್ತಾವಲ್ಲ ಸ್ನೇಹಿತರೆ. 3 ಸೆಕ್ಷನ್ GS3 ಅಲ್ಲಿ 1ನೇ ಸೆಕ್ಷನ್ ಅಲ್ಲಿ ಒಂದು ಸ್ವಲ್ಪ 30-40% ಫಿಲಿಮ್ಸ್ಗೆ ಓವರ್ಲ್ಯಾಪ್ ಆಗ್ತದೆ. ಇದರಲ್ಲಿ ಕೂಡ ಒಂದು 20-30% ಓವರ್ಲ್ಯಾಪ್ ಆಗ್ತದೆ. 3ನೇದು ಏನಿದೆಯಲ್ಲ ಎನ್ವೈರ್ಮೆಂಟ್, ಆಲ್ಮೋಸ್ಟ್ 60-70% ಕವರ್ ಆಗ್ತದೆ ಅಲ್ಲಿ. ಸೊ ಇಲ್ಲಿ ಕೂಡ ಒಂದು 2 ಪೇಪರ್ ಆದಂಗೆ ಎಲ್ಲ ಸೇರಿದ್ರಿ ಅಲ್ವಾ. ಈ 3 ಪೇಪರಲ್ಲಿ ನಿಮಗೆ ಸ್ವಲ್ಪ ಆಲ್ಮೋಸ್ಟ್ ಒಂದೂವರೆ ಪೇಪರ್ ತರ ಮೂರು ಸೆಕ್ಷನ್ ಅದಾವಲ್ಲ, ಆ 3 ಸೆಕ್ಷನ್ 1ರಿಂದ 1.5 ಸೆಕ್ಷನ್ ಕವರ್ ಆದಂಗೆ ಆಗ್ಬಿಡ್ತದೆ. 3 ಸ್ವಲ್ಪ ನೋಡ್ತಾ ಹೋದ್ರೆ ನಮಗೆ GS1 ಅಲ್ಲಿ ನಾವೇನು ನೋಡಿದ್ವಿ ಮತ್ತೆ ಹೇಳ್ತೇನೆ ಲಾಸ್ಟಿಗೆ. ಈ ಸೆಕ್ಷನ್ ಮುಗಿಸ್ತಿದೆ, ಮತ್ತೆ ಒಂದ್ಸಲ ಫಾಸ್ಟ್ ಆಗಿ ಒಂದ್ಸಲ ಎಲ್ಲ ನೋಡ್ಬಿಡೋಣ. ಫಾಸ್ಟ್ ಆಗಿ ನೋಡ್ಬೋದಾ, ತುಂಬಾ ಟೈಮ್ ಆಯ್ತು ಆದ್ರೂ ಕೂಡ ನೋಡೋಣ. ಇಲ್ಲಿ ಸೆಕ್ಷನ್ 2 ಇದು GS3 ಅಲ್ಲಿ ಸೆಕ್ಷನ್ 2 7 ಯೂನಿಟ್ ಅದಾವು. ನ್ಯಾಚುರಲ್ ಸೈನ್ಸ್ ಬಗ್ಗೆ, ಪ್ಲಾಂಟ್ ಬಗ್ಗೆ ಹಂಗಂತ PhD ಏನ್ ಬೇಡ, ಮೇಲ್ ಇದ್ದಿದ್ದು ಎಸ್ಪೆಷಲಿ ಈ ವೈರಸ್, ಬ್ಯಾಕ್ಟೀರಿಯಾ, ಫಂಗೈ ಇವುಗಳ ಬೆನಿಫಿಷಿಯಲ್ ಮತ್ತು ಹಾರ್ಮ್ಫುಲ್ ಎಫೆಕ್ಟ್ ಏನಿದೆ ಇದ್ರ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಪಕ್ಕಾ ಕ್ವಶನ್ ಇವೆಲ್ಲ. ಇದ್ರದ್ದು ಮೇನ್ಸ್ ಅಲ್ಲಿ ಡೈರೆಕ್ಟ್ ಬ್ಯಾಕ್ಟೀರಿಯಾ ಬಗ್ಗೆ ಅದರ ಬೆನಿಫಿಷಿಯಲ್ ಅಂಡ್ ಹಾರ್ಮ್ಫುಲ್ ಎಫೆಕ್ಟ್ ಏನ್ ಮ್ಯಾನ್ ಕೈಂಡ್ ಮೇಲೆ ಏನಿದೆ ಅಂತ ಡೈರೆಕ್ಟ್. ವೈರಸ್ ಬಗ್ಗೆ ಕೇಳಬಹುದು, ಫಂಗೈ ಬಗ್ಗೆ ಕೇಳಬಹುದು, ಈ ರೀತಿ ಬರ್ತಾ ಹೋಗ್ತದೆ. ಓಕೆ, ಸೊ ಇವೆಲ್ಲ ಅಗ್ರಿಕಲ್ಚರ್ ಸೈನ್ಸ್ ಬಗ್ಗೆ ಇದು ಮೇನ್ಸ್ ಓರಿಯೆಂಟೆಡ್ ಇರ್ತದೆ. ಫಿಲಿಮ್ಸ್ ಅಲ್ಲಿ ಸ್ವಲ್ಪ ಏನು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಿದ್ದು ಅದನ್ನ ಆ ಥರ ನೋಡ್ತಾ ಹೋಗ್ಬೇಕು. ಇವೆಲ್ಲ ಮೇನ್ಸ್ ಟಾಪಿಕ್ಸ್ಗಳು. ಹಾರ್ಟಿಕಲ್ಚರ್ ಇದು ಸ್ವಲ್ಪ ಪ್ರಿಲಿಮ್ಸ್ಗೆ ಸ್ವಲ್ಪ ಯೂಸ್ ಆಗ್ತದೆ ಅಷ್ಟೇ, ಬಟ್ ಮೇನ್ಸ್ ಓರಿಯೆಂಟೆಡ್ ಜಾಸ್ತಿ. ಇವೆಲ್ಲ ಹೈ ಸ್ಕೋರಿಂಗ್ ಸಬ್ಜೆಕ್ಟ್ ಸ್ನೇಹಿತರೆ ಇವೆಲ್ಲ. ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ, ರೈಟ್. ಸೈನ್ಸ್ ಸ್ಟೂಡೆಂಟ್ ಇದ್ದವ್ರು ಇದನ್ನ GS3 ತುಂಬಾ ಸಖತ್ತಾಗಿ ಸ್ಕೋರ್ ಮಾಡ್ತಾರೆ. ಓಕೆ, ಫುಡ್ ಸೇಫ್ಟಿ ಲಾ, ಫುಡ್ ಸೇಫ್ಟಿ ರಿಲೇಟೆಡ್ ಫುಡ್ ಲಾಸ್ಗಳು ಅವೆಲ್ಲ ಕೂಡ ಫಿಲಿಮ್ಸ್ ಅಲ್ಲಿ ಎಕನಾಮಿ ಸಬ್ಜೆಕ್ಟ್ ಅಲ್ಲಿ ಇದು ಸ್ವಲ್ಪ ಕವರ್ ಮಾಡ್ತೇನೆ ಅದನ್ನ. ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಡೈರಿ, ಫಿಶರಿ ಸೈನ್ಸ್ ಸ್ವಲ್ಪ ಇವೆಲ್ಲ ಮೇನ್ಸ್ ಓರಿಯೆಂಟೆಡ್, ಬಟ್ ಫಿಲಿಮ್ಸ್ಗೆ ಸ್ವಲ್ಪ ಇರ್ತದೆ. ಅಮೂಲ್, KMF ಅದ್ರ ಓರಿಯೆಂಟೆಡ್ ಕೇಳ್ತಾ ಹೋಗ್ತಾರೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಪೂರ್ತಿ ಅಗ್ರಿಕಲ್ಚರ್ ಜಾಸ್ತಿ ಹೋಗ್ತಾ ಹೋಗುತ್ತಿದ್ರಿ ಈ ಚಾಪ್ಟರ್ ಅಲ್ಲಿ. ಈ ಯೂನಿಟ್ ಅಲ್ಲಿ ಹೆಲ್ತ್ ಅಂಡ್ ಹೈಜೀನ್ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ಡಿಸೀಸ್ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ, ವ್ಯಾಕ್ಸಿನ್ಸ್ ಬಗ್ಗೆ ಕೇಳ್ತಾರೆ. ಇದ್ರ ಬಗ್ಗೆ ಮೇನ್ಸ್ ಓರಿಯೆಂಟೆಡ್ ಕೂಡ ಪ್ರಿಲಿಮ್ಸ್ ಓರಿಯೆಂಟೆಡ್ ಕೂಡ ಈ ಯೂನಿಟ್ ಅನ್ನು ನೀವು ಮಾಡಲೇಬೇಕು. ಓಕೆ, ಈ ಸೆಕ್ಷನ್ ಆಯ್ತು. ಇನ್ನು ಸೆಕ್ಷನ್ 3 GS3 ಅಲ್ಲಿ ಸೆಕ್ಷನ್ 3 ಇಲ್ಲಿ ನಮಗೆ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ. ಇದರಲ್ಲಿ 6 ಯೂನಿಟ್ ಇದಾವು. ಇವೆಲ್ಲ ಸ್ವಲ್ಪ ಮೇನ್ಸ್ ಓರಿಯೆಂಟೆಡ್ ಜಾಸ್ತಿ ಅಂತಂದ್ರು ಕೂಡ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್, ಪ್ರಾಜೆಕ್ಟ್ ಟೈಗರ್, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರೀಸ್ ನಮ್ಮ ಕರ್ನಾಟಕದಲ್ಲಿ ಯಾವ ಇದಾವು, ಇಂಡಿಯಾದಲ್ಲಿ ಯಾವ್ದದ, ಆ ಕ್ವಶನ್ಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಫಿಲಿಮ್ಸ್ ಅಲ್ಲಿ ಕೂಡ ಯೂಸ್ ಆಗ್ತದೆ. ಇದು ರೆಡ್ ಡಾಟಾ ಬುಕ್ ಅಂದ್ರೆ ಏನು, ಎಂಡೇಂಜರ್ಡ್ ಸ್ಪೀಶೀಸ್, ಇಕೋ ಟೂರಿಸಮ್ ಇವೆಲ್ಲವೂ ಕೂಡ ನಿಮಗೆ ಫಿಲಿಮ್ಸ್ ಅಲ್ಲಿ ಕೂಡ ಕವರ್ ಆಗ್ತದೆ. ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ಟೈಪ್ಸ್ ಆಫ್ ಫಾರೆಸ್ಟ್ ಅದ್ರ ಬಗ್ಗೆ, ವಾಟರ್ ರಿಸೋರ್ಸ್ ಬಗ್ಗೆ. ಸೊ ಈ ಡ್ಯಾಮ್, ರೋಡ್, ರೇಲ್, ಬ್ರಿಡ್ಜ್ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿ ಮತ್ತೆ ಸೇಮ್ ರಿಪೀಟ್ ಆಗ್ತದೆ. ಫಿಲಿಮ್ಸ್ ಅಂಡ್ ಮೇನ್ಸ್ಗೆ ಕಂಬೈನ್ ಆಗ್ತದೆ. ಇದು ಪೂರ್ತಿ ಮೇನ್ಸ್ ಓರಿಯೆಂಟೆಡ್ ಇರುವಂಥದ್ದು. ಇದಕ್ಕೆ ಬೇಸಿಕ್ ಎಕನಾಮಿ ಸ್ವಲ್ಪ ನೋಡ್ತಾ ಹೋಗಿರ್ತಾರೆ. ಇಲ್ಲಿ IPR ಇದೆಯಲ್ಲ, IPR ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಮೇನ್ಸ್ ಅಂಡ್ ಫಿಲಿಮ್ಸ್ ಎರಡಕ್ಕೂ ಬರ್ತಾ ಹೋಗುತ್ತೆ. ಫುಡ್ ಚೈನ್ ಬೇಸಿಕ್ ಇದು ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಕೇಳ್ತಾರೆ. ಬಯೋಡೈವರ್ಸಿಟಿ, ಫುಡ್ ಚೈನ್, ಹಾಟ್ ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ, ಥ್ರೆಟ್ಸ್ ಟು ಡೈವರ್ಸಿಟಿ ಎಲ್ಲವೂ ಪ್ರಿಲಿಮ್ಸ್ಗೂ ಕೂಡ ಬೇಸಿಕ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಕವರ್ ಆಗ್ತದೆ. ಪೊಲ್ಯೂಷನ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಈ ಏರ್ ಪೊಲ್ಯೂಷನ್ ಬಗ್ಗೆ, ವಾಟರ್ ಪೊಲ್ಯೂಷನ್ ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾ ಹೋಗ್ತಾರೆ. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಜಾಸ್ತಿ ಇದೆ. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಈ ತರ ನಾವು ಹೇಗೆ ಎನ್ವೈರನ್ಮೆಂಟ್ ಅನ್ನ ಕಾಪಾಡಬಹುದು ಅನ್ನೋದ್ರ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ಬೇಸಿಕ್ ಫಿಲಿಮ್ಸ್ ಮೇನ್ಸ್ ಓರಿಯೆಂಟೆಡ್ ಇರ್ತಾವೆ. ಓಕೆ, ಈಗ ಓಜೋನ್ ಲೇಯರ್, CFC, ಕಾರ್ಬನ್ ಕ್ರೆಡಿಟ್ ಈ ರೀತಿ ಫಿಲಿಮ್ಸ್ಗೂ ಕೂಡ ಯೂಸ್ ಆಗುತ್ತೆ. ಫ್ಲಡ್, ಅರ್ಥಕ್ವೇಕ್, ಡ್ರಾಟ್, ಸುನಾಮಿ ಈ ತರ. ಇಲ್ಲಿ ಫೈನಲ್ ಆಗಿ ಏನ್ ಹೇಳೋದಂದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ GS1 ಅನ್ನ ಮತ್ತೊಂದ್ಸಲ ಫಾಸ್ಟ್ ಆಗಿ ನೋಡೋದಾದ್ರೆ 3 ಸೆಕ್ಷನ್ ಇರ್ತವೆ ಅಂತ ಹೇಳಿದ್ರೆ 1ನೇ ಸೆಕ್ಷನ್ ಪೂರ್ತಿ ಓದಬೇಕು ನೀವು. 100% ಫಿಲಿಮ್ಸ್ ಅಂಡ್ ಮೇನ್ಸ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ, ಯಾವುದು ಬಿಡುವಂಗಿಲ್ಲ. ಸೆಕ್ಷನ್ 2 ಅಲ್ಲಿ ಕೆಲವೊಂದು ಒಂದು 30% 40% ಅಷ್ಟೇ, ಸೆಕ್ಷನ್ 3 ಅಲ್ಲಿ 30-40% ಆ ರೀತಿ. ಇಲ್ಲಿ GS2 ಅಲ್ಲಿ ಏನು ಬರ್ತದೆ, ಇಲ್ಲಿ ಕೂಡ 3 ಸೆಕ್ಷನ್ ಬರ್ತವೆ. 1ನೇದ್ದು ಜಾಗ್ರಫಿ ಇದೆ, 2 ಯೂನಿಟ್ ವರ್ಲ್ಡ್ ಜಾಗ್ರಫಿ, 2 ಯೂನಿಟ್ ಇಂಡಿಯಾ ಜಾಗ್ರಫಿ, 2 ಯೂನಿಟ್ ಕರ್ನಾಟಕ ಪೂರ್ತಿ ಓದಬೇಕು. 2ನೇದು ಇಂಡಿಯನ್ ಪಾಲಿಟಿ ಇದೆ, ಇದು ಪೂರ್ತಿ ಓದಬೇಕು. ನೋಡಿ ಇಲ್ಲಿ 3 ಸೆಕ್ಷನ್ ಕವರ್ ಆಗ್ಬಿಡ್ತವೆ ನಿಮಗೆ GS ಅಲ್ಲಿ. ಇದು 3ನೇದರಲ್ಲಿ ಏನಿದೆ, ಒಂದು ಸೆಕ್ಷನ್ ಅಷ್ಟೇ, 1 ಯೂನಿಟ್ ಅಷ್ಟೇ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಷ್ಟೇ ಓದೋದ್ರ ಬಗ್ಗೆ ಹೇಳ್ತೀನಿ. ಈ GS3 ಅಲ್ಲಿ ಏನಿದೆ, GS3 ಅಲ್ಲಿ ಕೂಡ 3 ಸೆಕ್ಷನ್, ಅವನು ಕೂಡ ಸ್ವಲ್ಪ ಅಷ್ಟೇ, ಎಲ್ಲವೂ ಕೂಡ ಪೂರ್ತಿ ಕವರ್ ಆಗಲ್ಲ ಫಿಲಿಮ್ಸ್ಗೆ, ಸ್ವಲ್ಪ ಅಂದ್ರೆ ಇಲ್ಲಿ ನೀವು ಆಲ್ಮೋಸ್ಟ್ 2 ಸೆಕ್ಷನ್ ಕವರ್ ಆದಂಗೆ, ಇಲ್ಲಿ ಕೂಡ ಆಲ್ಮೋಸ್ಟ್ ಇದು ಸ್ವಲ್ಪ ಹಿಡಿದ್ರೆ ಇಲ್ಲೊಂದು 2 ಸೆಕ್ಷನ್ ಆಗ್ತದೆ. ಇಲ್ಲಿ ಎಲ್ಲ ಸೇರಿದ್ರೆ ಒಂದು ನಿಯರ್ಲಿ ಟೋಟಲ್ 12 ಸೆಕ್ಷನ್ ಅಲ್ಲಿ ಬಿಫೋರ್ ಫಿಲಿಮ್ಸ್ ನೀವು 5 ರಿಂದ 6 ಸೆಕ್ಷನ್ ಆರಾಮಾಗಿ ಮುಗಿಸ್ಬಿಡ್ತೀರಿ. ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಸ್ನೇಹಿತರೆ.
ಈಗ ಸುಮ್ಮನೆ ಎಥಿಕ್ಸ್ ಹಿಡ್ಕೊಂಡು ಎಥಿಕ್ಸ್ ಮುಗಿಸ್ಬೇಡ ಅದು ಇದು ಕತೆಗಳು ಯಾವುದು ಬೇಡ. ಅವರು ಕೋರ್ಸನ್ನು ಏನೋ ಹೇಳ್ಬೇಕಾಗಿರ್ತದೆ, ಹಳೆಯ ರೆಕಾರ್ಡೆಡ್ ಕ್ಲಾಸ್, ಅದಕ್ಕೋಸ್ಕರ ಆ ಕೋರ್ಸ್ಗಳನ್ನು ನೋಡೋದು ಅವೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ಪ್ರಿಲಿಮ್ಸ್ ಓರಿಯೆಂಟೆಡ್ ಮೇನ್ಸ್ಗೆ ಯಾವ್ದು ಆಗುತ್ತೆ ಅದನ್ನು ಮಾತ್ರ ಮಾಡ್ತಾ ಹೋಗಿ. ಅದಕ್ಕೆ ಇಂಪಾರ್ಟೆನ್ಸನ್ನು ಜಾಸ್ತಿ ಕೊಡ್ಬೇಕು ನೀವು. ಓಕೆ, ಸೊ 12 ಸೆಕ್ಷನಲ್ಲಿ ಜನರಲ್ ಸ್ಟಡೀಸಲ್ಲಿ 5 ರಿಂದ 6 ಆಲ್ರೆಡಿ ಪ್ರಿಲಿಮ್ಸ್ಗೆ ಓವರ್ಲ್ಯಾಪ್ ಇರುವಂಥವು ಅದಾವು. ಅಷ್ಟು ಮುಗಿದು ಬಿಡುತ್ತೆ. ಪ್ರಿಲಿಮ್ಸು ಪರ್ಫೆಕ್ಟ್ ಆಗ್ತೀರಿ, ಮೇನ್ಸು ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಆಗುತ್ತೆ. ಪ್ರಿಲಿಮ್ಸ್ ಮುಗಿದ ತಕ್ಷಣ ಆ ರಿಸಲ್ಟ್ ಬರೋ ಗ್ಯಾಪ್ ಇರುತ್ತಲ್ಲ, ಆ 1 ತಿಂಗಳಲ್ಲಿ ಆ ಟೈಮಲ್ಲಿ ಮತ್ತೆ ವಾಪಸ್ ಈ ಜನರಲ್ ಸ್ಟಡೀಸ್ 1, 2, 3 ಮೂರು ಪರ್ಫೆಕ್ಟ್ ಆಗಿ ಮುಗಿಸ್ಬೇಕು. ರಿಸಲ್ಟ್ ಬಂದ ಮೇಲೂ ಕೂಡ 2 ತಿಂಗಳು ಟೈಮ್ ಇರ್ತದೆ ನಿಮಗೆ. ಅವಾಗ ಎಥಿಕ್ಸ್ ಮತ್ತು ಎಸ್ಸೆನ ಮಾಡೋಣ. ಯಾಕಂದರೆ ಹೈ ಸ್ಕೋರಿಂಗ್ ಅದೇ ನನ್ನ ಪ್ರಕಾರ. ಜಾಸ್ತಿ ಹೈ ಸ್ಕೋರಿಂಗ್ ನೀವು IAS KS ಆಫೀಸರ್ ಆಗಲೇಬೇಕು, AC ರೆವೆನ್ಯೂ ಆಗಬೇಕಂದ್ರೆ ಫಸ್ಟ್ ಇಂಪಾರ್ಟೆನ್ಸ್ ನೀವು ಎಸ್ಸೆ ಕೊಡಬೇಕು. ಎಸ್ಸೆನೇ ಹೈಯೆಸ್ಟ್ ಮಾರ್ಕ್ಸ್. ಎಷ್ಟು ತೊಗೊತಾರೆ ಅಂದರೆ ಇದಕ್ಕೆ 180 ಇಂದ ಹಿಡಿದು 210ವರೆಗೂ ಕೂಡ ಮಾರ್ಕ್ಸ್ ಬಂದಿದೆ. ಇಲ್ಲಿ ಇಷ್ಟು ಹೈಯೆಸ್ಟ್ ಯಾವ ಪೇಪರಿಗೂ ಬರಲ್ಲ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಎಥಿಕ್ಸ್. ಅದು ಪ್ರಿಲಿಮ್ಸ್ ಆದಮೇಲೆ ಕೊಡೋದು ಇವೆಲ್ಲ. ಎಥಿಕ್ಸ್ ಏನಿದೆ ಅಲ್ಲಿ ವರ್ಸ್ಟ್ ಕಂಡೀಷನ್ ಅಂದರೆ 150 ತೊಗೊತಾರೆ. 150 ಇಂದ ಹಿಡಿದು 180ವರೆಗೆ ಆರಾಮಾಗಿ ಮಾಡ್ತಾ ಇದ್ದಾರೆ ಎಥಿಕ್ಸನ್ನು. ಇನ್ನು ನಂತರ ಜನರಲ್ ಸ್ಟಡೀಸ್ GS 1, 2, 3 ಇವನ್ನೆಲ್ಲ ಹೆಂಗೆ ಸ್ಕೋರ್ ಮಾಡ್ತಾರೆ, ಇವೆಲ್ಲ ಎವರೇಜ್ 150 to 170 ಆ ರೇಂಜಲ್ಲಿ ಇರ್ತಾವೆ. ಈ 150 to 170 ಇದು ಕೂಡ 150 to 170, ಇದು 150 to ಬೇಕಾದ್ರೆ ಇದು ಥರ್ಡ್ ಪೇಪರ್ 180ವರೆಗೂ ಕೂಡ ಸ್ಕೋರ್ ಮಾಡ್ಬೋದು. ಇದು ಜನರಲ್ ಸ್ಟಡೀಸ್. ಫಸ್ಟ್ ಹೈಯೆಸ್ಟ್ ಸ್ಕೋರಿಂಗ್ ಎಸ್ಸೆ, ಸೆಕೆಂಡ್ ಹೈಯೆಸ್ಟಲ್ಲಿ ಎಥಿಕ್ಸ್, ಥರ್ಡ್ ಹೈಯೆಸ್ಟಲ್ಲಿ ಥರ್ಡ್ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತಲ್ಲ ಅದು, ನಂತರದಲ್ಲಿ ಇವೆರಡರಲ್ಲಿ ಯಾವುದಾಗುತ್ತೆ. ಒಂದೊಂದ್ಸಲ ಇದು 4th GS 1 ತುಂಬ ವ್ಯಾಸ್ಟ್ ಸಿಲೆಬಸ್ ಇದೆ, ಇದರಲ್ಲಿ ಓಡಿಸ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಜಾಸ್ತಿ ಲೆಂದಿ ಇದೆ ಇದು. ಓಕೆ, ಇದು 4th, ಇದು 5th, ಟೋಟಲ್ ಸ್ಕೋರಿಂಗ್ ಈ ಥರ ಇರ್ತದೆ. ಓಕೆ, ಹೈಯೆಸ್ಟ್ ಅಪಾರ್ಚುನಿಟಿ ಇರೋದು ಫಸ್ಟ್, ಸೆಕೆಂಡ್, ಥರ್ಡ್ ಹೈಯೆಸ್ಟ್ ಅಪಾರ್ಚುನಿಟಿ ಇದೆಲ್ಲ, ಇದನ್ನೇ ಜಾಸ್ತಿ ಕವರ್ ಮಾಡಿಬಿಡ್ಬೇಕು. ಇವೆರಡೂ ಸ್ವಲ್ಪ ಕಡಿಮೆ ಯಾಕಾಗುತ್ತೆ ಅಂದರೆ ನೀವು ಪ್ರಿಲಿಮ್ಸಿಗೆ ಕರೆಕ್ಟಾಗಿ ಓದಿರಲ್ಲ. ಅದಕ್ಕೆ 1 and 2 ಅಲ್ಲಿ ಪ್ರಿಲಿಮ್ಸಿಗೆ ಜಾಸ್ತಿ ಕವರ್ ಆಗುತ್ತಲ್ಲ, ಅದನ್ನು ಇಲ್ಲಿ ಕವರ್ ಮಾಡ್ಕೊಂಬಿಡಿ. ಅರ್ಥ ಆಗ್ತಿದೆ ಸ್ನೇಹಿತರೆ? ಒಂದು ಲೆವೆಲ್ಗೆ ಏನಾದರೂ ಯೂಸ್ಫುಲ್ ಆಯ್ತಾ? ಎಲ್ಲವೂ ಸಿಲೆಬಸ್ ಕವರ್ ಆಗಿದೆ. ಮತ್ತೆ ಎಥಿಕ್ಸ್ ಪ್ರಿಲಿಮ್ಸ್ ಮುಗಿದ ಮೇಲೆ ಮೇನ್ಸ್ ಟೈಮಲ್ಲಿ ಎಸ್ಸೆ ಮತ್ತು ಎಥಿಕ್ಸ್. ಎಸ್ಸೆ ಅಂತೂ ನಾವು ಕಂಪ್ಲೀಟಾಗಿ ಒಂದು ಕೋರ್ಸ್ ಪಕ್ಕ ಮಾಡ್ತೀನಿ. ಆ ಎಸ್ಸೆ ಅಷ್ಟೇ ನೋಡಿದ್ರೆ ಸಾಕು. ಅಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಅದೊಂದು 10 ಎಸ್ಸೆ, ಕರ್ನಾಟಕ ರಿಲೇಟೆಡ್ 10 ಎಸ್ಸೆ. ಈ 20 ಎಸ್ಸೆ ನೋಡಿದರೆ ಸಾಕು ನಮ್ಗೆ. ಅಲ್ಲಿ ಇರುವಂಥ ಬೇಸಿಕ್ ಇಂಪಾರ್ಟೆಂಟ್ ಬೆಸ್ಟ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಕನ್ಕ್ಲೂಷನ್, ಬಾಡಿ ಪಾರ್ಟಲ್ಲಿ ಯಾವ ರೀತಿ ಬರೀಬೇಕಂತ 10-20 ಎಸ್ಸೆದು ಆ ಥರ ಮಾಡಿ ಒಂದು ಕೋರ್ಸನ್ನು ನಾನು ಡೆಫಿನೆಟ್ಲಿ ಲಾಂಚ್ ಮಾಡ್ತೀನಿ ಆಫ್ಟರ್ ಪ್ರಿಲಿಮ್ಸ್. ಅದು ಈಗ ಸದ್ಯಕ್ಕೆ ನೀವು ಗಮನ ಕೊಡಬೇಕಾಗಿದ್ದು GS 1, 2, 3 ನೋಡಿ ಅದನ್ನು ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಯಾವುದು ಕಾಮನ್ ಇದೆ ನೋಡ್ತಾ ಹೋಗಬೇಕು. ಮಾಡ್ತಿರಲ್ಲ ಸ್ನೇಹಿತರೆ? ಮತ್ತೆ ಅವಕಾಶ ಸಿಕ್ಕಿರ್ತದೆ. ಸುಮ್ಮನೆ ಇದನ್ನ ಡಿಸ್ಕಸ್ ಮಾಡಿಕೊಂಡು ಅದು ಯಾವಾಗಂತೆ ಇದು ಯಾವಾಗಂತೆ ಅವೆಲ್ಲ ಅನ್ನೆಸೆಸರಿ ಬೇಡ. ಎಲ್ಲ ಕೋರ್ಸ್ಗಳು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತುಂಬ ಸಾಕಷ್ಟು ಕೋರ್ಸ್ಗಳು ಆಲ್ರೆಡಿ ಮಾಡಿದ್ದೀನಿ. ಇದನ್ನು ಹೇಳ್ತಾ ಇದ್ದೀನಿ. ಪಾಲಿಟಿ ಕವರ್ ಆಗಿದೆ ಆಲ್ರೆಡಿ. PSIಗೆ ಎಸ್ಸೆ ಅವೇ KSಗೂ ಯೂಸ್ ಆಗುತ್ತೆ ಸ್ವಲ್ಪ. ಮತ್ತು ನಾನು KSಗೆ ಜಾಸ್ತಿ ನೋಟ್ಸ್ ಕೊಡ್ಬೇಕಾದ್ರೆ ಹೇಳ್ತೀನಿ. ಎಸ್ಸೆಗೆ ಎಕನಾಮಿ ಅಂತೂ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕಂಪ್ಲೀಟಾಗಿ ಕವರ್ ಆಗ್ತದೆ ಎಲ್ಲ ಎಕನಾಮಿಕ್ ಸರ್ವೆ. ಈ KS ಪಾಸ್ ಆಗ್ತಂದ್ರೆ ಬೇಕೇ ಬೇಕಾಗಂಥದ್ದು. KS ಇನ್ನೂ ದೂರ ಹೋಗಿರೋದ್ರಿಂದ ಇದು ಕೂಡ ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ನಡೀತದೆ. ಅಷ್ಟು ಕೂಡ ಮುಂದೆ ಹೋಗುತ್ತೆ. ಇದು ಒಳ್ಳೆ ಪೋಸ್ಟು. KS ಎಕ್ಸಾಮ್ ಬರಲಿರೋದು KS ಆಫೀಸರ್ ಆಗುವಂಥದ್ದು. ಇದಕ್ಕೆ 15 ಯೂನಿಟ್ ಇರ್ತಾವೆ. 15 ಯೂನಿಟನ್ನು ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ. ಇಷ್ಟು ನಾನು ಕ್ಲಾಸ್ ಅಷ್ಟೇ ನೋಡಿದೆ. ಬೇರೆ ಯಾವ ಒಂದು ಬುಕ್ನು ಓದೋದು ಬೇಡ, ಒಂದು ಯೂಟ್ಯೂಬ್ ಚಾನಲ್ ಯಾವುದನ್ನು ಫಾಲೋ ಮಾಡೋದು ಬೇಡ. ಜಸ್ಟ್ ಈ ಒಂದು ಸಂಕಟಿ ಸರ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಕೋರ್ಸನ್ನು ನೋಡಿದರೆ ನೀವು ಇದರಲ್ಲಿ ಪಕ್ಕಾ 15 ಯೂನಿಟ್ ಪರ್ಫೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಈಗ ಕೆಲವೊಂದು ಯೂನಿಟ್ ಅಷ್ಟೇ ಅಲ್ಲಿ ಹಾಕಿದ್ದೀನಿ. ಆಮೇಲೆ ಯೂನಿಟ್ 1 ಈಗ PSI ಎಸ್ಸೆ ನಡೀತದೆ. PS ಅದು ಮುಗೀತಂದರೆ ಅವರ ಎಕ್ಸಾಮ್ ಅಕ್ಟೋಬರ್ 3ಗೆ. ಆಮೇಲೆ ನಾನು ಇಮಿಡಿಯೇಟಾಗಿ ನಿಮಗೆ 1 ರಿಂದ 15 ಯೂನಿಟನ್ನು ಕವರ್ ಮಾಡಿ ಮತ್ತೆ ರಿವಿಷನ್ ಅಂತ 1 ರಿಂದ 15 ಯೂನಿಟ್ ಮಾಡಿ ಮತ್ತೆ ಎಕ್ಸಾಮ್ ಬರೋದ್ರಾಗ ಮಿನಿಮಮ್ 4 ರಿಂದ 5 ಕ್ಲಾಸಲ್ಲೇ ರಿವಿಷನ್ ಮಾಡ್ಕೊಡ್ತೀನಿ. ಕ್ಲಿಯರ್ ಆಗ್ತಾ ಇದೆಯಾ? ಇವೆಲ್ಲ ಆಗ್ತಾವೆ. ಸೊ ಈಗ KS ಅನ್ನು ಒಳ್ಳೆ ಅಪಾರ್ಚುನಿಟಿಯನ್ನು ಬಿಡ್ತಾ ಹೋಗ್ಬೇಡಿ. ಅನ್ನೆಸೆಸರಿ ಇದನ್ನೇ ಜಾಸ್ತಿ ಡಿಸೆಂಬರ್ 29ಕಂತೆ ಪೇಪರಲ್ಲಿ ಬಂತು ಹಾಗೆ ಹಿಂಗೆ ಮೆಸೇಜು. ಇನ್ಮೇಲಾದರೂ ಸ್ವಲ್ಪ ಮೆಸೇಜ್ ಮಾಡೋದು ಕಡಿಮೆ ಮಾಡಿ ಸ್ನೇಹಿತರೆ. ಇದ್ರದ್ದು ಬರೀ ಅದನ್ನೇ ಕೇಳ್ತಾ ಕೂತ್ಕೋಬೇಡಿ. ಒಂದು ಹೊಸ ಒಳ್ಳೆ ವರದಾನ, ಲೈಫ್ ಲೈನ್ ಇದ್ದಂಗೆ. ಯಾರ್ಯಾರು ಫೇಲ್ ಆಗಿದೆ, ಟೈಮ್ ಇಲ್ಲ, ಹಂಗೆ ಅಂದಿರ್ತಾರಲ್ಲ, ಬರೀ ನೀವು ಪ್ರಿಲಿಮ್ಸ್ ಪಾಸ್ ಆಗಿ ಕೂತ್ಕೊಂಡ್ರೆ ವೇಸ್ಟ್ ಅಲ್ವಾ? ಪ್ರಿಲಿಮ್ಸ್ ಪಾಸ್ ಆದರೆ ನಿಮ್ಗೆ ಏನು ಜಾಬ್ ಕೊಡ್ತಾರೆ ಯಾರಾದರೂ? ಸೊ ಎಲ್ಲವೂ ಹೋಲಿಸ್ಟಿಕ್ ಆಗಿರ್ಬೇಕು. ಅದಕ್ಕೆ ನಿಮ್ಗೆ ಲೆಂದಿ ಆದರೂ ಪರವಾಗಿಲ್ಲ ಅಂತ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಎಷ್ಟು ಮಟ್ಟಿಗೆ ಯೂಸ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಹೋಗಿ ಸ್ನೇಹಿತರೆ. ವೀಕ್ಲಿ ಟೆಸ್ಟ್ ಅಷ್ಟೇ ಬರೀಬೇಕು, ಎವ್ರಿ ಡೇ ಬರ್ತದೆ ಕುಂದ್ರಬಾರ್ದು. ಮುಂದಿನ ವಾರ ಇದೆ ಅಂತ ಅಂದ್ಕೊಂಡೆ ಓದಿ. ಈ ರೀತಿ ಲಾಸ್ಟ್ ಟೈಮ್ ಬಂದಿರೋಂಥದ್ದು ಕರ್ನಾಟಕದಲ್ಲಿ ಸ್ವಲ್ಪ ಇವೆಂಟ್ಸ್ ಲೀಡರ್ಸ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಮೇನ್ಸ್ ಪಾಯಿಂಟ್ ಆಫ್ ಅಲ್ಲಿ ಇವೆಂಟ್ಸ್ಗಳು ಲೀಡರ್ ಬಗ್ಗೆ ಬರುತ್ತೆ. ಹಾಗಾಗಿ ಈಗಲೇ ನೋಡ್ಕೊಂಡ್ಬಿಟ್ರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡು ಕವರ್ ಆಗುತ್ತೆ. ಇಷ್ಟು ಮಾಡ್ತೀರಾ ಸ್ನೇಹಿತರೆ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ, ಹೋಲಿಸ್ಟಿಕ್ ಆಗಿ ಮಾಡ್ತಾ ಹೋಗಿ. ಮತ್ತೆ ನಾನು ನಂತರ ದಿನಗಳಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಮೋಟಿವೇಶನ್ ಆ ರೀತಿ ನಿಮ್ಗೆ ಹೇಗೆ ಗೈಡೆನ್ಸ್ ಇದ್ದೇ ಇರ್ತದೆ. ಚೆನ್ನಾಗಿ ಓದಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.